ಕಾಣಿಸ್ತಿದೆಯಲ್ಲ? ಕಾಣಿಸ್ತು. ಓಕೆ. ಸೊ ಬೇಸಿಕಲಿ ನಾವು ರಿಯಾಕ್ಟ್ ಜೇಸ್ ಲೇಟೆಸ್ಟ್ ವರ್ಷನ್ ಅಂದ್ರೆ ವರ್ಷನ್ 19 ಕಲಿಬೇಕು. ಓಕೆ. ಓಕೆ. ಸೊ ಇದ್ರೊಳಗೆ ಏನೇನು ಕಂಟೆಂಟ್ಸ್ ಬರ್ತಾವ ಬೇಸಿಕಲಿ ನಾವು ಯಾವ ಫ್ಲೋದೊಳಗೆ ಹೋಗ್ತೀವಿ ಅಂತ ಹೇಳಿ. ಓಕೆ. ಫಸ್ಟ್ ಆಸ್ ಯೂಶುವಲ್ ಅಂದ್ರೆ ಇದು ಮಲ್ಟಿಪಲ್ ಪಾರ್ಟ್ಸ್ನಾಗ ಡಿವೈಡ್ ಮಾಡೀನಿ ಓಕೆ. ಡಿಪೆಂಡಿಂಗ್ ಅಪಾನ್ ಕಾಂಪ್ಲೆಕ್ಸಿಟಿ ವೈಸ್. ಓಕೆ. ಓಕೆ. ಸೊ ನೀನು ಎಷ್ಟು ಗ್ರಾಸ್ಪ್ ಮಾಡ್ಕೋತಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ಪಾರ್ಟ್ಸನ್ನು ನಾವು ಇದು ಮಾಡ್ಕೋತ ಹೋಗೋಣ ಅಂತ. ಓಕೆ. ಸೊ ಓಕೆ. ಫಸ್ಟ್ ಪಾರ್ಟ್ನಾಗ ಆಲ್ಮೋಸ್ಟ್ ಒಬ್ಬ ಬೇಸಿಕ್ ಜೂನಿಯರ್ ಸಾಫ್ಟ್ವೇರ್ ಇಂಜಿನಿಯರಿಗೆ ಎಷ್ಟು ಬೇಸಿಕ್ಸ್ ಬೇಕು ಅಷ್ಟೆಲ್ಲನೂ ಕವರ್ ಮಾಡ್ತೀವಿ. ಓಕೆ. ಸೊ ಓಕೆ. ಬೇಸಿಕಲಿ ಏನು ಮಾಡ್ತೀವಿ ನಾವು ಅದ್ರಾಗ ಅಂತಂದ್ರೆ ಸಿಂಪಲ್ ಸ್ಟಾರ್ಟಿಂಗ್ ವಿತ್ ರಿಯಾಕ್ಟ್ ಜೆ ಎಸ್. ಎದಕ್ಕೆ ಬೇಕಪ್ಪ ರಿಯಾಕ್ಟ್ ಜೆ ಎಸ್? ಏನು ಅಡ್ವಾಂಟೇಜ್ ಕೊಡ್ತದೆ ಅದು? ಸೊ ಬೇಸಿಕಲಿ ನಮ್ಗೆ ವಿತೌಟ್ ರಿಯಾಕ್ಟ್ ಜೆ ಎಸ್ ಅಥವಾ ಎನಿ ಅದರ್ ಫ್ರೇಮ್ ವರ್ಕ್, ಆಂಗ್ಯುಲಾರ್ ಇರ್ಬೋದು, ರಿಯಾಕ್ಟ್ ಇರ್ಬೋದು, ಅಥವಾ ವ್ಯೂ ಜೆ ಎಸ್ ಇರ್ಬೋದು, ಸೊ ಈ ಫ್ರೇಮ್ ವರ್ಕ್ಸ್ ಅಥವಾ ಈ ಲೈಬ್ರರೀಸ್ ಇರಲಿಲ್ಲ ಅಂತಂದ್ರೆ ಏನು ಪ್ರಾಬ್ಲಮ್ಸ್ ಎನ್ಕೌಂಟರ್ ಆಗ್ತದೆ, ವೆನಿಲಾ ಜಾವಾ ಸ್ಕ್ರಿಪ್ಟ್ನಾಗ ಏನು ಪ್ರಾಬ್ಲಮ್ಸ್ ಆಗ್ತಾವೆ. ಓಕೆ. ಅದನ್ನ ಓಕೆ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹ್ಮ್. ದಟ್ ಅದೇನು ಗೊತ್ತಾಗ್ತದೆ ಅಂತಂದ್ರೆ ರಿಯಾಕ್ಟ್ ಜೆ ಎಸ್ ಸಿಗ್ನಿಫಿಕೆನ್ಸ್ ಗೊತ್ತಾಗ್ತದೆ, ಎದಕ್ಕೆ ನಮ್ಗೆ ಬೇಕು ರಿಯಾಕ್ಟ್ ಜೆ ಎಸ್ ಅಂತೇಳಿ. ಓಕೆ. ಓಕೆ. ಬಟ್ ರಿಯಾಕ್ಟ್ ಜೆ ಎಸ್ ಏನದಲ್ಲ ಕಂಪ್ಲೀಟ್ಲಿ ಜಾವಾ ಸ್ಕ್ರಿಪ್ಟ್ ಬೇಸ್ಡ್ ಇದು ಏನಂತಂದ್ರೆ ಲೈಬ್ರರಿ. ಓಕೆ. ಓಕೆ. ಅದಕ್ಕೇನಪ್ಪ ಅಂತಂದ್ರೆ ಜಾವಾ ಸ್ಕ್ರಿಪ್ಟು ಭಾಳ ಸ್ಟ್ರಾಂಗ್ ಇರಬೇಕು ಇದ್ರಾಗ ಏನಾರು ಅರ್ಥ ಆಗ್ಬೇಕಾದ್ರೆ. ಓಕೆ. ಸೊ ಓಕೆ. ಅದಕ್ಕಂತ ಹೇಳಿ ನಾವು ಜಾವಾ ಸ್ಕ್ರಿಪ್ಟನ್ನ ಅಂದ್ರೆ ವೇರಿಯಸ್ ಟಾಪಿಕ್ಸ್, ನಾವೇನು ಜಾವಾ ಸ್ಕ್ರಿಪ್ಟ್ ಟಾಪಿಕ್ಸ್ ಯೂಸ್ ಮಾಡ್ತೀವಿ ನಾರ್ಮಲಿ ರಿಯಾಕ್ಟ್ನಾಗ, ರೆಗ್ಯುಲರ್ಲಿ ಏನು ಯೂಸ್ ಮಾಡ್ತೀವಿ ಅದನ್ನೇನಂತಂದ್ರೆ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಓಕೆ. ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಅಂದ್ರೆ ಏನು, ಒಂದು ಪರ್ಟಿಕ್ಯುಲರ್ ಜಾವಾ ಸ್ಕ್ರಿಪ್ಟ್ ಫೈಲಿಂದ ಒಂದು ಸರ್ಟನ್ ಫಂಕ್ಷನ್ ಅನ್ನು ಇನ್ನೊಂದು ಫಂಕ್ಷನ್ಗೆ ಅಥವಾ ಇನ್ನೊಂದು ಫೈಲಿಗೆ ನೀ ಹೆಂಗೆ ಇಂಪೋರ್ಟ್ ಮಾಡ್ತೀವಿ, ನಿಂದು ಕಂಟೆಂಟ್ಸನ್ನು ಹೆಂಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಫೀಚರ್. ಓಕೆ. ಅದಾದ್ಮೇಲೆ ಸಿಂಪಲ್ ವೇರಿಯೇಬಲ್ಸು, ವ್ಯಾಲ್ಯೂಸು, ಬಿಕಾಸ್ ನಾವು ಕಾನ್ಸ್ಟೆಂಟ್ ಭಾಳ ಯೂಸ್ ಮಾಡ್ತೀವಿ ರಿಯಾಕ್ಟ್ ಜೆ ಎಸ್ ಒಳಗೆ. ಸೊ ಅದನ್ನ ಓಕೆ. ಯಾವ ರೀತಿ ಯೂಸ್ ಮಾಡಬೇಕು. ಓಕೆ. ಆಮೇಲೆ ವೇರಿಯಸ್ ಆಪರೇಟರ್ಸ್ ಏನವ ಅವೈಲೇಬಲ್ ಏನವ. ಆಮೇಲೆ ಓಕೆ. ಫಂಕ್ಷನ್ಸ್ ಬೇಸಿಕಲಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ರಿಯಾಕ್ಟ್ ಜೆ ಎಸ್, ಯಾಕಂದ್ರೆ ರಿಯಾಕ್ಟ್ ಜೆ ಎಸ್ನಾಗ ಎವ್ರಿಥಿಂಗ್ ಇಸ್ ಆಲ್ಮೋಸ್ಟ್ ಲೈಕ್ ಫಂಕ್ಷನ್. ಓಕೆ. ಸೊ ಫಂಕ್ಷನ್ಸ್ ಹೆಂಗೆ ಡಿಫೈನ್ ಮಾಡ್ತೀವಿ, ಪ್ಯಾರಾಮೀಟರ್ಸನ್ನು ಹೆಂಗೆ ಪಾಸ್ ಮಾಡ್ತೀವಿ. ಓಕೆ. ಬೇಸಿಕಲಿ ಎಸೆನ್ಷಿಯಲಿ ಫಂಕ್ಷನ್ಸ್ ಜೊತೆ ಹೆಂಗೆ ವರ್ಕ್ ಮಾಡಬೇಕು. ಓಕೆ. ಆಮೇಲೆ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಆರೋ ಫಂಕ್ಷನ್ಸ್. ಸೊ ಆರೋ ಓಕೆ. ಫಂಕ್ಷನ್ಸನ್ನು ಹೆಂಗೆ ಯೂಸ್ ಮಾಡ್ತೀವಿ, ಅದ್ರದ್ದು ಬೇಸಿಕಲಿ ಡಿಫ್ರೆನ್ಸಸ್ ವಿತ್ ರೆಗ್ಯುಲರ್ ಫಂಕ್ಷನ್ ಏನದ. ಓಕೆ. ಅದು ಮಾಡೋದು. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ಆಬ್ಜೆಕ್ಟ್ಸ್ ಆ್ಯಂಡ್ ಕ್ಲಾಸಸ್. ಸೊ ಬೇಸಿಕಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟು, ಬಿಕಾಸ್ ರಿಯಾಕ್ಟ್ ಒಳಗೆ ನಾವು ಕೆಲವೊಂದು ಸಲ ಕಾಂಪೋನೆಂಟ್ಸನ್ನು ಆಸ್ ಎ ಕ್ಲಾಸ್ ಡಿಫೈನ್ ಮಾಡ್ತೀವಿ, ಕ್ಲಾಸ್ ಕಾಂಪೋನೆಂಟ್ಸ್ ಅಂತೇಳಿ. ಓಕೆ. ಸೊ ಓಕೆ. ಆಬ್ಜೆಕ್ಟ್ಸ್ ಆ್ಯಂಡ್ ಕ್ಲಾಸಸ್ ಒಂದು ಇಂಪಾರ್ಟೆಂಟ್ ಅದ. ಅದಾದ್ಮೇಲೆ ಅರೇಸ್, ಬಿಕಾಸ್ ರಿಯಾಕ್ಟ್ ಒಳಗೆ ಬ್ಯಾಕ್ ಆ್ಯಂಡ್ ಡೇಟಾ ಬರೋದು ಮೋಸ್ಟ್ ಆಫ್ ದ ಟೈಮ್ ಜೇಸನ್ ಫಾರ್ಮ್ಯಾಟ್, ಅರೇ ಆಫ್ ಆಬ್ಜೆಕ್ಟ್ಸ್, ಅರೇ ಆಫ್ ಇದು ಬರ್ತದೆ. ಸೊ ಅರೇ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು, ಸೊ ಅರೇನ ಹೆಂಗೆ ರೀಡ್ ಮಾಡಬೇಕು, ಮೆಥಡ್ಸ್ ಎಸ್ಪೆಷಲಿ ಅರೇ ಮೆಥಡ್ಸ್ ಅವಲ್ಲ, ಲೈಕ್ ಮ್ಯಾಪು, ಫಿಲ್ಟರು, ರೆಡ್ಯೂಸು, ಈ ಫಂಕ್ಷನ್ಸನ್ನೇ ಆ ಥರ ಯೂಸ್ ಮಾಡಬೇಕು. ಓಕೆ. ಸೊ ಇವು ವೆರಿ ಹೆವಿಲಿ ಯೂಸ್ ಆಗ್ತಾವೆ ರಿಯಾಕ್ಟ್ ಒಳಗೆ. ಸೊ ಅದನ್ನು ರಿವಿಸಿಟ್ ಮಾಡೋಣ. ಓಕೆ. ಅದಾದಮೇಲೆ ಡಿಸ್ಟ್ರಕ್ಚರಿಂಗ್ ಅಂತ ಕಾನ್ಸೆಪ್ಟ್, ಅದೊಂದು ಆಬ್ಜೆಕ್ಟ್ಸನ್ನ ಹೆಂಗೆ ಡಿಸ್ಟ್ರಕ್ಚರ್ ಮಾಡಿ ವೇರಿಯೇಬಲ್ಸ್ನಾಗ ಡೇಟಾ ತಗೋಬೇಕು ಅಂಥೇಳಿ. ಇದು ವೆರಿ ಆಫನ್ ಯೂಸ್ ಮಾಡ್ತೀವಿ ನಾವು ರಿಯಾಕ್ಟ್ ಒಳಗೆ. ಸಮಥಿಂಗ್ ಕಾಲ್ಡ್ ಪ್ರಾಪ್ಸ್ ಅಂತ ಬರ್ತದೆ. ಸೊ ಆ ಪ್ರಾಪ್ಸ್ ಇಸ್ ನಥಿಂಗ್ ಬಟ್ ಅನ್ ಆಬ್ಜೆಕ್ಟ್, ಅನ್ ಅರೇ ಆಫ್ ಆಬ್ಜೆಕ್ಟ್ಸ್ ಬರ್ತಾವೆ. ಸೊ ಅಲ್ಲಿ ಹೆಂಗೆ ಡಿಸ್ಟ್ರಕ್ಟರ್ ಮಾಡಬೇಕು, ಹೆಂಗೆ ಅವನ್ನ ಒಂದು ಫುಲ್ ಫ್ಲೆಜ್ಡ್ ಪ್ಯಾಕೇಜ್ಡ್ ಆಬ್ಜೆಕ್ಟನ್ನು ಸಿಂಪಲ್ ವೇರಿಯೇಬಲ್ಸ್ನಾಗ ಹೆಂಗೆ ನಾವು ಡಿಸ್ಟ್ರಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ರೀಕ್ಯಾಪ್ ಮಾಡ್ಕೋಬೇಕು. ಅದಾದಮೇಲೆ ಓಕೆ. ಸ್ಪ್ರೆಡ್ ಆಪರೇಟರ್ ಅಂತ ಒಂದು ಬರ್ತದೆ. ಸೊ ಇದರ ಅಪೋಸಿಟ್ಸ್ ಡಿಸ್ಟ್ರಕ್ಟರ್ದು ಹೆಂಗೆ ಮಾಡಿದ್ವಿ ಅದೇ ಥರ ಸ್ಪ್ರೆಡ್ ಆಪರೇಟರ್ ಅಂತ ಒಂದು ಬರ್ತದೆ. ಇದನ್ನು ಅರೇ ವ್ಯಾಲ್ಯೂಸನ್ನು ಹೆಂಗೆ ಸ್ಪ್ರೆಡ್ ಮಾಡ್ಕೋಬೇಕು, ಆಬ್ಜೆಕ್ಟ್ ವ್ಯಾಲ್ಯೂಸನ್ನು ಹೆಂಗೆ ಸ್ಪ್ರೆಡ್ ಮಾಡ್ಕೋಬೇಕು, ಅದನ್ನು ಕ್ವಿಕ್ಲಿ ರಿವಿಸಿಟ್ ಮಾಡೋಣ. ಆಮೇಲೆ ಏನಂತಂದ್ರೆ ಸಿಂಪಲ್ ಕಂಟ್ರೋಲ್ ಸ್ಟ್ರಕ್ಚರ್ಸ್, ಈ ಫೆಲ್ಸು, ಟರ್ನರಿ ಆಪರೇಟರ್ಸು, ಯಾಕಂದ್ರೆ ನಾವು ರಿಯಾಕ್ಟ್ ಜೆ ಎಸ್ ಒಳಗೆ ನಾರ್ಮಲಿ ಕಾನ್ಸ್ಟೆಂಟಾಗಿ ಯೂಸ್ ಮಾಡ್ತೀವಿ ಅದನ್ನು. ಓಕೆ. ಇದಾದ್ಮೇಲೆ ಏನಂತಂದ್ರೆ ಯೂಸಿಂಗ್ ಜಾವಾ ಸ್ಕ್ರಿಪ್ಟು ಹೆಂಗೆ ಡಾಮ್ ಮ್ಯಾನಿಪುಲೇಷನ್ ಮಾಡೋದು ಅಂತೇಳಿ. ಅಂದ್ರೆ ಈಗ ಗೆಟ್ ಎಲಿಮೆಂಟ್ ಬೈ ಐ ಡಿ, ಗೆಟ್ ಎಲಿಮೆಂಟ್ ಬೈ ನೇಮ್ ಎಟ್ಸೆಟ್ರಾ ತೊಗೊಂಡು ನಾವು ಹೆಂಗೆ ಮ್ಯಾನಿಪುಲೇಟ್ ಮಾಡ್ತೀವಿ ಡಾಮನ್ನು. ಸೊ ಅದನ್ನ ಕಾನ್ಸೆಪ್ಟ್, ಯಾಕಂದ್ರೆ ಬೇಸಿಕಲಿ ರಿಯಾಕ್ಟ್ ಜೆ ಎಸ್ ಕಂಪ್ಲೀಟ್ಲಿ ಬಿಲ್ಡ್ ಆಗಿದೆ ವರ್ಚುವಲ್ ಡಾಮ್ ಕಾನ್ಸೆಪ್ಟ್ ಮೇಲೆ. ಸೊ ಡಾಮ್ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತೀವಿ, ಅಲ್ಲಿ ಏನು ನಮಗೆ ಪ್ರಾಬ್ಲಮ್ ಬರ್ತಾವೆ ಅಂತ ಗೊತ್ತಾಯ್ತು ಅಂತಂದ್ರೆ ನನಗೆ ರಿಯಾಕ್ಟ್ ಜೆ ಎಸ್ದು ಫೀಚರ್ಸ್ ಅಂದ್ರೆ ವರ್ಚುವಲ್ ಡಾಮ್ ಕಾನ್ಸೆಪ್ಟ್ ಈಸಿಲಿ ಗೊತ್ತಾಗ್ತದೆ. ಓಕೆ. ಓಕೆ. ಇದಾದ್ಮೇಲೆ ಏನಪ್ಪ ಅಂತಂದ್ರೆ ರಿಯಾಕ್ಟ್ ಒಳಗೆ ನಾವು ಫಂಕ್ಷನ್ಸು, ಕಾಲ್ ಬ್ಯಾಕ್ ಫಂಕ್ಷನ್ಸ್ ಭಾಳ ಯೂಸ್ ಮಾಡ್ತೀವಿ. ಸೊ ಫಂಕ್ಷನ್ ಆಸ್ ಎ ವ್ಯಾಲ್ಯೂ ಹೆಂಗೆ ಪಾಸ್ ಮಾಡಬೇಕು, ಎಸ್ಪೆಷಲಿ ರಿಯಾಕ್ಟ್ ಒಳಗೆ ಕಾಂಪೋನೆಂಟ್ ಕಾನ್ಸೆಪ್ಟ್ ಬರ್ತದೆ, ಚೈಲ್ಡ್ ಕಾಂಪೋನೆಂಟಿಗೆ ನಾವೇನಂದ್ರೆ ಪೇರೆಂಟ್ ಕಾಂಪೋನೆಂಟ್ಸಿಂದ ನಾವೇನಂತಂದ್ರೆ ಸರ್ಟನ್ ಹ್ಯಾಂಡ್ಲರ್ ಫಂಕ್ಷನ್ಸನ್ನು ಪಾಸ್ ಮಾಡ್ತೀವಿ. ಸೊ ಅದನ್ನು ಫಂಕ್ಷನ್ ಆಸ್ ಎ ಪ್ಯಾರಾಮೀಟರ್ ವ್ಯಾಲ್ಯೂ ಹೆಂಗೆ ಪಾಸ್ ಮಾಡ್ಬೋದು, ಅದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮಗೆ ಇದು ಮಾಡಲಿಕ್ಕೆ ರಿಯಾಕ್ಟ್ ಒಳಗೆ. ಸೊ ಓಕೆ. ಅದಕ್ಕೇನಂತಂದ್ರೆ ಫಂಕ್ಷನ್ಸ್ ಆಸ್ ಅ ವ್ಯಾಲ್ಯೂ ಅಂತ ಹೆಂಗೆ ಯೂಸ್ ಮಾಡಬೇಕು ಅದನ್ನು ರಿವಿಸಿಟ್ ಮಾಡೋಣ. ಓಕೆ. ಅದಾದಮೇಲೆ ಏನಪ್ಪ ಅಂತಂದ್ರೆ
any other simple array functions, modules, ಈ things. So basically React.js ಏನದಲ್ಲ it's entirely JavaScript based. Of course TypeScript ಯೂಸ್ ಮಾಡ್ತಾರೆ ನಾರ್ಮಲಿ, ಬಟ್ ಜಾವಾಸ್ಕ್ರಿಪ್ಟ್ಸ್ ಈ ಕೀ ಟಾಪಿಕ್ಸ್ ಏನವಲ್ಲ ಇವು ಗೊತ್ತಿದ್ದಿಲ್ಲ ಅಂತಂದ್ರೆ ರಿಯಾಕ್ಟ್ ಜೆ ಎಸ್ ನಿಂಗೆ ಅರ್ಥ ಆಗಂಗಿಲ್ಲ. ಓಕೆ, ಅದಕ್ಕೇನಪ್ಪ ಅಂತಂದ್ರೆ ಇದನ್ನ ಕ್ವಿಕ್ ರೀಕ್ಯಾಪ್ ಮಾಡಬೇಕು. ಬಟ್ ಎಟ್ ದ ಸೇಮ್ ಓಕೆ ಟೈಮ್ ನಾನೇನದು ಬುಕ್ ನಿಂಗೆ ರೆಫರ್ ಮಾಡೀನಿ ಎಲೆಕ್ವೆಂಟ್ ಜಾವಾಸ್ಕ್ರಿಪ್ಟ್, ಅದು ಕಂಪ್ಲೀಟ್ಲಿ ಮಾಡಬೇಕು. ಅದು ಮಾಡಲಿಲ್ಲ ಅಂತಂದ್ರೆ ನಿನಗೆ ಜಾವಾಸ್ಕ್ರಿಪ್ಟ್ ಸ್ಟ್ರಾಂಗ್ ಆಗಲಿಲ್ಲ ಅಂತಂದ್ರೆ ರಿಯಾಕ್ಟ್ ಜೆ ಎಸ್ ಬರಂಗಿಲ್ಲ. ಓಕೆ, ಸೊ ಓಕೆ ಬೇಸಿಕಲಿ ನಿನಗೆ ಜಾವಾಸ್ಕ್ರಿಪ್ಟ್ ಏನದಲ್ಲ ಇಟ್ಸ್ ಎಂಟ್ರಿ ಪಾಯಿಂಟ್. ನಿನಗೆ ಫ್ರಂಟ್ ಎಂಡ್ ಡೆವಲಪರ್ ಆಗು, ಬ್ಯಾಕ್ ಎಂಡ್ ಡೆವಲಪರ್ ಆಗು, ಇವನ್ ನೋಟ್ ಜೆ ಎಸ್ ಕಲಿಬೇಕಾದ್ರೆ ರಿಯಾಕ್ಟ್ ಜೆ ಎಸ್ ಬೇಕು. ಓಕೆ, ಸೊ ನಿನಗೆ ಕಂಪ್ಲೀಟ್ಲಿ ಜಾವಾಸ್ಕ್ರಿಪ್ಟ್ ಕಾನ್ಸೆಪ್ಟ್ಸ್ ಅರ್ಥ ಆಗಲಿಲ್ಲ ಅಂತಂದ್ರೆ ಇವು ನೆಕ್ಸ್ಟ್ ಲೆವೆಲ್ ಯಾವನೂ ಅರ್ಥ ಆಗಂಗಿಲ್ಲ. ಓಕೆ, ಸೊ ಅದಕ್ಕೇನಂತಂದ್ರೆ ನಾ ಕ್ವಿಕ್ ರೀಕ್ಯಾಪ್ ಮಾಡ್ತೀನಿ. ಬಟ್ ಅಗೇನ್ ಕಂಪಲ್ಸರ್ಲಿ ಆ ಬುಕ್ಕನ್ನು ಓದಬೇಕು, ಎಲ್ಲ ಟಾಪಿಕ್ಸದ್ದು ಏನು ಇದಿರ್ತದೆ ಅದನ್ನು ಮಾಡಬೇಕು. ಓಕೆ ಜಾವಾಸ್ಕ್ರಿಪ್ಟ್ ಫುಲ್ ಫ್ಲೆಜ್ಡ್ ವೆರಿ ಮಾಸ್ಟರ್ ಆಗಬೇಕು. ಅದಾಗಲಿಲ್ಲ ಅಂತಂದ್ರೆ ಇವು ವರ್ಕೌಟ್ ಆಗಂಗಿಲ್ಲ. ಓಕೆ, ಸೊ ಓಕೆ ಇದಾದ್ಮೇಲೆ ಅಂತಂದ್ರೆ ಸಿಂಪಲ್ ರಿಯಾಕ್ಟ್ ಎಸೆನ್ಷಿಯಲ್ಸ್ ಅಂತ ಹೇಳಿ, ಅಂದ್ರೆ ಇನಿಷಿಯಲ್ ಇಂಟ್ರಡಕ್ಷನ್ ಇದ್ದಂಗೆ ರಿಯಾಕ್ಟಿಗೆ ಇದು. ಓಕೆ, ಇಲ್ಲೇನು ಮಾಡೋಣ, ಒಂದು ಸಿಂಪಲ್ ಡೆಮೋ ಪ್ರಾಜೆಕ್ಟ್ ತಗೊಂಡು ಅದನ್ನ ಸಿಂಪಲ್ ಆಗಿ ಯಾವ ರೀತಿ ರಿಯಾಕ್ಟ್ ಪ್ರಾಜೆಕ್ಟ್ ಡೆವಲಪ್ ಮಾಡಿ ಯಾವ ರೀತಿ ನಾವು ಅದನ್ನ ಡೆಮೋ ಅಪ್ಲಿಕೇಶನನ್ನು ಬಿಲ್ಡ್ ಮಾಡ್ಬೋದು ಅಂತೇಳಿ. ಓಕೆ, ಅದನ್ನು ಮಾಡ್ತಾ ಮಾಡ್ತಾ ಏನು ಮಾಡ್ಬೋದು ನಾವು, ಬೇಸಿಕಲಿ ರಿಯಾಕ್ಟದ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ಕಾಂಪೋನೆಂಟ್ಸ್ ಅಂದರೆ ಏನು, ಓಕೆ, JSX ಅಂದರೆ ಏನು, ಓಕೆ, ಕಾಂಪೋನೆಂಟ್ಸನ್ನ ಯಾವ ಥರ ಬಿಲ್ಡ್ ಮಾಡ್ಬೋದು, ಆಮೇಲೆ ಕಾಂಪೋನೆಂಟ್ಸನ್ನ ಯಾವ ಥರ ನಾನು ರೀಯೂಸೇಬಲ್ ಮಾಡ್ಬೋದು. ಲೈಕ್ ಒಂದು ಕಾನ್ಸೆಪ್ಟ್ ಬರ್ತದೆ ಅಲ್ಲಿ ಪ್ರಾಪ್ಸ್ ಅಂತೇಳಿ. ಸೊ ಪ್ರಾಪ್ಸ್ ಪಾಸ್ ಮಾಡೋ ಮೂಲಕ ನಾವು ಕಾಂಪೋನೆಂಟ್ಸನ್ನು ನಾವು ಯಾವ ಥರ ಏನಂತಂದ್ರೆ ರೀಯೂಸ್ ಮಾಡ್ಬೋದು. ಓಕೆ, ಅದನ್ನು ಕಲಿತೀವಿ, ರೀಯೂಸಿಬಿಲಿಟಿ ಆಫ್ ಕಾಂಪೋನೆಂಟ್ಸು. ಸೊ ಪ್ರಾಪ್ಸ್ ಹೆಂಗೆ ಯೂಸ್ ಮಾಡಬೇಕು, ಪ್ರಾಪ್ಸ್ ಸಿಂಟ್ಯಾಕ್ಸ್ ಏನು, ಅದನ್ನು ಪ್ರಾಪ್ಸನ್ನು ಹೆಂಗೆ ವ್ಯಾಲಿಡೇಟ್ ಮಾಡಬೇಕು, ಡೈನಮಿಕ್ ವ್ಯಾಲ್ಯೂಸನ್ನು ಹೆಂಗೆ ಪಾಸ್ ಮಾಡಬೇಕು ಪ್ರಾಪ್ಸಿಗೆ. ಸೊ ಇದನ್ನು ಕಲಿತೀವಿ. ವೆರಿ ಇಂಪಾರ್ಟೆಂಟ್, ಅಂದ್ರೆ ವೆರಿ ಬೇಸಿಕ್ ಥಿಂಗ್ ರಿಯಾಕ್ಟದ್ದು. ಅದಾದಮೇಲೆ ಕಾಂಪೋನೆಂಟ್ಸನ್ನು ಹೆಂಗೆ ಕಾಂಪೋಸಿಷನ್ ಮಾಡ್ಬೇಕಂದ್ರೆ ಒಂದು ಸಿಂಪಲ್ ಪೇಜ್ನ ಡೆವಲಪ್ ಮಾಡ್ಲಿಕ್ಕತ್ತಿದ್ದೆ ಅಥವಾ ಒಂದು ಸಿಂಪಲ್ ಆ್ಯಪ್ ಮಾಡ್ಲಿಕ್ಕತ್ತಿದ್ದೆ ಅಂತಂದ್ರೆ ಹೆಂಗೆ ನಾನು ಅದನ್ನು ಸ್ಪ್ಲಿಟ್ ಮಾಡಿ ಸ್ಮಾಲರ್ ಕಾಂಪೋನೆಂಟ್ಸ್ ಮಾಡಿಕೊಂಡು ಅವನ್ನ ಡೆವಲಪ್ ಮಾಡಿ ಮತ್ತೆ ಅವನ್ನ ಯಾವ ರೀತಿ ಬಿಲ್ಡ್ ಮಾಡೋದು ಅಂತ. ಈ ಫಾರ್ ಎಕ್ಸಾಂಪಲ್ ಈಗ ಲಿಗೋ ಬ್ಲಾಕ್ಸ್ ಇರ್ತಾವಲ್ಲ, ಸೊ ಅಲ್ಲಿ ಹೆಂಗೆ ಸ್ಮಾಲ್ ಬಾಕ್ಸದ್ದು ಡೆವಲಪ್ ಮಾಡಿ ಅವನ್ನ ಅಟ್ಯಾಚ್ ಮಾಡೋದ್ರಿಂದ ನೀನು ಒಂದು ಫಿಗರನ್ನು ಕ್ರಿಯೇಟ್ ಮಾಡ್ಬೋದು. ಹಂಗೆ ಕಾಂಪೋನೆಂಟ್ಸ್ ಕಾಂಪೋಸಿಷನ್ ಹೆಂಗೆ ಮಾಡ್ಬೋದು ಅಂತ ಹೇಳಿ ಒಂದು ಸಿಂಪಲ್ ಎಕ್ಸಾಂಪಲ್ ಓಕೆ ತೊಗೊಂಡು, ಲೈಕ್ ಬಟನ್ ಆ್ಯಸ್ ಎ ಕಾಂಪೋನೆಂಟ್ ಅಂತ ಇಟ್ಕೊಂಡು ಬಟನ್ ಕಾಂಪೋನೆಂಟನ್ನು ಹೆಂಗೆ ಬಿಲ್ಡ್ ಮಾಡೋದು, ಅದನ್ನು ಯೂಸ್ ಮಾಡಿಕೊಂಡು ನಾನೇನಪ್ಪ ಅಂತಂದ್ರೆ ನನ್ನ ಅಪ್ಲಿಕೇಶನ್ ಮೇಲೆ ಒಂದು ಟ್ಯಾಬ್ ಕ್ರಿಯೇಟ್ ಮಾಡಬೇಕಾಗ್ಯದ. ಅಂದರೆ 4 ಬಟನ್ಸ್ ಕೊಟ್ಟು ಈಚ್ ಬಟನ್ ಕ್ಲಿಕ್ ಮಾಡಿದಾಗ ನಂಗೆ ಡಿಫ್ರೆಂಟ್ ಕಂಟೆಂಟ್ ತೋರಿಸೋದು. ಸೊ ಟ್ಯಾಬ್ಯುಲರ್ ಫಾರ್ಮ್ಯಾಟ್ ಅಂದರೆ ಟ್ಯಾಬ್ಸ್ ಕ್ರಿಯೇಟ್ ಮಾಡಬೇಕಾಗ್ಯದ ಅಂತ ಹೆಂಗೆ ಮಾಡ್ಬೋದು ಅಂತೇಳಿ. ಸೊ ಇದೇ ಪ್ರಾಜೆಕ್ಟ್ ಮಾಡುವಾಗ ಆ ಪ್ರಾಜೆಕ್ಟ್ ಒಳಗಡೆ ನಾವೇನು ಮಾಡ್ತೀವಿ, ಆ ಟ್ಯಾಬ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಕಾಂಪೋನೆಂಟ್ಸನ್ನು ಹೆಂಗೆ ಕಾಂಪೋಸಿಷನ್ ಮಾಡ್ಬೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದಮೇಲೆ ಇವೆಂಟ್ ಹ್ಯಾಂಡ್ಲಿಂಗ್ ಹೆಂಗೆ ಮಾಡಬೇಕು, ಬಟನ್ಸ್ ಇವೆಂಟ್ ಹ್ಯಾಂಡ್ಲಿಂಗ್ ಅದು ಇದೆಲ್ಲ ಹೆಂಗೆ ಮಾಡಬೇಕು. ಓಕೆ, ಅದು ಮಾಡಿದ್ಮೇಲೆ ಏನಂತಂದ್ರೆ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರ್ತದೆ ರಿಯಾಕ್ಟ್ ಒಳಗೆ, ಸ್ಟೇಟ್ ಮ್ಯಾನೇಜ್ಮೆಂಟ್ ಅಂತ. ಅಂದ್ರೆ ಕಾಂಪೋನೆಂಟ್ಸ್ ಸ್ಟೇಟ್ಸನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಫುಡ್ ಆರ್ಡರ್ ಏನಂತಂದ್ರೆ ಆ್ಯಪ್ ಮಾಡ್ತಿದ್ದೆ ಅಂತಂದ್ರೆ ನಾನೇನು ಕಾಂಪೋನೆಂಟ್ಸನ್ನು ಕಾರ್ಟಿಗೆ ಹಾಕಿರ್ತೀನಿ ಅಥವಾ ಆರ್ಡರ್ನ ಕಾರ್ಟಿಗೆ ಹಾಕಿರ್ತೀನಿ, ಕಾರ್ಟ್ ಈಸ್ ಅ ಕಾಂಪೋನೆಂಟ್ ಅಗೇನ್. ಆ ಕಂಟೆಂಟ್ ಏನಿರ್ತದೆ, ಕಾರ್ಟದ ಕಂಟೆಂಟ್ ಏನದನ್ನ ಯೂಸರ್ ಪಾಯಿಂಟ್ ಆಫ್ ವ್ಯೂಲಿಂದ ದಟ್ ಈಸ್ ನಥಿಂಗ್ ಬಟ್ ದ ಸ್ಟೇಟ್ ಆಫ್ ದ ರಿಯಾಕ್ಟ್ ಕಾಂಪೋನೆಂಟ್. ಸೊ ಆ ರೀತಿ ಸ್ಟೇಟನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು. ಓಕೆ, ಅಲ್ಲಿ ಯೂಸ್ ಸ್ಟೇಟ್ ಅನ್ನೋದೊಂದು ಹುಕ್ ಬರ್ತದೆ. ಸೊ ಆ ಹುಕ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಅಂತೇಳಿ. ಆಮೇಲೆ ಆ ಸ್ಟೇಟ್ನಿಂದ ನಮಗೆ ಬೇಕಾದಂಥ ಡೈನಮಿಕ್ ವ್ಯಾಲ್ಯೂಸನ್ನು ಅಥವಾ ಡೈನಮಿಕ್ ಡೇಟಾನ ಹೆಂಗೆ ಡಿರೈವ್ ಮಾಡ್ಬೋದು, ಎಕ್ಸ್ಟರ್ನಲ್ ಡೇಟಾನ ಹೆಂಗೆ ರೀಡ್ ಮಾಡ್ಕೋಬೇಕು, ಆಮೇಲೆ ಎಕ್ಸ್ಟರ್ನಲ್ ಡೇಟಾದಿಂದ ನಾವು ಡೈನಮಿಕ್ ಡೇಟಾನ ಹೆಂಗೆ ಡಿರೈವ್ ಮಾಡ್ಬೋದು, ಆಮೇಲೆ ಕಂಡೀಷ್ನಲಿ ಕಾಂಪೋನೆಂಟ್ಸನ್ನು ಹೆಂಗೆ ರೆಂಡರ್ ಮಾಡ್ಬೋದು. ಫಾರ್ ಓಕೆ ಎಕ್ಸಾಂಪಲ್ ಡೇಟಾ ರೀಡ್ ಮಾಡುವಾಗ ನಾನು ಲೋಡಿಂಗ್ ಡೇಟಾ ಅಂತ ತೋರಿಸೋದು, ಆಮೇಲೆ ಡೇಟಾ ರೀಡ್ ಮಾಡಿ ಆದಮೇಲೆ ಆ್ಯಕ್ಚುಯಲ್ ಡೇಟಾ ತೋರಿಸೋದು. ಸೊ ಈ ರೀತಿ ಕಂಡೀಷ್ನಲಿ ಹೆಂಗೆ ಕಾಂಪೋನೆಂಟ್ಸನ್ನು ನಾವು ರೆಂಡರ್ ಮಾಡ್ಬೋದು ಅಂತೇಳಿ. ಅದಾದಮೇಲೆ ಡೈನಮಿಕ್ ಆಗಿ ಸ್ಟೈಲಿಂಗ್ ಹೆಂಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನಾನು ಟ್ಯಾಬ್ ಮಾಡಿದ್ದೆ, ಒಂದು ಮೆನ್ಯೂ ಥರ ಮಾಡಿದ್ದೆ ಅಂತಂದ್ರೆ ನೀ ಯಾವ ಮೆನ್ಯೂ ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ಹೆಂಗೆ ಹೈಲೈಟ್ ಮಾಡಿ ತೋರಿಸೋದು, ಉಳಿದ ಮೆನ್ಯೂನ ಡಿಸೇಬಲ್ ಹೆಂಗೆ ಮಾಡ್ಬೋದು. ಸೊ ಈ ರೀತಿ ಅಂದರೆ ಡೈನಮಿಕಲಿ ಕಾಂಪೋನೆಂಟ್ಸನ್ನು ಹೆಂಗೆ ಸ್ಟೈಲ್ ಮಾಡ್ಬೋದು ಅನ್ನೋದು ಇದೇನದ. ಬೇಸಿಕಲಿ ಈ ಒಂದು ಪ್ರಾಜೆಕ್ಟ್ ಮಾಡಿದ್ರಾಗ ಇವೆಲ್ಲ ಕಾನ್ಸೆಪ್ಟ್ ನಾವು ತಿಳ್ಕೊತೀವಿ. ಓಕೆ, ಕಾಂಪೋನೆಂಟ್ಸಿಂದ ಹಿಡಿದು JSX ಹೆಂಗೆ ಯೂಸ್ ಮಾಡಬೇಕು, ಕಾಂಪೋನೆಂಟ್ಸನ್ನು ಹೆಂಗೆ ಬಿಲ್ಡ್ ಮಾಡಬೇಕು, ಪ್ರಾಪ್ಸ್ ಹೆಂಗೆ ಇದು ಮಾಡಬೇಕು ಕಾಂಪೋನೆಂಟ್ಸಿಗೆ, ಕಾಂಪೋನೆಂಟ್ಸ್ ಒಳಗೆ ಇವೆಂಟ್ಸನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು, ಕಾಂಪೋನೆಂಟ್ಸ್ ಸ್ಟೇಟ್ಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆಮೇಲೆ ಏನಪ್ಪ ಅಂತಂದ್ರೆ ಕಾಂಪೋನೆಂಟ್ ಟು ಕಾಂಪೋನೆಂಟ್ ಹೆಂಗೆ ನಾವು ಏನಂತಂದ್ರೆ ಕಮ್ಯುನಿಕೇಷನ್ ಮಾಡ್ಬೋದು, ಡೈನಮಿಕ್ ಡೇಟಾನ ಹೆಂಗೆ ಮ್ಯಾನೇಜ್ ಮಾಡೋದು, ಸ್ಟೈಲ್ ಹೆಂಗೆ ಮಾಡೋದು ಕಾಂಪೋನೆಂಟು. ಈ ಬೇಸಿಕ್ ಥಿಂಗ್ಸ್ ಎಲ್ಲ ಏನು ಬರ್ತದೆ ಫಸ್ಟ್ ಪ್ರಾಜೆಕ್ಟ್ ಒಳಗೆ ಬರ್ತದೆ. ಓಕೆ, ಸೊ ಇದು ಏನದ ಬೇಸಿಕಲಿ ನಿನಗೊಂದು ರಿಯಾಕ್ಟದ್ದು ವೇ ಆಫ್ ವರ್ಕಿಂಗ್ ಅರ್ಥ ಮಾಡಿಸ್ತದೆ. ರಿಯಾಕ್ಟ್ ಪ್ರಾಜೆಕ್ಟ್ ಒಳಗೆ ನೀವು ಯಾವ ರೀತಿ ಥಿಂಕ್ ಮಾಡಬೇಕು, ಒಂದು ರಿಯಾಕ್ಟ್ ಆ್ಯಪ್ ಡೆವಲಪ್ ಮಾಡ್ಬೇಕಾಯ್ತಂದ್ರೆ ಹೆಂಗೆ ಅದನ್ನು ಕಾಂಪೋನೆಂಟ್ ವೇ ಆಗಿ ಥಿಂಕ್ ಮಾಡಬೇಕು, ಅದನ್ನೆಲ್ಲನೂ ಇದ್ರೊಳಗೆ ನಾವು ಕಲಿತೀವಿ. ಓಕೆ, ಸೊ ಇದಾದ್ಮೇಲೆ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಲೈಟ್ಲಿ ಸೇಮ್ ಕಾನ್ಸೆಪ್ಟ್ಸು ನಾವೇನು ಕಲ್ತಿರ್ತೀವಿ ಫಸ್ಟ್ ಪ್ರಾಜೆಕ್ಟ್ನಾಗ
ಅದನ್ನು ವಿತ್ ಅ ಲಿಟಲ್ ಅಡ್ವಾನ್ಸ್ ಪ್ರಾಜೆಕ್ಟ್, ಒಂದು ಟಿಕ್ ಟ್ಯಾಕ್ ಟು ಗೇಮ್ ಮಾಡೋದು. ಓಕೆ, ಸಿಂಪಲ್ ಆನ್ಲೈನ್ ಟಿಕ್ ಟ್ಯಾಕ್ ಟು ಗೇಮ್ ಮಾಡಿ ಅದರೊಳಗೆ ಏನಂತಂದ್ರೆ ಸೇಮ್ ಕಾನ್ಸೆಪ್ಟ್ ನಾವೇನು ಕಲ್ತಿರ್ತೀವಿ ಅದನ್ನೇನಪ್ಪ ಅಂತಂದ್ರೆ ಲಿಟಲ್ ಡೀಪ್ ಡೈವ್ ಮಾಡೋದು. ಓಕೆ, ಅಲ್ಲಾಗೇನು JSX ಯೂಸ್ ಮಾಡೋದ ಅಥವಾ ವಿತೌಟ್ JSX ಮಾಡೋದ, ಫ್ರಾಗ್ಮೆಂಟ್ಸ್ನ ಹೆಂಗೆ ಯೂಸ್ ಮಾಡೋದು, ದರ್ ಇಸ್ ಎ ಸ್ಮಾಲ್ ಕಾನ್ಸೆಪ್ಟ್ ಕಾಲ್ಡ್ ಫ್ರಾಗ್ಮೆಂಟ್ಸು. ಆಮೇಲೆ ಬಿಗ್ಗರ್ ಕಾಂಪೋನೆಂಟ್ಸ್ ಹೆಂಗೆ ಫರ್ದರ್ ಸ್ಪ್ಲಿಟ್ ಮಾಡಿ ಸ್ಮಾಲರ್ ಕಾಂಪೋನೆಂಟ್ಸ್ ಮಾಡ್ಕೋಬಹುದು. ಓಕೆ, ಆಮೇಲೆ ಒಂದು ಕಾಂಪೋನೆಂಟಿಂದ ನಾವು ಇನ್ನೊಂದು ನಾರ್ಮಲಿ ದರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ರ್ಯಾಪರ್ ಕಾಂಪೋನೆಂಟ್ಸ್ ಅಂತ. ಒಂದು ಕಾಂಪೋನೆಂಟ್ ಏನು ಮಾಡ್ತದೆ ಲೈಕ್ ಬಾಕ್ಸ್ ಇದ್ದಂಗೆ, ಅದ್ರೊಳಗೆ ನೀವು 2 ಐಟಮ್ಸ್ ಇಟ್ಟಿ ಅಂತಂದ್ರೆ ಆ ಔಟ್ಸೈಡ್ ಬಾಕ್ಸಿಂದ ಇನ್ಫಾರ್ಮೇಷನನ್ನು ಒಳಗಡೆ ಇಟ್ಟಂಥ ಕಂಟೆಂಟ್ಸಿಗೆ ಹೆಂಗೆ ಕೊಡೋದು, ಫಾರ್ವರ್ಡಿಂಗ್ ಪ್ರಾಪ್ಸ್ ಅಂತೀವಿ ನಾವು. ಆಮೇಲೆ ಪ್ರಾಪ್ಸಿಗೆ ಹೆಂಗೆ ಡಿಫಾಲ್ಟ್ ವ್ಯಾಲ್ಯೂ ಸೆಟ್ ಮಾಡಬೇಕು. ಆಮೇಲೆ 2 ವೇ ಬೈಂಡಿಂಗ್ ಅಂತಂದ್ರೆ ಈಗ ಇನ್ಪುಟ್ ಬಾಕ್ಸ್ ಒಳಗೆ ಕೊಟ್ಟಿದ್ದನ್ನು ಡೇಟಾನ ವೇರಿಯಬಲಿಗೆ ತಗೋದು, ವೇರಿಯಬಲಿಂದ ಇನ್ಪುಟ್ ಬಾಕ್ಸಿಗೆ ಕೊಡೋದು, ಈ ರೀತಿ 2 ವೇ ಬೈಂಡಿಂಗು ಹೆಂಗೆ ಮಾಡ್ಬೋದು ಅಂತೇಳಿ. ಆಮೇಲೆ ಮಲ್ಟಿ ಡೈಮೆನ್ಷನಲ್ ಲಿಸ್ಟ್ ಅಂದ್ರೆ ಲಿಸ್ಟ್ ಆಫ್ ಇನ್ಫಾರ್ಮೇಷನ್ ಹೆಂಗೆ ಡಿಸ್ಪ್ಲೇ ಮಾಡ್ಬೋದು ಸ್ಕ್ರೀನ್ ಮೇಲೆ. ಇದನ್ನ ನಾರ್ಮಲಿ ಏನು ಮಾಡ್ತೀವಿ ಟಿಕ್ ಟ್ಯಾಕ್ ಟು ಗೇಮ್ ಒಳಗೆ ಒಂದು ಸಿಂಪಲ್ ಗೇಮ್ ಬಿಲ್ಡ್ ಮಾಡೋದು. ಅಲ್ಲಿ ಪ್ಲೇಯರ್ ನೇಮ್ ತೊಗೊಳೋದು, 2 ಪ್ಲೇಯರ್ನ ಡಿಫೈನ್ ಮಾಡಿ ಆ ಒಬ್ಬ ಪ್ಲೇಯರ್ ಎಕ್ಸ್ ಇನ್ನೊಬ್ಬ ಪ್ಲೇಯರ್ ಓ ಅಂತ ಹೇಳಿದ್ರೆ ಟಿಕ್ ಟ್ಯಾಕ್ ಟು ಗೇಮ್ ಇಂಪ್ಲಿಮೆಂಟ್ ಮಾಡೋದು. ಆ ಗೇಮ್ ಇಂಪ್ಲಿಮೆಂಟ್ ಮಾಡುವ ಇವೆಲ್ಲ ಕಾನ್ಸೆಪ್ಟ್ಸ್ ಬರ್ತಾವೆ. ಸೊ 2 ವೇ ಬೈಂಡಿಂಗ್ ಮಾಡೋಕೆ ಪ್ಲೇಯರ್ ನೇಮನ್ನು ನಾನು ಹೆಂಗೆ ಬೈಂಡ್ ಮಾಡಬೇಕು ವೇರಿಯಬಲ್ ಜೊತೆಗೆ. ಆಮೇಲೆ ಪ್ರಾಪ್ಸನ್ನು ಹೆಂಗೆ ಪಾಸ್ ಮಾಡಬೇಕು ಅಂದರೆ ಈಗ ನಾನು ಕ್ಲಿಕ್ ಮಾಡಿದ ಇನ್ಫಾರ್ಮೇಷನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಇನಿಷಿಯಲಿ ಆ ಪ್ಲೇಯರ್ ನೇಮನ್ನು ಹೆಂಗೆ ಡಿಫಾಲ್ಟ್ ಮಾಡಬೇಕು, ಅದನ್ನೆಲ್ಲ ಥಿಂಗ್ಸ್ ಬರ್ತಾವೆ. ಆಮೇಲೆ ಮಲ್ಟಿ ಡೈಮೆನ್ಷನಲ್ ಲಿಸ್ಟ್ ಅಂತಂದ್ರೆ ನಾವೊಂದು ಕೆಳಗಡೆ ತೋರಿಸ್ತಾ ಹೋಗ್ತೀವಿ ಯಾವ ಪ್ಲೇಯರ್ ವರ್ಕ್ ಮಾಡಲಿ, ಯಾವ ಪ್ಲೇಯರ್ ಏನು ಮಾಡ್ದ ಅಂದರೆ XL ಕ್ಲಿಕ್ ಆಯಿತು, OL ಕ್ಲಿಕ್ ಆಯಿತು, ಇದನ್ನು ನಾವು ತೋರಿಸ್ಕೋತ ಹೋಗ್ತೀವಿ. ಸೊ ಅದೇನು ಡೆಮಾನ್ಸ್ಟ್ರೇಷನ್ ಮಾಡ್ತದೆ ನೀವು ಮಲ್ಟಿ ಡೈಮೆನ್ಷನಲ್ ಲಿಸ್ಟನ್ನು ಹೆಂಗೆ ಡಿಸ್ಪ್ಲೇ ಮಾಡ್ಬೋದು ಅಂತೇಳಿ ಇದು ಮಾಡ್ತದೆ. ಓಕೆ, ಸೊ ಈ ರೀತಿ ಅಂದ್ರೆ ಆಮೇಲೆ ಸ್ಟೇಟನ್ನು ಹೆಂಗೆ ಅಪ್ಲಿಫ್ಟ್ ಮಾಡಬೇಕು ಅಂದರೆ ಒಂದು ಕಾಂಪೋನೆಂಟ್ನಾಗ ಇದ್ದಿದ್ದ ಸ್ಟೇಟನ್ನು ಅದರ ಪೇರೆಂಟಿಗೆ ಹೆಂಗೆ ಒಯ್ಯಬೇಕು. ಅದೇ ರೀತಿ ಏನಪ್ಪ ಅಂತಂದ್ರೆ ಇವೆಂಟ್ ಹ್ಯಾಂಡಲ್, ಈಗ ಕಾಂಪೋನೆಂಟ್ ಲೆವೆಲ್ನಾಗ ಇವೆಂಟ್ ಆಗಿದ್ದನ್ನು ಪೇರೆಂಟಿಗೆ ಹೆಂಗೆ ನಾವು ಮೇಲಕ್ಕೆ ಒಯ್ಕೋತ ಹೋಗ್ಬೋದು. ಸೊ ಈ ಥಿಂಗ್ಸ್ ಎಲ್ಲ ಏನು ಬರ್ತಾವಲ್ಲ, ಸೊ ಈ ಪ್ರಾಜೆಕ್ಟ್ ಒಳಗೆ ಬರ್ತದೆ. ಸೊ ಇದು ಒಂದು ಸಿಂಪಲ್ ಪ್ರಾಜೆಕ್ಟ್ ಅದ, ಬಟ್ ನಿನಗೆ ರಿಯಾಕ್ಟ್ ದ ಬೇಸಿಕ್ ಥಿಂಗ್ಸನ್ನು ಫುಲ್ ಡೀಪ್ ಡೈವ್ ಮಾಡಿ ತೋರಿಸ್ತದೆ. ಇದನ್ನು ಅಫಿಷಿಯಲಿ ಇವನ್ react.dev ಸೈಟ್ ಒಳಗೆ ಇದನ್ನೇ ಅಫಿಷಿಯಲಿ ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲನೂ. ಸೊ ಈ ಪ್ರಾಜೆಕ್ಟ್ ಅರ್ಥ ಆಯಿತು, ಈ ಪ್ರಾಜೆಕ್ಟ್ ನಮ್ಗೆ ಮಾಡ್ಲಿಕ್ಕೆ ಬಂತು ಇಂಡಿಪೆಂಡೆಂಟ್ ಆಗಿ ಅಂತಂದ್ರೆ ನಿನಗೆ ಆಲ್ಮೋಸ್ಟ್ ಬೇಸಿಕ್ ಥಿಂಗ್ಸ್ ಏನವ ರಿಯಾಕ್ಟ್ದು ಅರ್ಥ ಆಗ್ತಾವೆ. ರಿಯಾಕ್ಟ್ ವೇ ಆಫ್ ವರ್ಕಿಂಗ್ ಅರ್ಥ ಆಗ್ತದೆ, ಯಾವ ರೀತಿ ಥಿಂಕ್ ಮಾಡಬೇಕು ರಿಯಾಕ್ಟ್ ಪ್ರಾಜೆಕ್ಟ್ಸ್ ಒಳಗೆ ಅದು ಅರ್ಥ ಆಗ್ತದೆ. ಓಕೆ, ಸೊ ಅದು ಏನದಲ್ಲ ಇದು ಸೆಕೆಂಡ್, ಇದು ಅಗೇನ್ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟು. ಸೊ ಫಸ್ಟ್ ಪ್ರಾಜೆಕ್ಟು ಸಿಂಪಲ್ ಒಂದು ಸಿಂಗಲ್ ವೆಬ್ ಪೇಜ್ ಮಾಡೋದು. ಸೆಕೆಂಡ್ ಏನಂತಾರೆ ಆ್ಯಕ್ಚುಯಲ್ ಟಿಕ್ ಟ್ಯಾಕ್ ಟು ಗೇಮ್ ಮಾಡೋದು. ಇವೆರಡರೊಳಗೂ ಏನಾಗ್ತದೆ ನಿನಗೆ ಆ್ಯಕ್ಚುಯಲ್ ವರ್ಕಿಂಗ್ ಕಾನ್ಸೆಪ್ಟ್ಸ್ ಗೊತ್ತಾಗ್ಲಿಕ್ಕೆ ಶುರು ಆಗ್ತಾವೆ ರಿಯಾಕ್ಟದ್ದು. ಓಕೆ, ಸೊ ಇಲ್ಲೇನದ ಇವೆರಡು ಪ್ರಾಜೆಕ್ಟ್ ಹೆವಿ ಅಂತಂದ್ರೆ ನಿನಗೆ ಫುಲ್ ಕೋಡಿಂಗ್ ಬೇಸ್ ಮಾಡ್ತಾನೆ ಹೋಗ್ಬೇಕು. ಕೋಡಿಂಗು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಬರ್ತದೆ, ಇದು ಬರೀ ಜಸ್ಟ್ ವಿಡಿಯೋ ನೋಡಿದ್ರೆ ಬರಂಗಿಲ್ಲ. ಓಕೆ, ಸೊ ಇದಾದ್ಮೇಲೆ ಏನಂತಂದ್ರೆ ಇನ್ನೊಂದು ಯಾವ್ದಾರ ಒಂದು ಸ್ಲೈಟ್ಲಿ ಬಿಗ್ಗರ್ ಪ್ರಾಜೆಕ್ಟ್ ತೊಗೊಂಡು ಲೈಕ್ ಒಂದೇನಾದ್ರು ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟರು ಅಥವಾ ಒಂದು ಏನಪ್ಪ ಅಂತಂದ್ರೆ ಸಿಂಪಲ್ ಒಂದು ಮೀಡಿಯಂ ಸ್ಕೇಲ್ ಪ್ರಾಜೆಕ್ಟ್ ತೊಗೊಂಡು ಕಲ್ತಿದ್ದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದು. ಓಕೆ, ಇದೇನದಲ್ಲ ಇದು ಇಂಡಿಪೆಂಡೆಂಟ್ ಆಗಿ ಮಾಡೋ ಪ್ರಾಜೆಕ್ಟ್ ಇದು. ನಾನು ಬರೀ ಟಾಸ್ಕ್ ಹೇಳ್ಕೊತ ಹೋಗ್ತೀನಿ, ಇದು ಮಾಡಬೇಕು ಅಂತೇಳಿ ಅದೇ ರೀತಿ ನೀನು ಮಾಡ್ಕೋತ ಹೋಗ್ಬೇಕು. ಅದರೊಳಗೆ ನೀನು ಈ ಎರಡು ಡೆಮೋ ಪ್ರಾಜೆಕ್ಟ್ನಾಗ ಕಲ್ತಿದ್ದು ಕಾನ್ಸೆಪ್ಟ್ಗಳು ಅಲ್ಲಿ ರಿಪೀಟ್ ಆಗ್ತಾವೆ, ಬಟ್ ಡಿಫ್ರೆಂಟ್ ಪ್ರಾಜೆಕ್ಟ್ ಕಂಪ್ಲೀಟ್ಲಿ. ಓಕೆ, ಸೊ ಇದು ಆದಮೇಲೆ ಏನಂತಂದ್ರೆ ನೆಕ್ಸ್ಟ್ ಕಾಂಪೋನೆಂಟ್ಸನ್ನು ಹೆಂಗೆ ಸ್ಟೈಲ್ ಮಾಡೋದು. ಓಕೆ, ಲುಕ್ ಆ್ಯಂಡ್ ಫೀಲನ್ನು ಹೆಂಗೆ ಚೇಂಜ್ ಮಾಡೋದು ಕಾಂಪೋನೆಂಟ್ಸ್ಗೆ. ಅಲ್ಲೇನಪ್ಪ ಅಂತಂದ್ರೆ ವೆನಿಲಾ CSS ಯೂಸ್ ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಅದಾದಮೇಲೆ ಅದರದ್ದು ಏನಪ್ಪ ಅಂತಂದ್ರೆ ಕಾಂಪ್ಲೆಕ್ಸಿಟಿ ನೋಡಿಕೊಂಡು ಓಕೆ ಆ CSSನ ಹೆಂಗೆ ಸ್ಕೋಪ್ ಮಾಡೋದು ಅಂದರೆ ಒಂದು ಕಾಂಪೋನೆಂಟಿಗೆ ಮಾಡಿದ CSS ಇನ್ನೊಂದು ಕಾಂಪೋನೆಂಟಿಗೆ ಎಫೆಕ್ಟ್ ಮಾಡಬಾರ್ದು. ಸೊ ಅದನ್ನೇನಂತೀವಿ ನಾವು ಸ್ಕೋಪ್ಡ್ CSS ಅಂತೀವಿ. ಸೊ ಅದನ್ನು ಯಾವ ರೀತಿ ಮಾಡೋದು. ಓಕೆ, ಆಮೇಲೆ CSSನ JS ಒಳಗೆ ಹೆಂಗೆ ಇಂಪ್ಲಿಮೆಂಟ್ ಮಾಡೋದು. ಓಕೆ, ಈ ಥಿಂಗ್ಸನ್ನು ನೋಡ್ತೀವಿ. ಇದಾದಮೇಲೆ ಬೇಸಿಕಲಿ ಏನಪ್ಪ ಅಂತಂದ್ರೆ ಆ್ಯಕ್ಚುಯಲ್ ಪ್ರಾಜೆಕ್ಟ್ಸ್ ನಾವು ಮಾಡೋದೇನಂತಂದ್ರೆ ಯಾವುದಾದ್ರೂ ಒಂದು CSS ಫ್ರೇಮ್ವರ್ಕ್ ಯೂಸ್ ಮಾಡ್ತೀವಿ. ನಾರ್ಮಲಿ ಇವತ್ತು ನಾಳೆ ಏನಂತಂದ್ರೆ ಟೇಲ್ವಿಂಡ್ CSS ಅಂತ ಯೂಸ್ ಮಾಡ್ತಾನೆ. ಸೊ ಇದು ಒಂದು ಎಕ್ಸ್ಟರ್ನಲ್ CSS ಫ್ರೇಮ್ವರ್ಕು. ಇದನ್ನು ಯಾವ ರೀತಿ ರಿಯಾಕ್ಟ್ ಅಪ್ಲಿಕೇಶನ್ನಾಗ ನಾವು ಇಂಪ್ಲಿಮೆಂಟ್ ಮಾಡಬಹುದು ಅದನ್ನು ನೋಡಿ ಆಮೇಲೆ ಏನಂತಂದ್ರೆ ಅದನ್ನೇ ಯೂಸ್ ಮಾಡ್ಕೊತ ಹೋಗೋದು ನೆಕ್ಸ್ಟ್ ಎಲ್ಲನು. ಸೊ ಅದನ್ನು ಯೂಸ್ ಮಾಡ್ಕೊಂಡು ಹೆಂಗೆ ನಾನು ಕಂಡೀಷನಲ್ ಸ್ಟೈಲಿಂಗ್ ಮಾಡ್ಬೋದು. ಓಕೆ, ಒಂದು ಬಟನನ್ನು ಆ್ಯಕ್ಟಿವ್ ಇತ್ತಂದ್ರೆ ಹೆಂಗೆ ತೋರಿಸೋದು, ಡಿಸೇಬಲ್ಡ್ ಇತ್ತಂದ್ರೆ ಹೆಂಗೆ ತೋರಿಸೋದು, ಡೈನಮಿಕ್ಕಾಗಿ ಹೆಂಗೆ ಮ್ಯಾನೇಜ್ ಮಾಡೋದು, ಈ ಥಿಂಗ್ಸ್ ಎಲ್ಲನೂ ಸ್ಟೈಲಿಂಗ್ನಾಗ ಬರ್ತಾವೆ. ಓಕೆ, ಇದು ಆದಮೇಲೆ ಏನಂತಂದ್ರೆ ಡಿಬಗ್ ಮಾಡೋದು ಹೆಂಗಂತ. ಬೇಸಿಕಲಿ ನೀನು ಒಂದು ಕಾಂಪ್ಲೆಕ್ಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಫಸ್ಟ್ ನಿಂಗೆ ಗೊತ್ತಾಗಬೇಕು ಡಿಬಗ್ ಹೆಂಗೆ ಮಾಡ್ಬೇಕು ನಾನು ರಿಯಾಕ್ಟ್ ಅಪ್ಲಿಕೇಶನ್ಸ್ ಅಂತ ಹೇಳಿ. ಸೊ ನಾವೇನು ಮಾಡೋಣ ಸ್ಟಾರ್ಟಿಂಗ್ ವಿತ್ ಸಿಂಪಲ್ ರಿಯಾಕ್ಟ್ ಎರರ್ ಮೆಸೇಜಸ್ನ ಹೆಂಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಬ್ರೌಸರ್ ಹೆಂಗೆ ನಾ ಡಿಬಗರ್ ಯೂಸ್ ಮಾಡ್ಬೋದು.
ಬ್ರೇಕ್ ಪಾಯಿಂಟ್ಸ್ ಹೆಂಗೆ ಆ್ಯಡ್ ಮಾಡ್ಬೋದು ರಿಯಾಕ್ಟ್ ಅಪ್ಲಿಕೇಶನ್ನಾಗ. ಆಮೇಲೆ ರಿಯಾಕ್ಟ್ ಸ್ಟ್ರಿಕ್ಟ್ ಮೋಡ್ ಅಂದ್ರೆ ಏನು, ಅದು ಈ ಥಿಂಗ್ಸ್ ಇದು ಮಾಡ್ತೀವಿ. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ರಿಯಾಕ್ಟ್ ಡೆವ್ ಟೂಲ್ಸ್ ಅಂತ ಬರ್ತದೆ. ಇದ್ರೊಳಗೆ ನಿನಗೆ ಬೇಸಿಕಲಿ ರಿಯಾಕ್ಟ್ನಾಗ ನಿನಗೆ ಕಂಪ್ಲೀಟ್ ಕಾಂಪೋನೆಂಟ್ ಟ್ರೀ ತೋರಿಸ್ತದ. ಅದ್ರೊಳಗೆ ಏನಂತಾರೆ ಈಚ್ ಕಾಂಪೋನೆಂಟ್ನಾಗಿಂದ ಸ್ಟೇಟ್ ಏನದ, ಯಾವ ಇವೆಂಟ್ಸ್ ಫೈರ್ ಆಗ್ಲಿಕ್ಕತ್ತಾವ, ಇದನ್ನೆಲ್ಲನೂ ವಿಜುವಲೈಸ್ ಮಾಡಿ ತೋರಿಸ್ತದೆ. ಅಂದ್ರೆ ನಿನಗೊಂದು ರಿಯಾಕ್ಟ್ ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ನಿನಗೆ ಆ್ಯಕ್ಚುಲಿ ನೀನು ಡೆವಲಪ್ ಮಾಡಿದ ಕೋಡ್ ಹೆಂಗೆ ವರ್ಕ್ ಆಗ್ಲಿಕ್ಕತ್ತದ ಹಿಂದೆ ಅನ್ನೋದನ್ನ ಅದು ವಿಜುವಲೈಸ್ ಮಾಡಿ ತೋರಿಸ್ತದೆ. ಸೊ ಡೆವ್ ಟೂಲ್ ಅಂತೇಳಿ ಇದು ವೆರಿ ಬೇಸಿಕ್ ಕಾಮನ್ ಟೂಲ್ ನಾವು ಎಲ್ಲ ರಿಯಾಕ್ಟ್ ಅಪ್ಲಿಕೇಶನ್ನಾಗ ಯೂಸ್ ಮಾಡ್ತೀವಿ. ಇದನ್ನ ಹೆಂಗೆ ಯೂಸ್ ಮಾಡೋದು, ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಓಕೆ, ಅದನ್ನೇನಪ್ಪ ಅಂತಂದ್ರೆ ಇಲ್ಲಿ ಪಾರ್ಟ್ 4ನಾಗ. ಇದಾದ್ಮೇಲೆ ಪಾರ್ಟ್ 5ದಾಗ ಏನಂತಂದ್ರೆ ಕಾನ್ಸೆಪ್ಟ್ ಆಫ್ ರೆಫ್ಸ್ ಆ್ಯಂಡ್ ಪೋರ್ಟಲ್ಸ್ ಅಂತ ಬರ್ತಾವೆ. ಓಕೆ, ಇಲ್ಲಿ ಬೇಸಿಕಲಿ ಏನಪ್ಪ ಅಂತಂದ್ರೆ ನಾವು ರೆಫ್ಸ್ ಯೂಸ್ ಮಾಡಿಕೊಂಡು HTML ಎಲಿಮೆಂಟ್ಸನ್ನ ಹೆಂಗೆ ಎಕ್ಸೆಸ್ ಮಾಡ್ಬೋದು ಥ್ರೂ ರಿಯಾಕ್ಟ್, ಡಾಮನ್ ಹೆಂಗೆ ಮ್ಯಾನಿಪುಲೇಟ್ ಮಾಡ್ಬೋದು, ಆಮೇಲೆ ಏನಪ್ಪ ಅಂದ್ರೆ 2-ವೇ ಬೈಂಡಿಂಗ್ ಹೆಂಗೆ ಮಾಡ್ಬೋದು, ಈ ಕಾನ್ಸೆಪ್ಟ್ಸ್ ಬರ್ತವೆ. ಆಮೇಲೆ ಕಾಂಪೋನೆಂಟ್ API ಅಂತಂದು ಬರ್ತದೆ, ಅದನ್ನು ಕಾಂಪೋನೆಂಟ್ಸ್ನ ಹೆಂಗೆ ನಾನು API ಥ್ರೂ ಎಕ್ಸ್ಪೋಸ್ ಮಾಡ್ಬೋದು, ಈ ಕಾನ್ಸೆಪ್ಟ್ಸ್ ಬರ್ತಾವೆ. ಪೋರ್ಟಲ್ಸ್ ಅಂತ ಬರ್ತದೆ. ಸೊ ಇವು ಬೇಸಿಕ್ ಥಿಂಗ್ಸನ್ನು ಅರ್ಥ ಮಾಡ್ಕೋಬೇಕು. ಇದು ಆದಮೇಲೆ ಏನಂತಂದ್ರೆ ಅಗೇನ್ ಮತ್ತೊಂದು ಅನದರ್ ಬಿಗ್ ಪ್ರಾಜೆಕ್ಟ್ ತಗೊಂಡು, ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಲೈಬ್ರರಿ ಮ್ಯಾನೇಜ್ಮೆಂಟ್ ಇರ್ಬೋದು, ಹೆಲ್ತ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇರ್ಬೋದು. ಅಂದರೆ ಒಂದು ಬಿಗ್ಗರ್ ಪ್ರಾಜೆಕ್ಟ್ ತಗೊಂಡು ಇಲ್ಲಿವರೆಗೆ ಕಲ್ತಿದ್ದು ಅಷ್ಟು ಇನ್ಫಾರ್ಮೇಷನನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ 2 ಬಿಗ್ ಪ್ರಾಜೆಕ್ಟ್ಸ್, 2 ಡೆಮೋ ಪ್ರಾಜೆಕ್ಟ್ಸು, 2 ಬಿಗ್ ಪ್ರಾಜೆಕ್ಟ್ ಮಾಡೋದು. ಆ 2 ಬಿಗ್ ಪ್ರಾಜೆಕ್ಟ್ನಾಗ ನಿಂಗೆ ಕಂಪ್ಲೀಟಾಗಿ ಎಷ್ಟು ಕಲ್ತಿರ್ತೀವಿ ಎಲ್ಲ ಕಾನ್ಸೆಪ್ಟ್ಸು ಯೂಸ್ ಆಗಂಗೆ ಈ ಪ್ರಾಜೆಕ್ಟ್ಸನ್ನ ಏನಂತಂದ್ರೆ ಡಿಸೈನ್ ಮಾಡೋಣ. ಸೊ ಇದ್ರಾಗ ಏನಾಗ್ತದೆ, ಪ್ರಾಜೆಕ್ಟ್ ಮಾಡ್ಕೊಂಡು ನಿಂಗೆ ಆ್ಯಕ್ಚುಲಿ ವರ್ಕ್ ಹೆಂಗೆ ಮಾಡ್ತಾರೆ React.js ಒಳಗೆ, ಆ್ಯಕ್ಚುಲ್ ಹೆಂಗೆ ಯೂಸ್ ಆಗ್ತದೆ, ಇದೆಲ್ಲ ಗೊತ್ತಾಗ್ತದೆ. ಓಕೆ, ಸೊ ಇದು ಆದಮೇಲೆ ಏನಪ್ಪ ಅಂತಂದ್ರೆ ಅಡ್ವಾನ್ಸ್ ಟಾಪಿಕ್ ಸ್ಟಾರ್ಟ್ ಆಗ್ತಾವೆ. ಅಲ್ಲಿವರೆಗೆ ಬರೀ ಬೇಸಿಕ್ ಆಯ್ತು ಇದು. ಓಕೆ, ಸೊ ಅಡ್ವಾನ್ಸ್ ಟಾಪಿಕ್ನಾಗ ನಾನು ಜಾಸ್ತಿ ಡೀಪ್ ಹೋಗಂಗಿಲ್ಲ, ಅದು ಬಂದಾಗ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬಟ್ ನಾರ್ಮಲಿ ಅಡ್ವಾನ್ಸ್ ಟಾಪಿಕ್ನಾಗ ಏನಪ್ಪ ಅಂತಂದ್ರೆ ಕಾಂಟೆಕ್ಸ್ಟ್ API ಹೆಂಗೆ ಯೂಸ್ ಮಾಡೋದು, ಯೂಸ್ ರೆಡ್ಯೂಸರ್ ಹುಕ್ ಅಂದ್ರೆ ಏನು, ಸೈಡ್ ಎಫೆಕ್ಟ್ಸನ್ನ ಹೆಂಗೆ ಹ್ಯಾಂಡಲ್ ಮಾಡೋದು. ಓಕೆ, ಅಲ್ಲೊಂದು ಡೆಮೋ ಕ್ವಿಜ್ ಆ್ಯಪ್ ಕ್ರಿಯೇಟ್ ಮಾಡ್ತೀವಿ. ಸೊ ಕ್ವಿಜ್ ಆ್ಯಪ್ ಥ್ರೂ ಏನಂತಂದ್ರೆ ಇವೆಲ್ಲ ಕಾನ್ಸೆಪ್ಟ್ಸನ್ನ ಅರ್ಥ ಮಾಡ್ಕೋತೀವಿ. ಆಮೇಲೆ ರಿಯಾಕ್ಟ್ಸ್ ಇಂಟರ್ನಲ್ಸ್ ಅಂದ್ರೆ ಬಿಹೈಂಡ್ ದ ಸೀನ್ ಹೆಂಗೆ ಆಗ್ಲಿಕ್ಕತ್ತಾವ, ರಿಯಾಕ್ಟ್ ಹೆಂಗೆ ಮ್ಯಾನೇಜ್ ಮಾಡ್ಲಿಕ್ಕತ್ತದ. ಆಮೇಲೆ ಕ್ಲಾಸ್ ಬೇಸ್ಡ್ ಕಾಂಪೋನೆಂಟ್ಸ್ ಅಂದ್ರೆ ಏನು, ಲೇಜಿ ಲೋಡಿಂಗ್ ಅಂದ್ರೆ ಏನು, ಕಾಂಪೋನೆಂಟ್ಸ್ ಲೈಫ್ ಸೈಕಲ್ ಹೆಂಗಿರ್ತದೆ. ಓಕೆ, ಅವೆಲ್ಲ ಕಾನ್ಸೆಪ್ಟ್ಸ್ ಬರ್ತಾವೆ. ಅದಾದ್ಮೇಲೆ ಏನಂದ್ರೆ HTTP ರಿಕ್ವೆಸ್ಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಅಂದ್ರೆ ಒಂದು ಬ್ಯಾಕ್ ಎಂಡ್ಲಿಂದ ಡಾಟಾನ ಹೆಂಗೆ ರೀಡ್ ಮಾಡೋದು, ರೀಡ್ ಮಾಡಿ ಏನಂತಂದ್ರೆ ನಿನಗೆ ಪ್ರಾಪರಾಗಿ ಮ್ಯಾನೇಜ್ ಮಾಡೋದು ಅಟ್ ಫ್ರಂಟ್ ಎಂಡ್ ಲೆವೆಲ್. ಓಕೆ, ಅದಕ್ಕೆ ಏನಂದ್ರೆ ಒಂದು ಸಿಂಪಲ್ ಡೆಮೋ ಬ್ಯಾಕ್ ಎಂಡ್ ಪ್ರಾಜೆಕ್ಟ್ ತಗೋತೀವಿ, ಅದನ್ನು ರನ್ ಮಾಡಿ ಫ್ರಂಟ್ ಎಂಡ್ಲಿಂದ HTTP ರಿಕ್ವೆಸ್ಟ್ ಮಾಡಿ ಆ ರೆಸ್ಟ್ ಎಂಡ್ ಪಾಯಿಂಟಿಗೆ ಡೇಟಾನ ಹೆಂಗೆ ಕನ್ಸ್ಯೂಮ್ ಮಾಡೋದು ಅಂತೇಳಿ. ಆಮೇಲೆ ಏನಂತಂದ್ರೆ ಕಸ್ಟಮ್ ರಿಯಾಕ್ಟ್ ಹುಕ್ಸ್ ಕ್ರಿಯೇಟ್ ಮಾಡ್ತೀವಿ. ಓಕೆ, ಫಾರ್ಮ್ಸ್ ಡೆವಲಪ್ ಮಾಡ್ತೀವಿ. ಓಕೆ, ಫಾರ್ಮ್ಸ್ ಹೆಂಗೆ ಹ್ಯಾಂಡಲ್ ಮಾಡೋದು, ಯೂಸರ್ ವ್ಯಾಲಿಡೇಷನ್ಸ್ ಹೆಂಗೆ ಮಾಡೋದು, ಫಾರ್ಮ್ ಸಬ್ಮಿಷನ್ಸ್ ಹೆಂಗೆ ಮ್ಯಾನೇಜ್ ಮಾಡೋದು. ಓಕೆ, ಇವೆಲ್ಲ ಬರ್ತಾವೆ. ಇವೆಲ್ಲ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಒಂದು ಈಗ ಸ್ವಿಗ್ಗಿ ಅಥವಾ ಇದ್ರ ಥರ ಒಂದು ಝೊಮ್ಯಾಟೊ ಥರ ಒಂದು ಫುಡ್ ಆರ್ಡರ್ ಆ್ಯಪನ್ನು ಕ್ರಿಯೇಟ್ ಮಾಡೋಣ. ಸೊ ಅಲ್ಲೇನು ಮಾಡ್ತೀವಿ, ಮತ್ತು ಅಗೇನ್ ನಿನಗೆ ಒಂದು ಬ್ಯಾಕ್ ಎಂಡ್ ಪ್ರಾಜೆಕ್ಟ್ ತೊಗೋತೀವಿ, ರೆಡಿಮೇಡ್ ಬ್ಯಾಕ್ ಎಂಡ್ ಪ್ರಾಜೆಕ್ಟು. ಅದನ್ನು ತೊಗೊಂಡು ಏನಂತಂದ್ರೆ ನೀನು ಕಂಪ್ಲೀಟ್ ಫ್ರಂಟ್ ಎಂಡ್ ಡೆವಲಪ್ ಮಾಡೋದು, ಸೊ ದಟ್ ನಿನಗೆ ಬ್ಯಾಕ್ ಎಂಡ್ ಬಂದಂಥ ಇನ್ಫಾರ್ಮೇಷನನ್ನು ಡಿಸ್ಪ್ಲೇ ಮಾಡೋದು. ಬಟ್ ಅದನ್ನು ಮಾಡಬೇಕಾದ್ರೆ ಒಂದು ಆ್ಯಕ್ಚುಲ್ ಆ್ಯಪ್ ಕ್ರಿಯೇಟ್ ಮಾಡೋದು, ಫುಡ್ ಆರ್ಡರ್ ಆ್ಯಪ್ ಅಂತೇಳಿ, ಅಥವಾ ಊಬರ್ ಆ್ಯಪ್ ಇರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಆ್ಯಪ್ ತೊಗೊಂಡು, ಒಂದು ರಿಯಲ್ ಆ್ಯಪ್ ತೊಗೊಂಡು ಅದನ್ನೇನಂತಂದ್ರೆ ಮಾಡೋದ್ರೂ ನಮ್ಗೆ ಇದು ಗೊತ್ತಾಗ್ತದೆ ಹೆಂಗೆ ಬೇಸಿಕಲಿ ಈ ರಿಯಾಕ್ಟ್ದೆಲ್ಲ ಡಿಫ್ರೆಂಟ್ ಟಾಪಿಕ್ಸ್ ಹೆಂಗೆ ವರ್ಕ್ ಆಗ್ಲಿಕ್ಕತ್ತವ ಅಂತೇಳಿ. ಓಕೆ, ಸೊ ಸ್ಟಾರ್ಟಿಂಗ್ ಫ್ರಮ್ ಡೆಮೋ ಆ್ಯಪು, ಟಿಕ್-ಟ್ಯಾಕ್-ಟೋ ಆ್ಯಪು, 2 ಪ್ರಾಜೆಕ್ಟು, ಬಿಗ್ಗರ್ ಪ್ರಾಜೆಕ್ಟು, ಅದಾದಮೇಲೆ ಕ್ವಿಜ್ ಆ್ಯಪು, ಅದಾದಮೇಲೆ ಫುಡ್ ಆರ್ಡರ್ ಆ್ಯಪು. ಓಕೆ, ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಏನಂತಂದ್ರೆ ಮತ್ತೆ ಫರ್ದರ್ ಅಡ್ವಾನ್ಸ್ ಟಾಪಿಕ್ನಾಗ ಏನು ಬರ್ತದೆ, ಸ್ಟೇಟ್ ಮ್ಯಾನೇಜ್ಮೆಂಟ್ ಥ್ರೂ ರಿಡಾಕ್ಸ್ ಅಂತ ಹೇಳಿ. ಸೊ ರಿಡಾಕ್ಸ್ ಇಸ್ ಅನದರ್ ಎಕ್ಸ್ಟರ್ನಲ್ ಫ್ರೇಮ್ವರ್ಕ್ ಬರ್ತದೆ. ಈ ಎಕ್ಸ್ಟರ್ನಲ್ ಫ್ರೇಮ್ವರ್ಕ್ ಒಳಗೆ ಏನಪ್ಪ ಅಂತಂದ್ರೆ ನಾವು ಸ್ಟೇಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು. ನಾರ್ಮಲಿ ಬಿಗ್ಗರ್ಸ್ ಪ್ರಾಜೆಕ್ಟಿಗೆ ಹೋದಂಗೆ ಏನಾಗ್ತದೆ, ಕಾಂಪೋನೆಂಟ್ ಲೆವೆಲ್ನಾಗ ಸ್ಟೇಟ್ ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಕಾಂಪ್ಲಿಕೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಅವ್ನು ಶೇರ್ ಮಾಡೋದು, ಅಕ್ರಾಸ್ ಕಾಂಪೋನೆಂಟ್ಸ್ ಸ್ಟೇಟನ್ನು ಶೇರ್ ಮಾಡೋದು, ಸೊ ಈ ಥಿಂಗ್ಸ್ ಕಾಂಪ್ಲಿಕೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಅದಕ್ಕೇನಪ್ಪ ಅಂತಂದ್ರೆ ಒಂದು ಎಕ್ಸ್ಟರ್ನಲ್ ಲೈಬ್ರರಿ ಯೂಸ್ ಮಾಡ್ತೀವಿ ರಿಡಕ್ಸ್ ಅಂತೇಳಿ. ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತೇಳಿ, ಅದರೊಳಗೆ ಅಡ್ವಾನ್ಸ್ ರಿಡಕ್ ಕಾನ್ಸೆಪ್ಟ್ಸ್ ಅವೆಲ್ಲ ಬರ್ತಾವೆ. ಇದಾದ್ಮೇಲೆ ಏನಂತಂದ್ರೆ ಆ್ಯಕ್ಚುಲಿ ಬಿಲ್ಡಿಂಗ್ ಅಂದ್ರೆ ಸಿಂಗಲ್ ಪೇಜ್ ಅಪ್ಲಿಕೇಶನ್ಸ್ ಸಚ್ ಮಲ್ಟಿಪಲ್ ಪೇಜಸ್, ಅಂದರೆ ರಿಯಾಕ್ಟ್ ರೂಟಿಂಗ್ ಹೆಂಗೆ ಯೂಸ್ ಮಾಡೋದು ಅಂತೇಳಿ, ಡಿಫ್ರೆಂಟ್ ಪೇಜಸ್ಸನ್ನು ಹೆಂಗೆ ತೊಗೊಂಬರೋದು, ಒಂದು ಕಂಪ್ಲೀಟ್ ಆ್ಯಪನ್ನು ಹೆಂಗೆ ಕ್ರಿಯೇಟ್ ಮಾಡೋದು ಅಂತೇಳಿ. ಅದಾದಮೇಲೆ ಎವ್ರಿ ಫ್ರಂಟ್ ಎಂಡ್ ಅಪ್ಲಿಕೇಶನ್ನು ಡೆಫಿನೆಟ್ಲಿ ಕಮ್ಸ್ ವಿತ್ ಯೂಸರ್ ಅಥೆಂಟಿಕೇಶನ್. ಸೊ ಯೂಸರ್ ಅಥೆಂಟಿಕೇಶನನ್ನು ಹೆಂಗೆ ಮ್ಯಾನೇಜ್ ಮಾಡೋದು ರಿಯಾಕ್ಟ್ ಆ್ಯಪ್ ಒಳಗೆ. ಓಕೆ, ಆಬ್ವಿಯಸ್ಲಿ ನಮಗೆ ಫುಡ್ ಆರ್ಡರ್ ಆ್ಯಪು ಅದು ಇದು ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಗೆ ಅಲ್ಲಿ ಬೇಸಿಕ್ ಯೂಸರ್ ಅಥೆಂಟಿಕೇಶನ್ ಮಾಡಿರ್ತೀವಿ. ಬಟ್ ಇಲ್ಲೇನಂತಂದ್ರೆ ಬೇಸಿಕಲಿ ಲಿಟಲ್ ಮೋರ್ ಅಡ್ವಾನ್ಸ್ಡ್ ಯೂಸರ್ ಅಥೆಂಟಿಕೇಶನ್ ಹೆಂಗೆ ಮ್ಯಾನೇಜ್ ಮಾಡ್ಬೋದು, ಬ್ಯಾಕ್ ಎಂಡ್ಲಿಂದ ಟೋಕನ್ಸ್ ಹೆಂಗೆ ತೊಗೊಳ್ಳೋದು, ಅಥವಾ ಬ್ಯಾಕ್ ಎಂಡ್ಸ್ಲಿಂದ ನಾವು ಏನಂತಂದ್ರೆ ಯೂಸರ್ ಲಾಗಿನ್ ಆಗ್ಲಿಕ್ಕತ್ತಂತಂದ್ರೆ ಅಥೆಂಟಿಕೇಶನ್ OTPs ಹೆಂಗೆ ಕಳಿಸ್ಬೋದು,
ಮಲ್ಟಿಪಲ್ ವೇಸ್ ಅವ. ಸೊ ಡಿಫ್ರೆಂಟ್ ವೇಸ್ ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಯೂಸರ್ ಅಥೆಂಟಿಕೇಶನ್ ಹೆಂಗೆ ಮಾಡ್ಬೋದು ಅಂತೇಳಿ ಅದು ಏನದ ಅದು ಬೇಸಿಕ್ ಯೂಸ್ ಕೇಸ್. ಎನಿ ರಿಯಾಕ್ಟ್ ಆ್ಯಪ್ ಅಥವಾ ಎನಿ ಫ್ರಂಟ್ ಎಂಡ್ ಆ್ಯಪ್ ತಗೋ ಯೂಸರ್ ಅಥೆಂಟಿಕೇಶನ್ ಇದ್ದೇ ಇರ್ತದೆ. ಸೊ ಅದನ್ನು ನೋಡೋಣ. ಅದಾದಮೇಲೆ ಏನಂದ್ರೆ ಡಿಪ್ಲಾಯಿಂಗ್ ರಿಯಾಕ್ಟ್ ಆ್ಯಪ್ಸ್ ಅಂದರೆ ಪ್ರೊಡಕ್ಷನ್ ಸ್ಕೇಲ್ನಾಗ ಹೆಂಗೆ ಡಿಪ್ಲಾಯ್ ಮಾಡಬೇಕು, ಬಿಲ್ಡ್ ಹೆಂಗೆ ಮಾಡಬೇಕು, ಬಿಲ್ಡ್ ಪ್ರೊಸೆಸ್ ಏನು, ಪ್ರೊಡಕ್ಷನ್ ಸಲುವಾಗಿ ನಾವು ಹೆಂಗೆ ಎಫಿಷಿಯೆಂಟ್ ಕೋಡನ್ನು ಬರಿಬೇಕು. ಸೊ ಈ ಥಿಂಗ್ಸ್ ಎಲ್ಲನೂ ಡಿಪ್ಲಾಯಿಂಗ್ ದ ರಿಯಾಕ್ಟ್ ಆ್ಯಪ್ಸ್ನಾಗ ಬರ್ತಾವೆ. ಓಕೆ, ಇದು ಆದಮೇಲೆ ಏನಂತಂದ್ರೆ ಇದು ಇಲ್ಲಿವರೆಗೆ ಏನಾಯಿತು, ರಿಯಾಕ್ಟ್ ಆಯಿತು ಕಂಪ್ಲೀಟ್ಲಿ. ಓಕೆ, ಬಟ್ ಇದಾದ್ಮೇಲೆ ನೆಕ್ಸ್ಟ್ ಏನಂದ್ರೆ ರಿಯಾಕ್ಟ್ ಜೆ ಎಸ್ ಮೇಲೆ ಇದು ನೆಕ್ಸ್ಟ್ ಫ್ರೇಮ್ ವರ್ಕ್. ಓಕೆ, ದಟ್ ಈಸ್ ನೆಕ್ಸ್ಟ್ ಜೆ ಎಸ್ ಅಂತೇಳಿ. ಸೊ ಇದು ಏನದ ಬೇಸಿಕಲಿ ರಿಯಾಕ್ಟ್ ಜೆ ಎಸ್ ಮೇಲೆ ಕ್ರಿಯೇಟ್ ಮಾಡಿದ್ದು. ಓಕೆ, ಬಟ್ ಲಾಟ್ ಆಫ್ ರಿಯಾಕ್ಟ್ ಜೆ ಎಸ್ದು ಏನು ನಾವು ಬಾಯ್ಲರ್ ಪ್ಲೇಟ್ ಕೋಡ್ ಅಂತೀವಿ. ಅದು ಬಾಯ್ಲರ್ ಪ್ಲೇಟ್ ಅನ್ನೋಕ್ಕಿಂತ ಏನಂತಂದ್ರೆ ಪ್ಲಂಬಿಂಗ್ ಕೋಡ್ ಅಂತೀವಿ. ಅಂದ್ರೆ ಅನ್ನೆಸರಿ ಕೆಲವೊಂದ್ಸಲ ಸೇಮ್ ಕೋಡ್ ರಿಯಾಕ್ಟ್ ಜೆ ಎಸ್ನಾಗ ಬರೀಬೇಕಾಗ್ತದೆ. ಅದನ್ನೆಲ್ಲಾನು ಇದು ಎಲಿಮಿನೇಟ್ ಮಾಡಿ ಮೋರ್ ಪ್ರೊಡಕ್ಷನ್ ಸ್ಟೈಲ್ನಾಗ ನೀನು ಹೆಂಗೆ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕಂತ ನೆಕ್ಸ್ಟ್ ಜೆ ಎಸ್ ಹೇಳ್ಕೊಡ್ತದೆ. ಸೊ ನೆಕ್ಸ್ಟ್ ಜೆ ಎಸ್ನ ಡೀಪ್ ಡೈವ್ ಮಾಡೋದು ಇಲ್ಲಿ ಮತ್ತೆ ಅಗೇನ್ ಯೂಸಿಂಗ್ ನೆಕ್ಸ್ಟ್ ಜೆ ಎಸ್ ಏನಂತಂದ್ರೆ ಒಂದು 2-3 ಆ್ಯಪ್ಸ್ ಕ್ರಿಯೇಟ್ ಮಾಡಿ. ಓಕೆ, ಅದು ನಿನಗೆ ರಿಯಾಕ್ಟ್ ಬಂದ್ರೆ ಅಷ್ಟೇ ನೆಕ್ಸ್ಟ್ ಜೆ ಎಸ್ ಬರ್ತದೆ. ಸೊ ಅದು ನೆಕ್ಸ್ಟ್ ಜೆ ಎಸ್ ಏನಪ್ಪ ಅಂತಂದ್ರೆ ಹೆಂಗೆ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಜೆ ಎಸ್ 14 ಅಥವಾ 15 ವರ್ಷನ್ ಯೂಸ್ ಮಾಡಿಕೊಂಡು ನಾವೇನಂತಂದ್ರೆ ನೆಕ್ಸ್ಟ್ ಜೆ ಎಸ್ ಡೀಪ್ ಡೈವ್ ಮಾಡೋದು. ಓಕೆ, ಇದು ಏನು ನಿನಗೆ ರಿಯಾಕ್ಟ್ ಜೆ ಎಸ್ ಫುಲ್ಲಿ ಕಂಫರ್ಟೇಬಲ್ ಆಗಿ ಫುಲ್ ಬರ್ತದೆ, ನನಗೆ ಮತ್ತೆ ಫರ್ದರ್ ನಾನು ನೆಕ್ಸ್ಟ್ ಜೆ ಎಸ್ ಕಲಿತೀನಿ ಅನ್ನಂಗಿದ್ರೆ ಇದು ನೆಕ್ಸ್ಟ್ ಜೆ ಎಸ್. ಓಕೆ, ಸೊ ಇದಾದ್ಮೇಲೆ ಏನು ಬರ್ತದೆ, ರಿಯಾಕ್ಟ್ ಸರ್ವರ್ ಸೈಡ್ ಕಾಂಪೋನೆಂಟ್ಸ್ ಅಂತ ಬರ್ತಾವೆ. ಓಕೆ, ಸೊ ಇದನ್ನ ಇದು ಮಾಡೋದು. ಆಮೇಲೆ ರಿಯಾಕ್ಟ್ ಪ್ಯಾಟರ್ನ್ಸ್ ಆ್ಯಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಬರ್ತಾವೆ. ಸೊ ಪ್ರೊಡಕ್ಷನ್ ಅಂದ್ರೆ ಆ್ಯಕ್ಚುಲ್ ನಿನಗೆ ಇಂಟರ್ವ್ಯೂ ಒಳಗೆ ಅವ್ರು ಕೇಳ್ಬೋದು ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀಯ ಇವು ಅಂತೇಳಿ. ಸೊ ಅಲ್ಲಿ ವೇರಿಯಸ್ ರಿಯಾಕ್ಟ್ ಪ್ಯಾಟರ್ನ್ಸು ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ಸು ಅವೆಲ್ಲ ಕಾನ್ಸೆಪ್ಟ್. ಓಕೆ, ಆಮೇಲೆ ಪಾಸಿಬಲ್ ಇತ್ತು ಅಂತಂದ್ರೆ ರಿಯಾಕ್ಟ್ ಅನಿಮೇಷನ್. ಈಗ ಫಾರ್ ಎಕ್ಸಾಂಪಲ್ ಎನಿ ಆ್ಯಪ್ ಓಪನ್ ಆಯ್ತು ಅಂದ್ರೆ ಹೆಂಗೆ ಇನಿಷಿಯಲ್ ಅನಿಮೇಷನ್ಸ್ ಇವು ಬರ್ತಾವೆ. ಸೊ ಆ ಕಾನ್ಸೆಪ್ಟ್. ಓಕೆ, ಅದಾದಮೇಲೆ ಏನಂತಂದ್ರೆ ರಿಯಾಕ್ಟ್ ಸ್ಟೋರ್ ಮ್ಯಾನೇಜ್ಮೆಂಟ್ ಅಥವಾ ಸ್ಟೋರ್ ಹುಕ್ ಅಂತ ಬರ್ತದೆ. ಅಲ್ಲಿ ನಾವು ರಿಡಕ್ಸ್ ಹೆಂಗೆ ಸ್ಟೇಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ರಿಡಕ್ಸ್ ಕಲ್ತಿರ್ತೀವಿ, ರಿಡಕ್ಸನ್ನು ಎಲಿಮಿನೇಟ್ ಮಾಡಿ ಮತ್ತೆ ಅಗೇನ್ ಯಾಕಂದ್ರೆ ರಿಡಕ್ಸ್ ಇಸ್ ಅನ್ ಎಕ್ಸ್ಟರ್ನಲ್ ಟು ರಿಯಾಕ್ಟ್, ಅದು ಎಕ್ಸ್ಟರ್ನಲ್ ಲೈಬ್ರರಿ. ಓಕೆ, ಅದನ್ನು ಎಲಿಮಿನೇಟ್ ಮಾಡಿ ಎಲ್ಲ ಸ್ಟೋರ್ ಮ್ಯಾನೇಜ್ಮೆಂಟನ್ನು ಹೆಂಗೆ ರಿಯಾಕ್ಟ್ನಾಗೆ ಮಾಡ್ಬೋದು ಅಂತೇಳಿ ಅದು ಅಡ್ವಾನ್ಸ್ ಟಾಪಿಕ್. ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟು ಟೆಸ್ಟಿಂಗ್ ರಿಯಾಕ್ಟ್ ಆ್ಯಪ್ಸ್. ಯೂನಿಟ್ ಟೆಸ್ಟ್ ಹೆಂಗೆ ಮಾಡೋದು, ನೀವು ಡೆವಲಪ್ ಮಾಡಿದ ಕಾಂಪೋನೆಂಟ್ಸ್ ಕರೆಕ್ಟ್ ವರ್ಕ್ ಆಗ್ತದ ಇಲ್ಲ ಅಂತೇಳಿ ಹೆಂಗೆ ಯೂನಿಟ್ ಟೆಸ್ಟ್ ಮಾಡಬೇಕು, ಅದು ಟೆಸ್ಟಿಂಗ್ ರಿಯಾಕ್ಟ್ ಆ್ಯಪ್ಸ್. ಓಕೆ, ಇದಾದ್ಮೇಲೆ ಏನಂತಂದ್ರೆ ಟೈಪ್ ಸ್ಕ್ರಿಪ್ಟ್. ಸೊ ಟೈಪ್ ಸ್ಕ್ರಿಪ್ಟ್ ಏನದ ನಾರ್ಮಲಿ ಮೋರ್ ಕಂಟ್ರೋಲ್ಡ್ ಜಾವಾ ಸ್ಕ್ರಿಪ್ಟ್ ಅನ್ಬೋದು. ಓಕೆ, ಕಂಪೈಲ್ಡ್ ವರ್ಷನ್ ಆಫ್ ಜಾವಾ ಸ್ಕ್ರಿಪ್ಟ್ ಅದು. ಸೊ ಟೈಪ್ ಸ್ಕ್ರಿಪ್ಟದ್ದು ಅಂದರೆ ಎಲ್ಲಾನು ಇಷ್ಟೊತ್ತು ಕಲ್ತಿದ್ದೆಲ್ಲೂ ಜಾವಾ ಸ್ಕ್ರಿಪ್ಟ್ನೇ ಕಲ್ತಿರ್ತೀವಿ. ಟೈಪ್ ಸ್ಕ್ರಿಪ್ಟ್ ಕಲ್ತು ಸೇಮ್ ಅಪ್ಲಿಕೇಶನ್ನ ಟೈಪ್ ಸ್ಕ್ರಿಪ್ಟ್ನಾಗ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ. ಅಂದ್ರೆ ಫಸ್ಟ್ ಜಾವಾ ಸ್ಕ್ರಿಪ್ಟ್ ಮತ್ತು ಟೈಪ್ ಸ್ಕ್ರಿಪ್ಟ್ ಕಾನ್ಸೆಪ್ಟ್ ಕಲ್ಕೊಂಡ್ರೆ ಮತ್ತೆ ಸೇಮ್ ಎವ್ರಿಥಿಂಗ್ ರಿಮೇನ್ಸ್ ಸೇಮ್. ಸೊ ಆ ಟೈಪ್ ಸ್ಕ್ರಿಪ್ಟ್ ಏನಪ್ಪ ಅಂತಂದ್ರೆ ಇದು ಮಾಡೋದು. ಸೊ ಬೇಸಿಕಲಿ ಇಷ್ಟು ದೊಡ್ಡ ಪೀಸ್ ಅದು. ಅಂದರೆ ಇದು ಬೇಸಿಕಲಿ ಏನದಂತಂದ್ರೆ ಸಣ್ಣದಲ್ಲ. ಫಾರ್ ಎಕ್ಸಾಂಪಲ್ ಪಾರ್ಟ್ 1ಗೆ ಏನಂತಾರೆ ಆಲ್ಮೋಸ್ಟ್ ಲೈಕ್ ನಮಗೆ 15-20-25 ಡೇಸ್ ಹೋಗ್ಬೋದು. ಓಕೆ, ಪಾರ್ಟ್ 1 ಮಾಡೋದಾಗ. ಓಕೆ, ಸೊ ಅಲ್ಲೇನಾಗ್ತದೆ ಮೋಸ್ಟ್ ಆಫ್ ರಿಯಾಕ್ಟ್ ಬೇಸಿಕ್ಸ್ ಅರ್ಥ ಆಗ್ಬಿಡ್ತದೆ ನಿನಗೆ. ಆ್ಯಸ್ ಎ ಜೂನಿಯರ್ ಡೆವಲಪರ್ ಯಾವ ರೀತಿ ವರ್ಕ್ ಮಾಡಬೇಕು ವಿತ್ ಪ್ರಾಜೆಕ್ಟ್ಸ್ ನೀನು ಮ್ಯಾನೇಜ್ ಮಾಡಿದೆ ಅಂತಂದ್ರೆ ನಿನಗೆ ಯಾವ ರೀತಿ ಏನಂತಂದ್ರೆ ಆ್ಯಸ್ ಎ ಜೂನಿಯರ್ ಡೆವಲಪರ್ಗೆ ಎಷ್ಟು ರಿಕ್ವೈರ್ ಅದ ಅಷ್ಟು ನಾಲೆಜ್ ಸಿಗ್ತದೆ ಅಲ್ಲಿ. ಓಕೆ, ಅದಾದ್ಮೇಲೆ ಏನಪ್ಪ ಅಂತಂದ್ರೆ ಈ ಪಾರ್ಟ್ 2 ಒಳಗೆ ಟಿಕ್ ಟ್ಯಾಕ್ ಟು ಗೇಮು ಇದು ಮಾಡಿದ್ರಾಗ ಇಷ್ಟೆಲ್ಲ ಗೊತ್ತಾಗಿರ್ತದೆ. ಇವು 2 ಪ್ರಾಜೆಕ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಓಕೆ ಆಲ್ಮೋಸ್ಟ್ ನಿನಗೆ ಒಂದು ಐಡಿಯಾ ಬರ್ತದೆ ರಿಯಲ್ ವರ್ಲ್ಡ್ನಾಗ ಹೆಂಗೆ ರಿಯಾಕ್ಟ್ ಅಪ್ಲಿಕೇಶನ್ಸ್ ಮಾಡ್ತಾರೆ ಅಂತ ಹೇಳಿ. ಓಕೆ, ಸೊ ಇದು ಇಂಪಾರ್ಟೆಂಟು. ಸ್ಟೈಲಿಂಗ್ ಅಂತೂ ಬೇಕೇ ಬೇಕು, ಟೈಲ್ವಿಂಡ್ CSS ಅದು ಇದು. ಓಕೆ, ಡಿಬಗ್ಗಿಂಗು ಆಮೇಲೆ ಈ ಕಾನ್ಸೆಪ್ಟ್ಸ್ ಪಾರ್ಟ್ 4 ಪಾರ್ಟ್ 5. ಓಕೆ, ಇಲ್ಲಿ ಮತ್ತೆ ಅಗೇನ್ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು ಅಥವಾ ಲೈಬ್ರರಿ ಮ್ಯಾನೇಜ್ಮೆಂಟು ಈ ಥರ ಮಾಡಿದ್ರೆ ನಿನಗೆ ಕಂಪ್ಲೀಟ್ ಒಂದು ರಿಯಲ್ ವರ್ಲ್ಡ್ ಇದು ಅರ್ಥ ಆಗ್ತದೆ. ಓಕೆ, ಇದು ಆದಮೇಲೆ ಏನಪ್ಪ ಅಂತಂದ್ರೆ ಅಡ್ವಾನ್ಸ್ಡ್ ಪಾರ್ಟ್. ಓಕೆ, ಅಡ್ವಾನ್ಸ್ ನಿನಗೆ ಅಗೇನ್ ಈವನ್ ಬೇಸಿಕ್ ಜಾಬ್ಸಿಗೂ ಇಲ್ಲಿ ಏನಂತಂದ್ರೆ ಅಡ್ವಾನ್ಸ್ ರಿಯಾಕ್ಟ್ ಕಾನ್ಸೆಪ್ಟ್ಸ್ ಕೇಳ್ತಾರೆ. ಓಕೆ, ಬಿಕಾಸ್ ಎನಿ ರಿಯಾಕ್ಟ್ ಅಪ್ಲಿಕೇಶನ್ ಹೋದಂದ್ರೆ ಅಲ್ಲಿ ಆಬ್ವಿಯಸ್ಲಿ ಏನಿರ್ತವೆ ಸ್ಟೇಟ್ ಮ್ಯಾನೇಜ್ಮೆಂಟ್ ಇದ್ದೇ ಇರ್ತದೆ, ಬ್ಯಾಕ್ ಎಂಡ್ ಕಮ್ಯುನಿಕೇಷನ್ ಇದ್ದೇ ಇರ್ತದೆ, ಫಾರ್ಮ್ಸ್ ಅವು ಇವೆಲ್ಲ ಮ್ಯಾನೇಜ್ಮೆಂಟ್ ಇದ್ದೇ ಇರ್ತವೆ. ಓಕೆ, ಸೊ ರೂಟಿಂಗ್ ಇದ್ದೇ ಇರ್ತದೆ, ಅಥೆಂಟಿಕೇಶನ್ ಇರ್ತದೆ, ಇವು ಬೇಸಿಕ್ ಥಿಂಗ್ಸ್ ಅಂತೂ ಇದ್ದೇ ಇರ್ತಾವೆ. ಸೊ ಇವೊಂದು ಇದು ಅಡ್ವಾನ್ಸ್ ನಮ್ಗೆ ಕಲಿಯೋ ಪಾಯಿಂಟ್ ಆಫ್ ವ್ಯೂಲಿಂದ ಅಡ್ವಾನ್ಸ್ ಆದ್ರೂ ಈ ಥಿಂಗ್ಸ್ ಎಲ್ಲನೂ ತಿಳಿಲೇಬೇಕು. ಓಕೆ, ಸೊ ಇದು ಗೊತ್ತಾಯಿತು ಅಂತಂದ್ರೆ ನಿನಗೇನಪ್ಪ ಅಂತಂದ್ರೆ ಒಂದು ರಿಯಾಕ್ಟದ ಆಲ್ಮೋಸ್ಟ್ ಎಂಡ್ ಟು ಎಂಡ್ ಇದು ಅರ್ಥ ಆಗ್ತದೆ. ಓಕೆ, ಸೊ ಇದಾದ್ಮೇಲೆ ಆಪ್ಷನಲಿ ನೆಕ್ಸ್ಟ್ ಜೆ ಎಸ್ ಬೇಕಿತ್ತು ಅಂತಂದ್ರೆ ಮಾಡೋದು. ಓಕೆ, ಅದಾದಮೇಲೆ ಇದು ಆಪ್ಷನಲ್. ರಿಯಾಕ್ಟ್ ಪ್ಯಾಟರ್ನ್ಸು ಆಲ್ಮೋಸ್ಟ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀವಿ, ಜಸ್ಟ್ ರೀಕ್ಯಾಪ್ ಮಾಡೋದು ಆಲ್ಮೋಸ್ಟ್ ಇಲ್ಲಿ. ಓಕೆ, ಅನಿಮೇಷನ್ ಸ್ಕಿಪ್ ಮಾಡ್ಬೋದು, ಸ್ಟೋರ್ ಮ್ಯಾನೇಜ್ಮೆಂಟ್ ಹುಕ್ಕು ಇದನ್ನು ಸ್ಕಿಪ್ ಮಾಡ್ಬೋದು, ಅಲ್ಲಿ ರಿಡಕ್ಸ್ ಕಲ್ತಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಓಕೆ, ಬಟ್ ಟೆಸ್ಟಿಂಗ್ ಏನದಲ್ಲ ಅಗೇನ್ ಬೇಸಿಕ್ ಟೆಸ್ಟಿಂಗ್ ಅಂತೂ ಗೊತ್ತಿರಬೇಕು. ನೀವು ಕಾಂಪೋನೆಂಟ್ಸ್ ಕ್ರಿಯೇಟ್ ಮಾಡೋತ್ತಿಗೆ ಆಬ್ವಿಯಸ್ಲಿ ನೀ ಕ್ರಿಯೇಟ್ ಮಾಡಿದ ಕಾಂಪೋನೆಂಟ್ ಕರೆಕ್ಟ್ ವರ್ಕ್ ಆಗ್ತದಿಲ್ಲ ಅಂತೇಳಿ ಟೆಸ್ಟ್ ಮಾಡೋ ಸಲುವಾಗಿ ಟೆಸ್ಟಿಂಗ್ ಫ್ರೇಮ್ವರ್ಕ್ ಗೊತ್ತಿರಬೇಕು. ಓಕೆ,
ಇದಾದ್ಮೇಲೆ ಟೈಪ್ ಸ್ಕ್ರಿಪ್ಟ್ ಇಸ್ ಅಗೇನ್ ಜಾವಾ ಸ್ಕ್ರಿಪ್ಟ್ನಾಗ ಸ್ವಲ್ಪ ಕಮಾಂಡ್ ಬಂತು ಅಂದ್ರೆ ಟೈಪ್ ಸ್ಕ್ರಿಪ್ಟ್ ಯೂಸ್ ಮಾಡೋದು. ಸೊ ಇಷ್ಟು ಥಿಂಗ್ ಏನದಲ್ಲ ದಿಸ್ ಈಸ್ ಆಲ್ ಫ್ರಂಟ್ ಎಂಡ್ ಡೆವಲಪ್ಮೆಂಟ್. ಬಟ್ ಇದ್ರೊಳಗೆ ನಾವು ಈಗ ಫುಡ್ ಆ್ಯಪು ಅಥವಾ ಮತ್ತು ಕ್ವಿಜ್ ಆ್ಯಪು ಲೈಬ್ರರಿ ಮ್ಯಾನೇಜ್ಮೆಂಟ್ ಆ್ಯಪು ಅವು ಮಾಡಿದ್ರೆ ನಾವು ಬ್ಯಾಕ್ ಎಂಡ್ ರೆಡಿಮೇಡ್ ಯೂಸ್ ಮಾಡ್ತೀವಿ, ರೆಡಿಮೇಡ್ ಬ್ಯಾಕ್ ಎಂಡನ್ನು. ಓಕೆ, ಸೊ ಇದು ಇಷ್ಟು ಮಾಡಿದ್ರೆ ನೀನು ಫ್ರಂಟ್ ಎಂಡ್ ಡೆವಲಪರ್ ಅಂತ ಹೇಳಿ ಅಪ್ಲೈ ಮಾಡ್ಬೋದು. ಓಕೆ, ಇದು ಆದಮೇಲೆ ಬ್ಯಾಕ್ ಎಂಡ್ ಡೆವಲಪರ್ಸ್ಗೆ ಏನದ ಮತ್ತೆ ನೋಡ್ ಜಿ ಎಸ್, ಎಕ್ಸ್ಪ್ರೆಸ್ ಜಿ ಎಸ್ ಅವೆಲ್ಲ ಕಾನ್ಸೆಪ್ಟ್ಸ್ ಬರ್ತಾವೆ. ಓಕೆ, ಇದು ಏನದಲ್ಲ ನಿನಗೆ ರಿಯಾಕ್ಟ್ ಜಿ ಎಸ್ ಸಿಲೆಬಸ್ ಇದ್ದಂಗೆ. ಓಕೆ, ಸೊ ಈ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ವಿತೌಟ್ ಪ್ರಾಕ್ಟೀಸ್ ಇದು ವರ್ಕೌಟ್ ಆಗಂಗಿಲ್ಲ. ಅಂದ್ರೆ ವಿತೌಟ್ ಪ್ರಾಕ್ಟೀಸ್ ಅಂದ್ರೆ ನೀನು ಬೇಸಿಕಲಿ ಜಾವಾ ಸ್ಕ್ರಿಪ್ಟು ಪರ್ಫೆಕ್ಟ್ ಆಗಲಿಲ್ಲ ಅಥವಾ ಜಾವಾ ಸ್ಕ್ರಿಪ್ಟ್ ಕಾನ್ಸೆಪ್ಟ್ಸ್ ಅರ್ಥ ಆಗೋವಲ್ಲ ಅಂತಂದ್ರೆ ರಿಯಾಕ್ಟ್ ಜೆ ಎಸ್ ನಿನಗೆ ಆಲ್ಮೋಸ್ಟ್ ಬೌನ್ಸ್ ಆಗ್ಲಿಕ್ಕೆ ಶುರು ಆಗ್ತವೆ. ಓಕೆ, ಯಾಕಂತಂದ್ರೆ ಅಲ್ಲಿ ಕೆಲವೊಂದು ಇವಂದು ನಾವು ಎಲ್ಲೆಲ್ಲಿ ಬರ್ಕೋತ ಹೋಗ್ತಾವೆ, ಡಿಸ್ಟ್ರಕ್ಟರ್ ಹೆಂಗೆ ಬಂತು, ಅಲ್ಲೇ ಡಿಸ್ಟ್ರಕ್ಟರ್ ಅಂದ್ರೆ ಏನೋದು ಹೇಳ್ತೀನಿ, ಪ್ರಾಪ್ಸ್ ಮಾಡೋತ್ತಿಗೆ ಫಂಕ್ಷನ್ ಹೆಂಗೆ ಪಾಸ್ ಮಾಡಬೇಕು, ಫಂಕ್ಷನ್ ಆಸ್ ಅ ವ್ಯಾಲ್ಯೂ ಹೆಂಗೆ ಮಾಡಬೇಕು, ಅವೆಲ್ಲ ನಾವು ಹೇಳ್ತೀವಿ. ಬಟ್ ಅದನ್ನು ಡೀಪಾಗಿ ಹೋಗಂಗಿಲ್ಲ. ಓಕೆ, ಅದ್ರ ಸಲುವಾಗಿ ಏನಂತಾರೆ ಈ ಹಿಂದೆ ಕಲ್ತಿದ್ದ ಜಾವಾ ಸ್ಕ್ರಿಪ್ಟ್ ಇಲ್ಲಿವರೆಗೆ ಏನು ಕಲ್ತಿದ್ದದ ಪ್ಲಸ್ ಎಲಕ್ವೆಂಟ್ ಜೆ ಎಸ್ ಬುಕ್ನಾಗ ಏನೇನದ ಅದನ್ನು ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡಬೇಕು. ಜಾವಾ ಸ್ಕ್ರಿಪ್ಟ್ ಬರಲಿಲ್ಲ ಅಂತ ನಿನಗೆ ಕಂಪ್ಲೀಟ್ಲಿ ಫ್ರಂಟ್ ಎಂಡು, ಬ್ಯಾಕ್ ಎಂಡು, ಈವನ್ ನೀನು ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ನೋಡ್ ಜೆ ಎಸ್ ಬೇಸ್ಡ್ ಹೋದಿ ಅಂತಾರೆ, ಅದು ಕಂಪ್ಲೀಟ್ಲಿ ಜಾವಾ ಸ್ಕ್ರಿಪ್ಟ್ ಬೇಸ್ಡ್. ಓಕೆ, ಸೊ ಅದು ಬಿಟ್ಟು ಈವನ್ ಡೇಟಾಬೇಸ್ ಲೆವೆಲ್ನಾಗೂ ಭಾಳಷ್ಟು ಜಾವಾ ಸ್ಕ್ರಿಪ್ಟ್ಸ್ ಯೂಸ್ ಮಾಡ್ತೀವಿ ನಾವು. ಓಕೆ, ಕ್ವೆರಿ ಲ್ಯಾಂಗ್ವೇಜ್ನು ಜಾವಾ ಸ್ಕ್ರಿಪ್ಟ್ಸ್ ಯೂಸ್ ಮಾಡ್ತೀವಿ. ಸೊ ಜಾವಾ ಸ್ಕ್ರಿಪ್ಟ್ ವೆರಿ ಪ್ರೈಮರಿ ಲ್ಯಾಂಗ್ವೇಜ್. ಇದು ಅದು ಕಂಪಲ್ಸರಿ ನಿನಗೆ ಅದು ಫುಲ್ ಫ್ಲೆಜ್ಡ್ ಬರಲಿಕ್ಕೆ ಬೇಕು. ಓಕೆ, ಸೊ ಅದಕ್ಕೇನಂತಂದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡ್ತಾನೆ ಇರು ಜಾವಾ ಸ್ಕ್ರಿಪ್ಟನ್ನು. ಅಟ್ ದ ಸೇಮ್ ಟೈಮ್ ರಿಯಾಕ್ಟ್ ಜೆ ಎಸ್ ಏನಂತಂದ್ರೆ ಹೊಸ ಥಿಂಗ್ಸನ್ನು ಕಲ್ಕೋತ ಹೋಗ್ಬೇಕು. ಓಕೆ, ಸೊ ಈ ಥಿಂಗ್ಸ್ ಏನದಲ್ಲ ಇದು ರಿಯಾಕ್ಟ್ ಜೆ ಎಸ್ ಸಿಲೆಬಸ್. ಓಕೆ, ಇದಾದ್ಮೇಲೆ ಕ್ವಿಕ್ ಇಂಟ್ರೊಡಕ್ಷನ್ ರಿಯಾಕ್ಟ್ ಜೆ ಎಸ್ ಅಂದ್ರೆ ಏನು, ಅದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ನಾವು. ಓಕೆ, ಅದ್ರೊಳಗೆ ಕಾಂಪೋನೆಂಟ್ಸ್ ಅಂದ್ರೆ ಏನು, ಜೆ ಎಸ್ ಎಕ್ಸ್ ಅಂದ್ರೆ ಏನು, ಪ್ರಾಪ್ಸ್ ಅಂದ್ರೆ ಏನು, ಓಕೆ, ಇವೆಂಟ್ಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು. ಓಕೆ, ಆ ಥಿಂಗ್ಸ್ ಏನದ ನಾನು ಕ್ವಿಕ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಅದಕ್ಕೆ ನಾವು ನಾರ್ಮಲಿ ಏನು ಮಾಡ್ತೀವಿ, ಬೇಸಿಕಲಿ ಒಂದು ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಫಸ್ಟ್ ಆಫ್ ಆಲ್ ಕ್ವಶನ್ ಬರ್ತದೆ ನಂಗೆ, ರಿಯಾಕ್ಟ್ ಎದಕ್ಕೆ ಕಲಿಬೇಕಪ್ಪ. ಓಕೆ, ನನಗೆ ಆಲ್ರೆಡಿ ಜಾವಾ ಸ್ಕ್ರಿಪ್ಟ್ ಬರ್ತದೆ. ಓಕೆ, HTML ಬರ್ತದೆ, CSS ಬರ್ತದೆ. ಓಕೆ, ರಿಯಾಕ್ಟ್ ಜೆ ಎಸ್ ಎದಕ್ಕೆ ಕಲಿಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಎನಿ ವೆಬ್ ಅಪ್ಲಿಕೇಶನ್ ತೊಗೊಂಡ್ವಿ ಅಂತಂದ್ರೆ ನಿನಗೆ ನಾರ್ಮಲಿ HTML ಎದಕ್ಕೆ ಬೇಕು, ನಿನ್ನ ಕಂಟೆಂಟನ್ನು ತೋರಿಸ್ಲಿಕ್ಕೆ ಬೇಕು. ಓಕೆ, CSS ಎದಕ್ಕೆ ಬೇಕು, ನೀನು ಕಂಟೆಂಟ್ ಸ್ಟೈಲ್ ಮಾಡಲಿಕ್ಕೆ. ಓಕೆ, ನಿನಗೆ ಲುಕ್ ಆ್ಯಂಡ್ ಫೀಲ್ ಕೊಡೋ ಸಲುವಾಗಿ. ಜಾವಾ ಸ್ಕ್ರಿಪ್ಟ್ ಎದಕ್ಕೆ ಬೇಕು, ಇಂಟ್ರಾಕ್ಟಿವಿಟಿ ಸಲುವಾಗಿ. ಓಕೆ, ಸೊ ಇದ್ರ ಸಲುವಾಗಿ ಏನಂತಾರೆ, ಇವು ಮೂರು ಇತ್ತು ಅಂತಂದ್ರೆ ನೀನು ನಾರ್ಮಲಿ ಏನಂತೀವಿ ನಾವು ಇದನ್ನ ವೆನಿಲಾ ಜಾವಾ ಸ್ಕ್ರಿಪ್ಟ್ ಅಂತೀವಿ. ಅಂದ್ರೆ ಏನೂ ಫ್ರೇಮ್ವರ್ಕ್ ಇಲ್ಲ, ಏನು ಇದು ಯೂಸ್ ಮಾಡಲಾರ್ದೆ ನೀನೇನಂದ್ರೆ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಓಕೆ, ಡೆಫಿನೆಟ್ಲಿ ಎವ್ರಿ ಅಪ್ಲಿಕೇಶನ್ ನೀವು ಡೆವಲಪ್ ಮಾಡ್ಬೋದು. ಓಕೆ, ಬಟ್ ನೀವು ಮಾಡರ್ನ್ ಅಪ್ಲಿಕೇಶನ್ಸ್ ನೋಡಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಈಗ YouTube.com ತೆಗೆದೆ. ಓಕೆ, ಸೊ ಇದು ಒಂದು ಸಿಂಪಲ್ ಮಾಡರ್ನ್ ವೆಬ್ ಅಪ್ಲಿಕೇಶನ್ ಅದ. ಓಕೆ, ಈ ಮಾಡರ್ನ್ ವೆಬ್ ಅಪ್ಲಿಕೇಶನ್ನಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಸಿಂಪಲ್ ಸರ್ಚ್ ಮಾಡಿದೆ. ಓಕೆ, ಸರ್ಚ್ ಮಾಡಿದಾಗ ನನಗೆ ಇಲ್ಲಿ ಬೇಸಿಕಲಿ ನಿನಗೆ ಒಂದು ರಿಸಲ್ಟ್ಸ್ ಡಿಸ್ಪ್ಲೇ ಆಗ್ಲಿಕ್ಕೆ. ಓಕೆ, ಇದನ್ನು ನಾವು ಫಾರ್ ಎಕ್ಸಾಂಪಲ್ ನಾನು ಏನಂತಾರೆ, ಹಲೋ ಓಕೆ, 1 ಸೆಕೆಂಡ್. ಈ ಕಾಣಿಸ ಹಿಂಗೆ. ಸೊ ಈಗ ನಾನು ಸಿಂಪಲ್ ಏನಪ್ಪ ಅಂತಂದ್ರೆ ಯೂಟ್ಯೂಬ್ ಅಪ್ಲಿಕೇಶನ್ ತೊಗೊಂಡೆ ಅಂತಂದ್ರೆ, ಓಕೆ, ನಾನೇನು ಮಾಡಿದೆ, ಸಿಂಪಲ್ ಒಂದು ಸರ್ಚ್ ಮಾಡಿದೆ Airbnb ಅಂತ. ಓಕೆ, Airbnb ಅಂದ ತಕ್ಷಣ ಅದು ಏನಂತಂದ್ರೆ ಬೇಸಿಕಲಿ ನನಗೆ ಸರ್ಟೆನ್ ರಿಸಲ್ಟ್ಸ್ ತೋರಿಸ್ತು. ಓಕೆ, ಸೊ ಈ ಅಪ್ಲಿಕೇಶನ್ ನೋಡಿದೆ ಅಂತಂದ್ರೆ, ಓಕೆ, ಇದನ್ನು ನಾವು ಏನಂತಂದ್ರೆ ಬೇಸಿಕಲಿ ಸಿಂಪಲ್ HTML, CSS, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಮಾಡಬಹುದು. ಓಕೆ, ಬಟ್ ಈ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ನೋಡಿದಾಗ, ಓಕೆ, ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಭಾಳಷ್ಟು ಫಿಲ್ಟರ್ಸ್ ಅವೈಲೇಬಲ್ ಅವ. ಓಕೆ, ನಾನು ಎಕ್ಸಾಂಪಲ್ ಒಂದು ಸಿಂಪಲ್ ಫಿಲ್ಟರ್ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಇದು ಚೇಂಜ್ ಆಯಿತು. ಓಕೆ, ಔಟ್ಪುಟ್ ಡಿಫ್ರೆಂಟ್ ಬಂತು. ಓಕೆ, ನಾನು ಆಲ್ ಕ್ಲಿಕ್ ಮಾಡಿದ್ರೆ, ಓಕೆ, ಮತ್ತೇನಂತಂದ್ರೆ ಆಲ್ ವೀಡಿಯೋಸು ಅದು ಇದೆಲ್ಲ ಬರ್ಲಿಕ್ಕತ್ತದ. ಆಮೇಲೆ ಏನಪ್ಪ ಅಂತ ನಾವು ಇಲ್ಲಿ ಜಸ್ಟ್ ಸಿಂಪಲ್ ಹೋವರ್ ಮಾಡಿದ್ರೆ, ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಇದು ಹೋವರ್ ಮಾಡಿದ ತಕ್ಷಣ ಈ ವಿಡಿಯೋ ಪ್ಲೇ ಆಗ್ಲಿಕ್ಕೆ ಶುರುವಾಯಿತು. ಓಕೆ, ಇಲ್ಲಿ ಹೋವರ್ ಮಾಡಿದ ತಕ್ಷಣ ವಿಡಿಯೋ ಪ್ಲೇ ಆಗ್ಲಿಕ್ಕತ್ತು. ಓಕೆ, ನಾನು ಇಲ್ಲಿ ಈ ಕಡೆ ಬಂದೆ ಅಂತಂದ್ರೆ ಈಗ ಸಿಂಪಲ್ ಇಲ್ಲಿ ಓವರ್ ಮಾಡಿದ್ರೆ ಈ ವಿಡಿಯೋ ಪ್ಲೇ ಆಗ್ಲಿಕ್ಕತ್ತದ. ಓಕೆ, ಅದಾದ್ಮೇಲೆ ಏನಂತಂದ್ರೆ ಇಲ್ಲಿ ನಿನಗೆ ಆ ಸಮ್ ಟೈಟಲ್ ಆಫ್ ದ ಯೂಟ್ಯೂಬ್ ವಿಡಿಯೋ, ಎಷ್ಟು ವ್ಯೂಸ್ ಅವ, ಓಕೆ, ಎಷ್ಟು ಮಂತ್ಸ್ ಹಿಂದೆ ಇದು ಮಾಡಿದ್ದದ. ಓಕೆ, ಈ ಥಿಂಗ್ಸ್ ಎಲ್ಲಾನು ಅವೈಲೇಬಲ್ ಅವ. ಪ್ಲಸ್ ನಿನಗೆ ಕ್ಯಾಪ್ಷನ್ ಹಾಕ್ಲಿಕ್ಕೆ, ನಿನಗೇನಂತಂದ್ರೆ ಮ್ಯೂಟು ಅನ್ಮ್ಯೂಟ್ ಮಾಡಲಿಕ್ಕೆ,
ಓಕೆ. ಆಮೇಲೆ ಸರ್ಟನ್ ಎಡಿಷನಲ್ ಏನಪ್ಪ ಅಂತಂದ್ರೆ ನಿನಗೆ ಆಪ್ಷನ್ಸ್ ಅವೈಲೇಬಲ್ ಅವ, ಶೇರ್ ಮಾಡೋದಾಗೋದು, ಡೌನ್ಲೋಡ್ ಮಾಡೋದಾಗ್ಬೋದು. ಓಕೆ, ಇವೆಲ್ಲ ಅವ. ಓಕೆ, ಇವ ಎಲ್ಲಾನು ನೋಡಿದ್ರೆ ಏನದ, ಫಸ್ಟ್ ಆಫ್ ಆಲ್ ಇದನ್ನ ನೀನು ಸಿಂಪಲ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಓಕೆ, ಬಟ್ ಇಲ್ಲಿ ಒಂದು ಸಿಂಪಲ್ ಅಬ್ಸರ್ವ್ ಮಾಡಿದ್ರೆ ಒಂದು ಪ್ಯಾಟರ್ನ್ ಕಾಣಿಸ್ತದೆ. ಪ್ಯಾಟರ್ನ್ ಏನಪ್ಪ ಅಂತಂದ್ರೆ ನಿನಗೆ ಇಲ್ಲಿ ಡಿಫ್ರೆಂಟ್ ವಿಡಿಯೋಸ್ ಅವ. ಓಕೆ, ಬಟ್ ಎಲ್ಲ ವಿಡಿಯೋಸ್, ಫಾರ್ ಎಕ್ಸಾಂಪಲ್ ಈ ವಿಡಿಯೋ ಮೇಲೆ ಬಂದ್ರೆ ಇದು ಪ್ಲೇ ಆಗಿ ಶುರು ಆಗ್ತದೆ ವಿತ್ ಸರ್ಟೆನ್ ನಿನಗೇನಂತಂದ್ರೆ ಇಲ್ಲಿ ಆಪ್ಷನ್ಸ್ ಅವೈಲೇಬಲ್ ಅವ. ಸಿಮಿಲರ್ಲಿ ನಾ ಈ ವಿಡಿಯೋಕ್ಕೆ ಹೋದೆ ಅಂತಂದ್ರೂ ಸಿಮಿಲರ್ ಥಿಂಗ್ ಆಗ್ಲಿರ್ತದೆ. ಓಕೆ, ಆಮೇಲೆ ಈ ವಿಡಿಯೋದನ್ನು ಇದು ಟೈಟಲ್ಲು ಮತ್ತು ಅದ್ರ ಕೆಳಗಡೆ ವ್ಯೂಸು ಅದು ಯಾವಾಗ ಕ್ರಿಯೇಟ್ ಮಾಡಿದ್ದದ, ಈ ವಿಡಿಯೋಕ್ಕೂ ಸೇಮ್ ಟೈಟಲ್ಲು ವ್ಯೂಸು ಮತ್ತು ಯಾವಾಗ ಕ್ರಿಯೇಟ್ ಮಾಡಿದ್ದದ, ಯಾರು ಕ್ರಿಯೇಟ್ ಮಾಡಿದ್ದದ. ಓಕೆ, ಸೊ ಇದೇ ಸೇಮ್ ಪ್ಯಾಟರ್ನ್ ಬರ್ಲಿಕ್ಕತ್ತದ. ಓಕೆ, ಓನ್ಲಿ ಥಿಂಗ್ ಏನದ, ನಿನಗೆ ಕಂಟೆಂಟ್ ಡಿಫ್ರೆಂಟ್ ಅದ. ಓಕೆ, ಸೊ ಇಲ್ಲಿ ಏನು ಮಾಡ್ತೀವಿ ನಾವು ನಾರ್ಮಲಿ ಅಂತಂದ್ರೆ, ಸಿಂಪಲ್ ಜಾವಾ ಸ್ಕ್ರಿಪ್ಟ್ನಾಗ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಇದು ಭಾಳ ಕಾಂಪ್ಲಿಕೇಟ್ ಆಗ್ತದೆ. ಕಾಂಪ್ಲಿಕೇಟ್ ಯಾಕಾಗ್ತದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಏನಾಗ್ಲಿಕ್ಕತ್ತದ, ನಾನು ಫಾರ್ ಎಕ್ಸಾಂಪಲ್ ನಾನು ಲಾಗಿನ್ ಆಗಿದ್ದೆ ಅಂತಂದ್ರೆ ಒಂದು ಕಂಟೆಂಟ್ ತೋರಿಸ್ಬೇಕು, ಲಾಗೌಟ್ ಆದ್ರೆ ಒಂದು ಕಂಟೆಂಟ್ ತೋರಿಸ್ಬೇಕು, ನಾನು ಇಲ್ಲಿ ಫಿಲ್ಟರ್ ಮಾಡಿದ್ರೆ ಒಂದು ಕಂಟೆಂಟ್ ತೋರಿಸ್ಬೇಕು. ಇದು ಯಾವುದನ್ನು ಕ್ಲಿಕ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಬೇಸ್ಡ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಟೆಂಟ್ ಇಮಿಡಿಯೇಟ್ಲಿ ಫಿಲ್ಟರ್ ಆಗಬೇಕು. ಓಕೆ, ಆಮೇಲೆ ನಾನು ಜಸ್ಟ್ ಕರ್ಸರ್ ಹೋವರ್ ಮಾಡಿದ ತಕ್ಷಣ ಸಮ್ ಆ್ಯಕ್ಷನ್ ಆಗಬೇಕು. ಓಕೆ, ಆಮೇಲೆ ಇಲ್ಲಿ ಸೋ ಮೆನಿ ಥಿಂಗ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಈ ಯೂಸರ್ ಮೇಲೆ ಕ್ಲಿಕ್ ಮಾಡ್ಬೋದು, ನಾನು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು, ಅಥವಾ ನಾನು ಏನಾದ್ರ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ಆಮೇಲೆ ಇಲ್ಲಿ ಬಂದ್ಬಿಟ್ಟು ವೇರಿಯಸ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಏನು ಮಾಡ್ಬೋದು. ಸೊ ಇಷ್ಟೆಲ್ಲ ನಾನು ಮಾಡ್ಕೋತ ಹೋದೆ ಅಂತಂದ್ರೆ, ಸಿಂಪಲ್ ಜಾವಾ ಸ್ಕ್ರಿಪ್ಟ್ನಾಗ ನಾನು ಮಾಡಿದೆ ಅಂತಂದ್ರೆ ಏನಾಗ್ತದೆ, ಇದು ಪ್ರತಿ ಕಾಂಪ್ಲೆಕ್ಸ್ ಆಗ್ಬಿಡ್ತದೆ. ಓಕೆ, ಯಾಕೆ ಕಾಂಪ್ಲೆಕ್ಸ್ ಆಗ್ತದೆ ಅಂತಂದ್ರೆ, ನೀನು ಜಾವಾ ಸ್ಕ್ರಿಪ್ಟ್ನಾಗ ನೀ ಡಾಮ್ ಮ್ಯಾನಿಪುಲೇಷನ್ ನೀನೇ ಮಾಡ್ಬೇಕಾಗ್ತದೆ. ಡಾಮ್ ಮ್ಯಾನಿಪುಲೇಷನ್ ನೀನೇ ಅಂದ್ರೆ, ಫಾರ್ ಎಕ್ಸಾಂಪಲ್ ಅದು ಹಳೆ ಎಕ್ಸಾಂಪಲ್ ತೊಗೊಂಡೆ ಟಾಸ್ಕ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ನಾವು. ಓಕೆ, ಅಲ್ಲೇನು ಮಾಡಿದ್ವಿ ನಾವು, ಟಾಸ್ಕ್ ಆ್ಯಡ್ ಮಾಡಿದ ಮೇಲೆ ಆ ಪರ್ಟಿಕ್ಯುಲರ್ ಟಾಸ್ಕನ್ನು ಕೆಳಗೆ ಒಯ್ದು ಒಂದು ನಿನಗೆ ಏನಪ್ಪ ಅಂತಂದ್ರೆ, ನಿನಗೆ ಲಿಸ್ಟ್ನಾಗ ಆ್ಯಡ್ ಮಾಡಲಿಕ್ಕೆ ನಾವು ಏನಂತಂದ್ರೆ ಎಲಿಮೆಂಟ್ ಕ್ರಿಯೇಟ್ ಮಾಡಬೇಕು, ಎಲಿಮೆಂಟನ್ನು ಚೈಲ್ಡಿಗೆ ಆ್ಯಡ್ ಮಾಡಬೇಕು, ಎಲಿಮೆಂಟದ್ದು ಟೆಕ್ಸ್ಟನ್ನು ಸೆಟ್ ಮಾಡಬೇಕು. ಸೋ ಮೆನಿ ಥಿಂಗ್ಸ್ ಮಾಡ್ಕೊತ ಹೋಗ್ಬೇಕಾಗ್ತದೆ ನಾವು. ಓಕೆ, ಸೊ ಅದನ್ನು ಒಂದು ಸಿಂಪಲ್ ಥಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟು ಡಿಫ್ರೆಂಟ್ ಫಂಕ್ಷನಾಲಿಟೀಸ್ ಅವ. ಓಕೆ, ಇಲ್ಲಿ ವಿಡಿಯೋ ಪ್ಲೇ ಆಗಬೇಕು, ಇಲ್ಲಿ ಫಿಲ್ಟರ್ಸ್ ಆಗಬೇಕು, ಆಮೇಲೆ ಏನಂತಂದ್ರೆ ನಾನು ಲೈಕ್ ಮಾಡ್ಬೋದು, ಇಲ್ಲಿ ವ್ಯೂಸ್ ತೋರಿಸ್ಬೇಕು, ಪ್ರತಿಯೊಂದು ವ್ಯೂಸ್ಗೂ ಡಿಫ್ರೆಂಟ್ ಇದಕ್ಕೇನಂದ್ರೆ ಡಿಫ್ರೆಂಟ್ ವ್ಯೂಸ್ ವ್ಯಾಲ್ಯೂಸ್ ಅವ, ಅವನ್ನೆಲ್ಲ ಬ್ಯಾಕ್ ಎಂಡ್ಲಿಂದ ರೀಡ್ ಮಾಡಬೇಕು. ಆಮೇಲೆ ನಾನು ಜಸ್ಟ್ ಕರ್ಸರ್ ಹೋವರ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕು ಪ್ಲೇ ಆಗಲಿಕ್ಕೆ. ಓಕೆ, ಅಂದ್ರೆ ಬ್ಯಾಕ್ ಎಂಡಿಂದ ಡೇಟಾ ತೊಗೊಂಡು ಪ್ಲೇ ಮಾಡಬೇಕು, ಬಿಟ್ಟ ತಕ್ಷಣ ಡೇಟಾ ಸ್ಟಾಪ್ ಆಗಬೇಕು. ಓಕೆ, ನಾ ಬೇರೆದಕ್ಕೆ ಹೋದ ನಂತರ ಇಮಿಡಿಯೇಟ್ ಅದು ಸ್ಟಾರ್ಟ್ ಆಗಬೇಕು. ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಆಗ್ತದೆ ಇಲ್ಲಿ. ಓಕೆ, ಇವೆಲ್ಲನೂ ಏನಾಗಬೇಕು, ಅಷ್ಟೇ ಫಾಸ್ಟ್ ಆಗಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ನಾ ಕ್ಲಿಕ್ ಮಾಡಿದ ಮೇಲೆ ನೀನು 1 ಸೆಕೆಂಡ್ 2 ಸೆಕೆಂಡ್ ತೊಗೊಂಡು ತೋರಿಸ್ಲಿಕ್ಕೆ ಅಂದ್ರೆ ಯಾರು ಇದನ್ನು ಎಂಜಾಯ್ ಮಾಡಲ್ಲ. ಓಕೆ, ಇದು ಫಾಸ್ಟ್ ಆಗಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಇರಬೇಕು. ಪ್ಲಸ್ ಏನಂತಂದ್ರೆ ಸೋ ಮಚ್ ಕಾಂಪ್ಲೆಕ್ಸಿಟಿ. ಇದು ನೋಡ್ಲಿಕ್ಕೆ ಎಲ್ಲನೂ ಸಿಂಪಲ್ ಅನ್ಸಿದ್ರು ಇದ್ರದ್ದು ಹಿಂದೆ ಬ್ಯಾಕ್ ಎಂಡ್ ಎಷ್ಟು ಕಾಂಪ್ಲೆಕ್ಸಿಟಿ ಇರ್ತದೆ ಅಂತಂದ್ರೆ, ಈಗ ಸಿಂಪಲ್ ಒಂದು ವ್ಯೂಸ್, ಫಾರ್ ಎಕ್ಸಾಂಪಲ್ ಈ ವ್ಯೂಸನ್ನು ನಾನು ತೋರಿಸ್ಬೇಕಾಯ್ತಂದ್ರೂ ಅಲ್ಲಿ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆಫ್ ಲೈನ್ಸ್ ಆಫ್ ಕೋಡ್ ಹೋಗಿರ್ತದೆ. ಓಕೆ, ಅಷ್ಟು ಕೋಡನ್ನೆಲ್ಲ ನಾನೇನಪ್ಪ ಅಂತಂದ್ರೆ ಸಿಂಪಲ್ ಜಾವಾ ಸ್ಕ್ರಿಪ್ಟ್ನಾಗ ಮಾಡ್ಲಿಕ್ಕೆ ಹೋದೆ ಅಂತಂದ್ರೆ ಅದು ಪ್ರತಿ ಕಾಂಪ್ಲೆಕ್ಸ್ ಆಗ್ತದೆ, ನಿಯರ್ ಇಂಪಾಸಿಬಲ್ ಆಗ್ಬಿಡ್ತದೆ. ಓಕೆ, ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಎಕ್ಸ್ಟರ್ನಲ್ ಹೆಲ್ಪ್ ತೊಗೋತೀವಿ. ಏನು ಎಕ್ಸ್ಟರ್ನಲ್ ಹೆಲ್ಪ್ ಅಂತಂದ್ರೆ, ಈ ಫ್ರೇಮ್ವರ್ಕ್ಸ್ ಬರ್ತಾವೆ, ಲೈಕ್ ಫ್ರೇಮ್ವರ್ಕ್ಸ್ ಅಥವಾ ಲೈಬ್ರರೀಸ್ ಬರ್ತಾವೆ. ಅವು ಏನು ಮಾಡ್ತಾವ, ಈ ಬೇಸಿಕಲಿ ರೆಗ್ಯುಲರ್ ಆಗಿ ನಾವು ಎಲ್ಲ ಮಾಡ್ತಕ್ಕಂಥ ವರ್ಕ್, ಯಾವುದೇ ಅಪ್ಲಿಕೇಶನ್ ತೊಗೊಂಡು ನೀನು ರೆಗ್ಯುಲರ್ ಆಗಿ ಏನು ಮಾಡ್ತೀವಿ ನಾವು, ಈಗ ಇವೆಂಟ್ಸ್ ಹ್ಯಾಂಡಲ್ ಮಾಡ್ತೀವಿ, ಕರ್ಸರ್ ಮೂಮೆಂಟ್ ಹ್ಯಾಂಡಲ್ ಮಾಡ್ತೀವಿ, ಆಮೇಲೆ ಏನಂತಂದ್ರೆ ಡಾಟಾ ತೋರಿಸೋದು, ಫಿಲ್ಟ್ರೇಷನ್ ಮಾಡ್ತೀವಿ. ಓಕೆ, ಡಿಫ್ರೆಂಟ್ ಡೇಟಾ ತೋರಿಸೋದು. ಓಕೆ, ಇವೆಲ್ಲ ಥಿಂಗ್ಸ್ ಏನವಲ್ಲ ಎಲ್ಲ ಅಪ್ಲಿಕೇಶನ್ದಾಗ ಆಲ್ಮೋಸ್ಟ್ ಮಾಡ್ತಾನೆ ಇರ್ತೀವಿ. ಓಕೆ, ಸೊ ಇದಕ್ಕೇನಂತಂದ್ರೆ ರಿಯಾಕ್ಟ್ ಆಯಿತು ಅಥವಾ ಆ್ಯಂಗ್ಯುಲರ್ ಆಯಿತು ಅಥವಾ ಡಿಫ್ರೆಂಟ್ ಫ್ರೇಮ್ವರ್ಕ್ಸ್ ಅಥವಾ ಲೈಬ್ರರೀಸ್ ಏನು ಮಾಡಿದ್ವು, ಈ ರಿಪೀಟೆಡ್ ಆಗಿ ಮಾಡ್ತಕ್ಕಂಥ ಥಿಂಗ್ಸ್ಗೆ ಅವು ಏನು ಮಾಡ್ಲಿಕ್ಕತ್ತು, ನಿನಗೆ ಲೈಬ್ರರಿ ಫೆಸಿಲಿಟಿ ಕೊಡ್ಲಿಕ್ಕತ್ತು. ಓಕೆ, ಅದಕ್ಕೇನಂತಂದ್ರೆ ನಾವು ರಿಯಾಕ್ಟ್ ಜೆಎಸ್, ಲೈಕ್ ರಿಯಾಕ್ಟ್ ಜೆಎಸ್ ಇಸ್ ಒನ್ ಸಚ್ UI ಲೈಬ್ರರಿ. ಓಕೆ, ಆ UI ಲೈಬ್ರರಿನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಅನ್ನೆಸೆಸರಿ ಪ್ಲಂಬಿಂಗ್ ಕೋಡ್ ಅಂತ ಏನಂತೀವಲ್ಲ ನಾವು, ಇದನ್ನು ಎಲಿಮಿನೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು Airbnb ಸೈಟ್ ಯೂಸ್ ಮಾಡಿದೆ. ಓಕೆ, ಓಕೆ ಓಕೆ, ಸೊ ಈ ಸೈಟ್ ಯೂಸ್ ಮಾಡಿದೆ, ಇದನ್ನು ರಿಯಾಕ್ಟ್ ಇದು ಫ್ರೇಮ್ವರ್ಕ್ ಯೂಸ್ ಅಥವಾ ರಿಯಾಕ್ಟ್ ಲೈಬ್ರರಿ ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡಿದ್ದದು. ಓಕೆ, ಸೊ ಇಲ್ಲಿ ನೋಡು ಬೇಸಿಕಲಿ ಎಷ್ಟು ಡಿಫ್ರೆಂಟ್ ಫಂಕ್ಷನಾಲಿಟೀಸ್ ಅವ, ಲೈಕ್ ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು. ಓಕೆ, ಪರ್ಟಿಕ್ಯುಲರ್ ಫೋಟೋಕ್ಕೆ ಹೋಗಿ ನೀನು ವ್ಯೂ ಮಾಡ್ಬೋದು, ಅಥವಾ ಇಲ್ಲಿಂದ ಏನಪ್ಪ ಅಂತಂದ್ರೆ ನಾನು ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಫಿಲ್ಟರ್ಸ್ ಅಪ್ಲೈ ಮಾಡ್ಬೋದು. ಓಕೆ, ಡೆಸ್ಟಿನೇಷನ್ ಸರ್ಚ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಸೊ ಈಗ ಡೆಸ್ಟಿನೇಷನ್ ಸರ್ಚ್ ಮಾಡಿದ್ಮೇಲೆ ನನಗೇನಂತಂದ್ರೆ ಈ ಸೈಡಿಗೆ ಇಲ್ಲಿ ಮ್ಯಾಪ್ನಾಗೂ ತೋರಿಸ್ಲಿಕ್ಕತ್ತದ, ಇಲ್ಲೂ ತೋರಿಸ್ಲಿಕ್ಕತ್ತದ. ನಾನು ಫಾರ್ ಎಕ್ಸಾಂಪಲ್ ಮ್ಯಾಪ್ನಾಗ ಹೋಗಿ ನಾನು ಕ್ಲಿಕ್ ಮಾಡಿದ್ರೆ ಸ್ಪೆಸಿಫಿಕ್ ಆ ಪರ್ಟಿಕ್ಯುಲರ್ ಲೊಕೇಶನ್ನಾಗ ಯಾವುದು ಇದು ಆಪ್ಷನ್ ಅವೈಲೇಬಲ್ ಅದ ಅದನ್ನು ತೋರಿಸ್ತದೆ. ಅದರೊಳಗೆ ಡಿಫ್ರೆಂಟ್ ಏನು ಇದನ್ನು ಲೈಕ್ ಬೇಕಾದ್ರೆ ಲೈಕ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಓಕೆ, ಸೊ ಡಿಫ್ರೆಂಟ್ ಫಂಕ್ಷನಾಲಿಟಿ ಅವ. ಓಕೆ, ಇವನ್ನೆಲ್ಲಾನು ಯೂಸಿಂಗ್ ಪ್ಲೇನ್ ಜಾವಾ ಸ್ಕ್ರಿಪ್ಟ್ ಮಾಡೋದು ಡಿಫಿಕಲ್ಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಓಕೆ, ಅದಕ್ಕೇನಪ್ಪ ಅಂತಂದ್ರೆ ನಾವು
ಸಮ್ ಲೈಬ್ರರಿ ಪ್ರಿಫರ್ ಮಾಡ್ತೀವಿ. ಓಕೆ, ಲೈಕ್ ದಟ್ ರಿಯಾಕ್ಟ್ ಜೆ ಎಸ್ ಇಸ್ ಒನ್ ಸಚ್ ಲೈಬ್ರರಿ. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಅವ್ರ ಸೈಟಿಗೆ ಹೋಗಿ ನೋಡಿದ್ವಿ ಅಂತಂದ್ರೆ ಏನದಪ್ಪ ರಿಯಾಕ್ಟ್ ಜೆ ಎಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ರಿಯಾಕ್ಟ್ ಡಾಟ್ ಡೆವ್ ಸೈಟಿಗೆ ಹೋದ್ರೆ, ಓಕೆ, ಅವ್ರ ಸೈಟ್ನಾಗೆ ಹೇಳ್ಕೊತಾರೆ ಇಟ್ ಈಸ್ ನಥಿಂಗ್ ಬಟ್ ಎ ಸಿಂಪಲ್ ಲೈಬ್ರರಿ. ಲೈಬ್ರರಿ ಫಾರ್ ವಾಟ್? ಲೈಬ್ರರಿ ಫಾರ್ ಯೂಸರ್ ಇಂಟರ್ಫೇಸಸ್ ಡೆವಲಪ್ ಮಾಡಲಿಕ್ಕೆ. ಅಂದರೆ ಈ ಥರ ಯೂಸರ್ ಇಂಟರ್ಫೇಸ್ ಡೆವಲಪ್ ಮಾಡ್ತೀವಲ್ಲ ನಾವು, ಓಕೆ, ಇದನ್ನು ಡೆವಲಪ್ ಮಾಡಲಿಕ್ಕೆ ಏನಂತಂದ್ರೆ ನಿನಗೆ ಅದು ಒಂದು ಲೈಬ್ರರಿ. ಓಕೆ, ಆ ಲೈಬ್ರರಿ ಯೂಸ್ ಮಾಡ್ಕೊಂಡು ನೀನೇನಪ್ಪ ಅಂತಂದ್ರೆ ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ನೇಟಿವ್ ಅಪ್ಲಿಕೇಶನ್ ಅಂದರೆ ಈಗ ಮೊಬೈಲ್ ಆ್ಯಪ್ಸನ್ನು ಕ್ರಿಯೇಟ್ ಮಾಡ್ತೀವಲ್ಲ iOS ಮೇಲೆ, ಆಂಡ್ರಾಯ್ಡ್ ಮೇಲೆ, ಓಕೆ, ಅವ್ನು ಕ್ರಿಯೇಟ್ ಮಾಡ್ಬೋದು. ಸೊ ರಿಯಾಕ್ಟ್ ನೇಟಿವ್ ಯೂಸ್ ಮಾಡಿಕೊಂಡು ನೇಟಿವ್ ಅಪ್ಲಿಕೇಶನ್ ಮಾಡ್ಬೋದು, ರಿಯಾಕ್ಟ್ ಯೂಸ್ ಮಾಡಿಕೊಂಡು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಓಕೆ, ಸೊ ರಿಯಾಕ್ಟ್ ಈಸ್ ಬೇಸಿಕಲಿ ಎ ಸಿಂಪಲ್ user interfaced library, UI library for web and native applications. Okay. Okay, ಅದನ್ನೇ ಅವ್ರು ಹೇಳ್ತಾರೆ. ಸೊ ಇಟ್ಸ್ ಅ ಸಿಂಪಲ್ ಜಾವಾಸ್ಕ್ರಿಪ್ಟ್ ಲೈಬ್ರರಿ ಫಾರ್ ವೆಬ್ ಅಂಡ್ ನೇಟಿವ್ UI ಡೆವಲಪ್ಮೆಂಟ್. ಓಕೆ, ಬಟ್ ಅದರದ್ದು ಮೇನ್ ಏನು ವ್ಯಾಲ್ಯೂ ಅದ, ರಿಯಾಕ್ಟ್ದ ವ್ಯಾಲ್ಯೂ ಅದ, ಅಥವಾ ನಾವು ನಾರ್ಮಲ್ USP ಅಂತೀವಿ, ಸೆಲ್ಲಿಂಗ್ ಪಾಯಿಂಟ್ ಏನದ ಅಂತಂದ್ರೆ ಇದೇನು ಮಾಡ್ತದ, ಇಷ್ಟು ನೀ ಅಪ್ಲಿಕೇಶನ್ ಅನ್ನು ನೋಡಿದೆ ಅಂತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಲ್ಟರ್ ಅದ, ಓಕೆ, ಆಮೇಲೆ ಇಲ್ಲಿ ಸರ್ಚ್ ಬಾರ್ ಅದ, ಇಲ್ಲಿ ಡಿಫ್ರೆಂಟ್ ಫಿಲ್ಟರ್ಸ್ ಅವ, ಇಲ್ಲಿ ನಿನಗೆ ಲಾಗಿನ್ ಆಪ್ಷನ್ಸು, ಸೈನ್ ಅಪ್ ಅದೆಲ್ಲ ಅದ, ಇಲ್ಲಿ ಕೆಳಗೆ ಮ್ಯಾಪ್ ಅದ, ಇಲ್ಲಿ ನಿನಗೆ ಫಿಲ್ಟರ್ದ ಔಟ್ಪುಟ್ ಅದ. ಇನ್ ಈಚ್ ಫಿಲ್ಟರ್ದ ಔಟ್ಪುಟ್ ಒಳಗೆ ಮತ್ತೆ ಏನಂದ್ರೆ ಡಿಫ್ರೆಂಟ್ ಸ್ಮಾಲ್ ಫಂಕ್ಷನಾಲಿಟಿಗಳವ. ಓಕೆ, ಇವೆಲ್ಲಾನು ಸೇರಿ ಒಂದು ಅಪ್ಲಿಕೇಶನ್ ಆಗ್ಯದ. ಓಕೆ, ಬಟ್ ರಿಯಾಕ್ಟ್ ಜೆ ಎಸ್ ಏನು ಮಾಡ್ತದ, ನಿನಗೆ ಇಂಥ ಒಂದು ಅಪ್ಲಿಕೇಶನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಇಡೀ ಅಪ್ಲಿಕೇಶನ್ ಅನ್ನ ಸ್ಮಾಲರ್ ಪೀಸಸ್ನಾಗ ನಾವು ಡೆವಲಪ್ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಂದು ಒಂದು ಟೀಮ್ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ 5 ಮೆಂಬರ್ಸ್ ಒಂದು ಟೀಮ್ ಇತ್ತು ಅಂತಂದ್ರೆ, ಆ 5 ಮೆಂಬರ್ಸ್ ಟೀಮ್ ಒಳಗೆ ನಾನು ಒಬ್ಬನಿಗೆ ಏನು ಹೇಳ್ಬೋದು, ನೀನು ಮ್ಯಾಪ್ ಬೇಸ್ಡ್ ಇದನ್ನ ಈ ಕಾಂಪೋನೆಂಟ್ ಅನ್ನು ಕ್ರಿಯೇಟ್ ಮಾಡು ಅಂತ ಹೇಳ್ಬೋದು. ಇನ್ನೊಬ್ಬನಿಗೆ ನಾನು ಏನು ಹೇಳ್ಬೋದು, ಇದು ಸರ್ಚ್ ಬಾರ್ ಇದೇನದಲ್ಲ, ಈ ಸರ್ಚ್ ಬಾರ್ ಏನಪ್ಪ ಅಂದ್ರೆ ಡೆವಲಪ್ ಮಾಡು ಅಂತ ಹೇಳ್ಬೋದು. ಇನ್ನೊಬ್ಬರಿಗೆ ಈ ಫಿಲ್ಟರ್ಸ್ ಡೆವಲಪ್ ಮಾಡು ಅಂತ ಹೇಳ್ಬೋದು. ಇನ್ನೊಬ್ರಿಗೆ ನಾನು ಏನು ಹೇಳ್ಬೋದು, ಈ ಕಾರ್ಡ್ಸ್ ಅಂತಾರೆ, ಈ ಥರ ಕಾರ್ಡ್ಸ್ ಡೆವಲಪ್ ಮಾಡು. ಓಕೆ, ಅದ್ರೊಳಗೆ ಏನಪ್ಪ ಅಂದ್ರೆ ನನಗೆ ಇಮೇಜ್ ತೋರಿಸ್ಬೇಕು, ಅದ್ರೊಳಗೆ ನಾನು ಏನಂತಂದ್ರೆ ಲೈಕ್ ಫೇವರೇಟ್ ಆ್ಯಡ್ ಮಾಡ್ಲಿಕ್ಕೆ ಇರಬೇಕು, ಬೇರೆ ಇಮೇಜ್ಗೆ ಹೋಗ್ಲಿಕ್ಕೆ ಇರಬೇಕು. ಓಕೆ, ಅದೇ ರೀತಿ ನನಗೆ ಆ ಹೋಸ್ಟ್ದು ಡೀಟೇಲ್ಸ್ ಇಲ್ಲಿ ಇರಬೇಕು, ಇದು ರೂಮ್ ಡೀಟೇಲ್ಸ್ ಇರಬೇಕು, ಅದರ ಪ್ರೈಸ್ ಇರಬೇಕು. ಸೊ ಇವೆಲ್ಲಾನು ಏನಂತಾರೆ ಮಾಡು ಅಂತ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಬಂದರೆ ನಿನಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬುಕ್ಕಿಂಗಿಗೆ ಏನಾರು ಆಪ್ಷನ್ ಇರ್ಬೋದು, ಅಥವಾ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಳಗಡೆ ಹೋದರೆ ನಾ ಇನ್ನೊಬ್ಬ ಟೀಮ್ ಮೆಂಬರ್ಗೆ ಏನು ಹೇಳ್ಬೋದು, ನೀನು ಈ ಪ್ರಾಪರ್ಟಿನ ಬುಕ್ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ನನಗೇನು ಆಪ್ಷನ್ ಬೇಕು, ಈ ಕಾಂಪೋನೆಂಟ್ ಡೆವಲಪ್ ಮಾಡು ಅಂತ ಹೇಳ್ಬೋದು. ಅಂದ್ರೆ ಬೇಸಿಕಲಿ ರಿಯಾಕ್ಟ್ ಜೆ ಎಸ್ ಏನು ಮಾಡ್ತದ, ನೀನು ಆ್ಯಕ್ಚುಲ್ ಇಡೀ ಈ ಪರ್ಟಿಕ್ಯುಲರ್ ಪೇಜನ್ನು ಆ್ಯಸ್ ಎ ಪೇಜ್ ಅನ್ನು ಡೆವಲಪ್ ಮಾಡೋ ಬದಲಿಗೆ ಆ್ಯಸ್ ಎ ಸ್ಮಾಲ್ ಪೀಸ್ ಅಂತ ಡೆವಲಪ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇದು ಸರ್ಚ್ ಬಾರ್ ಅದ, ಇದು ಹೊರಗಡೆ ಪೇಜ್ನಾಗೂ ಅದ ಸೇಮ್ ಸರ್ಚ್ ಬಾರ್, ಇಲ್ಲಿ ಒಳಗಡೆ ಪೇಜ್ನಾಗೂ ಅದ. ಓಕೆ, ಆಲ್ಮೋಸ್ಟ್ ಸೇಮ್ ಫಂಕ್ಷನಾಲಿಟಿ. ಓಕೆ, ಅಲ್ಲೇನು ಮಾಡ್ತೀವಿ ಅದೇ ಫಂಕ್ಷನಾಲಿಟಿ. ಓಕೆ, ಎರಡು ಕಡೆ ಅದ. ಸೊ ಇದನ್ನೇನದಲ್ಲ, ಎರಡು ಪೇಜ್ನಾಗ ಸಪ್ರೇಟ್ ಡೆವಲಪ್ ಮಾಡಿಲ್ಲ. ಇದನ್ನೇನಪ್ಪ ಅಂತಂದ್ರೆ ಒಂದೇ ಕಾಂಪೋನೆಂಟ್ ಅಂತ ಡೆವಲಪ್ ಮಾಡಿ ಎರಡು ಪೇಜ್ನಾಗ ಅದನ್ನೇನಂತಂದ್ರೆ ನಾವು ಆ್ಯಡ್ ಮಾಡ್ಕೊಂಡಿವಿ. ಓಕೆ, ಅಂದ್ರೆ ಅವ್ರು ಆ ಥರ ಇಂಪ್ಲಿಮೆಂಟ್ ಮಾಡ್ಯಾರ. ಸೊ ಈ ರೀತಿ ಏನಪ್ಪ ಅಂತಂದ್ರೆ ರಿಯಾಕ್ಟ್ ಜೆ ಎಸ್ ಏನು ಮಾಡ್ತದ, ಬಿಲ್ಡಿಂಗ್ ಕಾಂಪ್ಲೆಕ್ಸ್ UI, ಓಕೆ, ಯೂಸಿಂಗ್ ಸಿಂಪಲ್ ಬಿಲ್ಡಿಂಗ್ ಬ್ಲಾಕ್ಸ್ ಕಾಲ್ಡ್ ಕಾಂಪೋನೆಂಟ್ಸ್. ಓಕೆ, ಅಂದ್ರೇನು ಬೇಸಿಕಲಿ ಇಲ್ಲಿ ಮೇನ್ ಅಡ್ವಾಂಟೇಜ್ ನನಗೆ ರಿಯಾಕ್ಟ್ಲಿಂದ ಏನು ಸಿಗುತ್ತೆ ಅಂತಂದ್ರೆ, ಎಷ್ಟೇ ಕಾಂಪ್ಲೆಕ್ಸ್ UI ಇತ್ತಂತಂದ್ರೂ ಅದನ್ನು ಫಸ್ಟ್ ನಾವು ಡಿಕಂಪೋಸ್ ಮಾಡಿ ಸ್ಮಾಲರ್ ಪೀಸನ್ನು ಹೆಂಗೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈಗ ನಾನು ಇದನ್ನು ಸಿಂಪಲ್ Airbnb ಅಥವಾ ಇದು ಈ ಫಾರ್ ಎಕ್ಸಾಂಪಲ್ ಈ ಯೂಟ್ಯೂಬ್ ಇದನ್ನು ನೋಡಿದೆ ಅಂತಂದ್ರೆ, ಓಕೆ, ಇದು ಫಸ್ಟ್ ಆಫ್ ಆಲ್ ಇದು ಕಾಂಪ್ಲೆಕ್ಸ್ ಅನಿಸ್ತದೆ. ಬಟ್ ಇದನ್ನು ನಾನು ಸ್ಪ್ಲಿಟ್ ಮಾಡ್ಲಿಕ್ಕೆ ಹೋದೆ, ಸ್ಮಾಲರ್ ಕಾಂಪೋನೆಂಟ್ಸ್ ಮಾಡ್ಲಿಕ್ಕೆ ಹೋದೆ ಅಂದ್ರೆ ನನಗೇನು ಒಂದು ಸರ್ಚ್ ಬಾರ್ ಬೇಕು. ಓಕೆ, ಆಮೇಲೆ ಒಂದು ಫಿಲ್ಟರ್ಸ್ ಬೇಕು. ಓಕೆ, ಇಲ್ಲಿ ಮೆನ್ಯೂ ಬೇಕು. ಓಕೆ, ಈಚ್ ಕಂಟೆಂಟ್ದಾಗ ಒಂದು ವಿಡಿಯೋ ಪ್ಲೇಯರ್ ಬೇಕು, ಅದ್ರ ಕೆಳಗೆ ಒಂದಿಷ್ಟು ಕಂಟೆಂಟನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ಬೇಕು. ಇಂಥದ್ದು ಒಂದು ಕಾಂಪೋನೆಂಟ್ನ ಕ್ರಿಯೇಟ್ ಮಾಡಿದ್ರೆ ಸೇಮ್ ಕಾಂಪೋನೆಂಟನ್ನು ಮಲ್ಟಿಪಲ್ ಎಲ್ಲದಕ್ಕೂ ಯೂಸ್ ಮಾಡ್ಕೊತ ಹೋಗ್ಬೋದು. ಅದೇ ರೀತಿ ಇಲ್ಲಿ ಒಂದು ಕಾಂಪೋನೆಂಟ್ ಟೈಪ್ ಅದ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ನಿನಗೆ ಪ್ಲೇಯರ್ ಅದ, ರೈಟ್ ಹ್ಯಾಂಡ್ ಸೈಡಿಗೆ ಸಮ್ ಇನ್ಫಾರ್ಮೇಷನ್ ಅದ. ಓಕೆ, ವಿತ್ ನಿನಗೆ ಏನಂದ್ರೆ ಮೆನ್ಯೂ ಆಪ್ಷನ್ ಅದ. ಓಕೆ, ಸೊ ಇದನ್ನ ಒಂದು ಕಾಂಪೋನೆಂಟ್ನ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ನನಗೆ ಆಮೇಲೆ ಏನಾಗ್ತದೆ, ಸೇಮ್ ಕಾಂಪೋನೆಂಟನ್ನು ವಿತ್ ಡಿಫ್ರೆಂಟ್ ಡೇಟಾ. ಓಕೆ, ಇದ್ರದ್ದು ಡೇಟಾ ಬೇರೆ ಅದ, ಇದ್ರದ್ದು ಡೇಟಾ ಬೇರೆ ಅದ, ಇದ್ರದ್ದು URL ಬೇರೆ ಅದ, ಇದ್ರದ್ದು URL ಬೇರೆ ಅದ. ಜಸ್ಟ್ ಬೈ ಚೇಂಜಿಂಗ್ ಡೇಟಾ ನಾನೇನಂತಂದ್ರೆ ಲೂಪ್ನಾಗ ಇದನ್ನೇನಂತಂದ್ರೆ ಇಂಪ್ಲಿಮೆಂಟ್ ಮಾಡಿ ಡಿಫ್ರೆಂಟ್ ಡೇಟಾ ಸಪ್ಲೈ ಮಾಡಿ ಕಾಂಪೋನೆಂಟಿಗೆ ನಾನೇನಂತಂದ್ರೆ ಇದನ್ನೆಲ್ಲ ತೋರಿಸ್ಕೊತ ಹೋಗ್ಬೋದು. ಓಕೆ, ಸೊ ಈ ಥಿಂಗ್ಸ್ ಏನವಲ್ಲ ಬೇಸಿಕಲಿ ನಿನಗೆ ರಿಯಾಕ್ಟ್ ಜೆ ಎಸ್ ಅಲೋ ಮಾಡ್ತದೆ. ಅಂದರೆ ಒಂದು ಕಾಂಪ್ಲೆಕ್ಸ್ UI-ನ ಕಾಂಪೋನೆಂಟ್ಸ್ ಆಗಿ ಹೆಂಗೆ ಸ್ಪ್ಲಿಟ್ ಮಾಡಿ ನಾನು ಇಂಡಿಪೆಂಡೆಂಟ್ ಕಾಂಪೋನೆಂಟನ್ನು ಡೆವಲಪ್ ಮಾಡಿ ಅದನ್ನು ರೀಯೂಸ್ ಮಾಡಿಕೊಂಡು ನಾನೇನಂತಂದ್ರೆ ರಿಚರ್ ಯೂಸರ್ ಇಂಟರ್ಫೇಸನ್ನು ಕ್ರಿಯೇಟ್ ಮಾಡ್ಕೋತ ಹೋಗ್ಬೋದು. ಓಕೆ, ದಟ್ ಈಸ್ ರಿಯಾಕ್ಟ್ ಜೆ ಎಸ್. ಓಕೆ, ಅದಕ್ಕೆ ಇಲ್ಲಿ ಕಾಂಪೋನೆಂಟ್ ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇವು ಕಾಂಪೋನೆಂಟ್ ಬಂತು ಅಂದ್ರೆ ಏನಾಗ್ತದೆ, ನನಗೆ ನಾ ಒಬ್ಬನೇ ಕೂತು ಇದನ್ನು ಡೆವಲಪ್ ಮಾಡೋ ಅವಶ್ಯಕತೆ ಇಲ್ಲ. ನಂದು ಇಡೀ ಟೀಮಿಗೆ ಕರೆದು ಈ ನಂದು UI ನನಗೆ ಡೆವಲಪ್ ಮಾಡೋದ, ಈ UI ಒಳಗೆ 5, 6, 10 ಡಿಫ್ರೆಂಟ್ ಕಾಂಪೋನೆಂಟ್ಸ್ ಅವ,
now you are responsible for this component, another person is responsible for another component, third person is responsible for search component. ಹಿಂಗೆ ಹೇಳ್ಬಿಟ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಅದನ್ನ ಡೆವಲಪ್ ಮಾಡ್ಬೋದು, ಇಂಡಿಪೆಂಡೆಂಟ್ ಆಗಿ ಟೆಸ್ಟ್ ಮಾಡ್ಬೋದು. ಓಕೆ, ಈಗ ಈಗ ನಾನು ಸರ್ಚ್ ಮಾಡ್ತಿದ್ದೆ, ಓಕೆ, ನೀನೇನಪ್ಪ ಅಂತಂದ್ರೆ ರಿಸರ್ವೇಷನ್ ಕಾಂಪೋನೆಂಟ್ ಮಾಡ್ತಿದ್ದೆ ಅಂತಂದ್ರೆ ನಮ್ಮಿಬ್ಬರಾಡು ಇಂಟ್ರಾಕ್ಷನ್ ಇರಲಿಲ್ಲ ಅಂತಂದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಮಾಡಿ ಟೆಸ್ಟ್ ಮಾಡ್ಕೋಬಹುದು. ಆಮೇಲೆ ಏನಂದ್ರೆ ಯಾರೋ ಒಬ್ರು ಕೂತು ಎಲ್ಲ ಕಾಂಪೋನೆಂಟ್ ತಗೊಂಡು ಅವ್ನು ಪ್ರಾಪರ್ ಆಗಿ ಪ್ಲೇಸಸ್ ಇಟ್ಟು ಅವನ್ನ ಕಾಂಪ್ಲೆಕ್ಸ್ ಯು ಐನ ಕ್ರಿಯೇಟ್ ಮಾಡ್ಕೋತ ಹೋಗ್ತಾರೆ. ಓಕೆ, ಅದು ಏನದಲ್ಲ, ದಟ್ ಈಸ್ ವಾಟ್ ರಿಯಾಕ್ಟ್ JS allows. ಓಕೆ, allows seamlessly combine components written by independent peoples, teams and organizations. ಓಕೆ, ಸಪೋರ್ಟ್ JSX. ಇದನ್ನೆಲ್ಲ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಅಗೇನ್ ರಿಯಾಕ್ಟ್ JS ಏನ್ ಮಾಡ್ತೀವಿ, ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಎಲ್ಲಾನು ನೀನು JSನಾಗ ಮಾಡ್ಕೋತ ಕೂತಿ ಅಂದ್ರೆ ಕಾಂಪ್ಲಿಕೇಟೆಡ್ ಆಗ್ತದೆ. ಓಕೆ, ನಾರ್ಮಲಿ ಏನದ JS ಒಳಗೆ ಏನು ಮಾಡ್ತೀವಿ ನಾವು, ಫಸ್ಟ್ HTML ಬರಿತೀವಿ, CSS ಬರಿತೀವಿ, ಆಮೇಲೆ JS ಬರಿತೀವಿ. JS ಬರೆದು JS ಕೋಡ್ ಒಳಗಡೆಯಿಂದ ನಾವು HTML ಎಲಿಮೆಂಟನ್ನ ರೆಫರ್ ಮಾಡ್ತೀವಿ, ಲೈಕ್ ಗೆಟ್ ಎಲಿಮೆಂಟ್ ಬೈ ID ಹಂಗೆಲ್ಲ ಮಾಡಿ ನಾವು ಅದನ್ನು ತಗೊಂಡು ನಾವೇನಾದ್ರು ವ್ಯಾಲ್ಯೂ ಸೆಟ್ ಮಾಡೋದು ಅದು ಇದು ಮಾಡ್ತೀವಿ. ಓಕೆ, ರಿಯಾಕ್ಟ್ JS ಏನು ಹೇಳ್ತು, ನೋ, ವಿ ವಿಲ್ ಗಿವ್ ಯು ಒನ್ ಮೋರ್ ಅಡಿಷನಲ್ ಲೇಯರ್, ಅದು ದಟ್ ಇಸ್ ಕಾಲ್ಡ್ JSX. ಇಟ್ಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಜಾವಾಸ್ಕ್ರಿಪ್ಟ್. ಓಕೆ, ಇದರಿಂದ ಏನು ಮಾಡ್ಬೋದು, ನೀನು ಒಂದೇ ಕಡೆ CSS ಬರಿಬೋದು, JS ಬರಿಬೋದು, ನೀನು HTML ಬರಿಬೋದು ಡೈರೆಕ್ಟ್ ಆಗಿ. ಓಕೆ, ಜಾವಾಸ್ಕ್ರಿಪ್ಟ್ ಒಳಗಡೆ ಡೈರೆಕ್ಟ್ ಆಗಿ HTML ಬರಿಬೋದು. ಓಕೆ, ಅದನ್ನ ಆಕ್ಚುಲಿ ನಾವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ನೋಡ್ಬೋದು, ನಾವು ಜಾವಾಸ್ಕ್ರಿಪ್ಟ್ ಕೋಡ್ ಒಳಗಡೆ ಡೈರೆಕ್ಟ್ ಟ್ಯಾಗ್ ಹಾಕಿ H1 ಟ್ಯಾಗ್ ಹಾಕಿ ಅದು ಮಾಡಿ ಎಲ್ಲಾನು ಬರಿಬೋದು. ಓಕೆ, ಸೊ ಇದರಿಂದ ಏನಾಯ್ತು, ಲಾಟ್ ಆಫ್ ಕಾಂಪ್ಲೆಕ್ಸಿಟಿ ಎಲಿಮಿನೇಟ್ ಆಯ್ತು. ಈ ಗೆಟ್ ಬೈ ಎಲಿಮೆಂಟ್ ಮಾಡೋದು ಅದು ಮಾಡೋದು ಇಲ್ಲ, ನಾನು ಡೈರೆಕ್ಟ್ ಜಾವಾಸ್ಕ್ರಿಪ್ಟ್ ಒಳಗಡೆ ನನಗೊಂದು ಪ್ಯಾರಾಗ್ರಾಫ್ ಬೇಕಾ ಪ್ಯಾರಾಗ್ರಾಫ್ ಟ್ಯಾಗ್ ಹಾಕೋದು, H1 ಬೇಕಾ H1 ಟ್ಯಾಗ್ ಹಾಕೋದು ಡೈರೆಕ್ಟ್ ಆಗಿ. ಓಕೆ, ನನಗಲ್ಲಿ ಕ್ರಿಯೇಟ್ ಎಲಿಮೆಂಟ್ ಮಾಡಿ ಅದು ಮಾಡಿ ಬೇಕಾಗಿಲ್ಲ. ಓಕೆ, ಬಟ್ ಇದೇನದ ಜಾವಾಸ್ಕ್ರಿಪ್ಟ್ ಒಂದು ಎಡಿಷನಲ್ ಫೆಸಿಲಿಟಿ ಕೊಡ್ತು ಅಷ್ಟೇ. ಓಕೆ, ಬಟ್ ಇದಕ್ಕೆ ಬ್ರೌಸರ್ಗೆ ಅರ್ಥ ಆಗಂಗಿಲ್ಲ, ಬ್ರೌಸರ್ಗೆ JSX ಅಂದ್ರೆ ಅರ್ಥ ಆಗಂಗಿಲ್ಲ, ಇಟ್ ಈಸ್ ನಾನ್ ಸ್ಟ್ಯಾಂಡರ್ಡ್ ಥಿಂಗ್. ಓಕೆ, ಅದು ಬ್ರೌಸರ್ಗೆ ಓನ್ಲಿ ಜಾವಾಸ್ಕ್ರಿಪ್ಟ್ ಅರ್ಥ ಆಗ್ತದೆ. ಅದಕ್ಕೆ ಜಾವಾಸ್ಕ್ರಿಪ್ಟ್ ಇದು ರಿಯಾಕ್ಟ್ ಏನು ಮಾಡ್ತು, ನೀವು ಜಾವಾಸ್ಕ್ರಿಪ್ಟನ್ನ ಅಥವಾ JSX ಅನ್ನು ಬರೀರಿ, ನಿಮ್ದು ಅಪ್ಲಿಕೇಶನ್ ಅನ್ನು JSX ಒಳಗೆ ಡೆವಲಪ್ ಮಾಡ್ರಿ. ಬಟ್ ಅದಾದ್ಮೇಲೆ ಏನಂತಂದ್ರೆ ಆ JSX ಅನ್ನ ನಾವು ಪ್ಲೇನ್ ವೆನಿಲಾ ಜಾವಾ ಕನ್ವರ್ಟ್ ಮಾಡೋದು, ದಟ್ ಈಸ್ ಕಾಲ್ಡ್ ಬಿಲ್ಡ್ ಪ್ರೊಸೆಸ್. ಈಗ ಹೆಂಗೆ ನಾವು ಸಿ ಪ್ರೋಗ್ರಾಮ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ನಾಗ ಬರೆದು ಕಂಪೈಲ್ ಮಾಡಿ ಅದನ್ನ ಮಷಿನ್ ಕೋಡ್ನಾಗ ಕನ್ವರ್ಟ್ ಮಾಡ್ತೀವಿ, ಹಂಗೇನಂತಂದ್ರೆ ರಿಯಾಕ್ಟ್ ಒಳಗೆ ನಾವೇನು ಮಾಡ್ತೀವಿ, JSX ಒಳಗೆ ನಾವು ಬರಿತೀವಿ. ಓಕೆ, ಬರೆದು ಒಂದು ಬಿಲ್ಡ್ ಪ್ರೊಸೆಸ್ ಯೂಸ್ ಮಾಡಿಕೊಂಡು ಆ JSX ಅನ್ನ ಜಾವಾಸ್ಕ್ರಿಪ್ಟಿಗೆ ಕನ್ವರ್ಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ಅಗೇನ್ ಇದೇನು ಮಾಡ್ತದೆ ಫ್ರಮ್ ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಡೆವಲಪರ್ಗೆ ಏನಂತಂದ್ರೆ ಈಸಿ, ಲಾಟ್ ಆಫ್ ಥಿಂಗ್ಸ್ ಆಟೋಮೆಟಿಕಲಿ ಏನಂತಂದ್ರೆ ಸಿಂಪ್ಲಿಫೈ ಮಾಡಿಬಿಡ್ತದೆ. ಸೊ ದಟ್ ಈಸ್ JSX. ಸೊ ಇಲ್ಲೇನು ಮಾಡ್ತೀವಿ ನಾವು, ಕೋಡು, ಮಾರ್ಕಪ್, CSS ಎಲ್ಲಾನು ಒಂದೇ ಕಡೆ ಬರಿತೀವಿ. ಓಕೆ, ಇದಾದ್ಮೇಲೆ ಏನಪ್ಪ ಅಂತಂದ್ರೆ ಲಾಟ್ ಆಫ್ ಇಂಟ್ರಾಕ್ಟಿವಿಟಿ ಅಲೋ ಮಾಡ್ತದೆ, ಲೈಕ್ ಬಿಕಾಸ್ ನೀವು ಜಾವಾಸ್ಕ್ರಿಪ್ಟ್ ಆ್ಯಡ್ ಮಾಡೋದೇ ಇಂಟ್ರಾಕ್ಟಿವಿಟಿ ಸಲುವಾಗಿ. ಓಕೆ, ಸೊ ಅದರ ಸಲುವಾಗಿ ಏನಂತಂದ್ರೆ ಜಾವಾಸ್ಕ್ರಿಪ್ಟ್ ಸ್ಟೇಟ್ ಮ್ಯಾನೇಜ್ಮೆಂಟ್ ಮಾಡೋದಿರ್ಬೋದು, ಪ್ರಾಪ್ಸ್ ಶೇರಿಂಗ್ ಮಾಡೋದು, ಇವನ್ನೆಲ್ಲಾನು ಏನಂತಂದ್ರೆ ರಿಯಾಕ್ಟ್ JS ಕೊಡ್ತದೆ. ಓಕೆ, ಆಮೇಲೆ ಇದ್ರ ಟಾಪ್ ಆಫ್ ದಿಸ್ ಏನಂತಾರೆ, ಇದನ್ನ ಬೇರೆ ಫ್ರೇಮ್ವರ್ಕ್ ಜೊತೆಗೆ ನೀವು ಈಸಿಲಿ ಮಿಕ್ಸ್ ಮಾಡ್ಬೋದು, ಲೈಕ್ Next.js, ಅದು ನಾವು ಆಸ್ ಅ ರಿಯಾಕ್ಟ್ ಎಕ್ಸ್ಟೆನ್ಷನ್ ಅಂತ ಹೇಳಿ ಕಲಿತೀವಿ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ನೀನು ರಿಯಾಕ್ಟ್ದು ಅಡ್ವಾಂಟೇಜ್ ತಗೋಬಹುದು, Next.jsದು ಅಡ್ವಾಂಟೇಜ್ ತಗೋಬಹುದು, ಆ ಥರ. ಓಕೆ, ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ಸೇಮ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೀವು ನೇಟಿವ್ ಆ್ಯಪ್ಸನ್ನು ಡೆವಲಪ್ ಮಾಡ್ಬೋದು, ಲೈಕ್ iOS ಆ್ಯಪು, ಆಂಡ್ರಾಯ್ಡ್ ಆ್ಯಪ್ಸು, ಇವನ್ನೆಲ್ಲ ಡೆವಲಪ್ ಮಾಡ್ಬೋದು ರಿಯಾಕ್ಟ್ ನೇಟಿವ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು. ಓಕೆ, ಅದು ಒಂದು ಅಡಿಷನಲ್ ಲೈಬ್ರರಿ ಆನ್ ಟಾಪ್ ಆಫ್ ರಿಯಾಕ್ಟ್. ಓಕೆ, ಇದು ಅಡ್ವಾಂಟೇಜ್ ಏನು ಕೊಡ್ತದಲ್ಲ, ರಿಯಾಕ್ಟ್ JS ಕೊಡ್ತದೆ. ಓಕೆ, ಸೊ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಕಾಂಪ್ಲೆಕ್ಸ್ ಅಪ್ಲಿಕೇಶನ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಅಥವಾ ಯಾವುದೇ ಅಪ್ಲಿಕೇಶನ್ ತೊಗೊಂಡ್ರು ಅದು ನಮ್ಗೆ ಸಿಂಪಲ್ ಆಗಿ ಕಂಡ್ರು ಅದು ಬ್ಯಾಕ್ ಸೈಡ್ ಕೋಡಿಂಗ್ ಮಾಡೋ ಹೊತ್ತಿಗೆ ಕಾಂಪ್ಲೆಕ್ಸಿಟಿ ಇದ್ದೇ ಇರ್ತದೆ. ಆ ಥರದ ಕಾಂಪ್ಲೆಕ್ಸ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೇಕಾಯ್ತಂದ್ರೆ ವೆನಿಲಾ ಜಾವಾದಿಂದನೂ ಮಾಡ್ಬೋದು, ವೆನಿಲಾ ಜಾವಾಸ್ಕ್ರಿಪ್ಟಿಂದ ಮಾಡ್ಬೋದು. ಬಟ್ ಅದು ಮಾಡ್ಕೋತ ಕೂತ್ರೆ ಏನಾಗ್ತದೆ, ನಿನಗೆ ಆ್ಯಕ್ಚುಲ್ ಬಿಸ್ನೆಸ್ ಬಿಟ್ಟು ಈ ಡಾಮ್ ಮ್ಯಾನೇಜ್ ಮಾಡೋದು, ಓಕೆ, ಅದು ಎಲಿಮೆಂಟ್ ಹೆಂಗೆ ತೊಗೊಳೋದು, ಲಿಸ್ಟ್ ಎಲಿಮೆಂಟ್ ಹೆಂಗೆ ಆ್ಯಡ್ ಮಾಡೋದು, ಇದ್ರಾಗೆ ಟೈಮ್ ಜಾಸ್ತಿ ಹೋಗ್ತದೆ. ಓಕೆ, ಅದ್ರ ಬದಲಿಗೆ ನಿನಗೆ ಏನಂತಂದ್ರೆ ಈ ಲೈಬ್ರರಿ ಲೈಕ್ ರಿಯಾಕ್ಟ್ ಯೂಸ್ ಮಾಡಿದೆ ಅಂತಂದ್ರೆ ನಿನಗೇನವ ಇವು ಸ್ಟ್ರೇಟ್ ಫಾರ್ವರ್ಡ್ ರೆಡಿಮೇಡ್ ಫಂಕ್ಷನಾಲಿಟಿ ಅವೈಲೇಬಲ್ ಆಗ್ಲಿಕ್ಕೆ ಶುರು ಆಗ್ತವೆ. ಓಕೆ, ಆಮೇಲೆ ಏನದ ಎರಡನೇದು ಏನಂತಂದ್ರೆ ಪ್ರತಿಯೊಂದನ್ನು ಜಾವಾಸ್ಕ್ರಿಪ್ಟ್ನಾಗ ಬರೆಯೋ ಬದಲಿಗೆ ಸ್ಲೈಟ್ಲಿ ಹೈಯರ್ ಲೆವೆಲ್ನಾಗ ಹೋಗಿ ಬರೀಲಿಕ್ಕೆ ಶುರು ಮಾಡ್ತೀವಿ ನಾವು JSX-ನಾಗ. ಇದರಿಂದ ಏನಾಗ್ತದೆ ನಮ್ಗೆ ಅನ್ನೆಸೆಸರಿ, ಈಗ ಸ್ಟೈಲಿಂಗ್ ಒಂದು ಕಡೆ ಮಾಡಬೇಕು, ಅದನ್ನೇನಪ್ಪ ಅಂತಂದ್ರೆ ಮಾಡಿದ್ದನ್ನು ತೊಗೊಂಡು ಬಂದು ಇಲ್ಲಿ ಲಿಂಕ್ ಮಾಡ್ಕೋಬೇಕು, ಆಮೇಲೆ HTML ಕಡೆ ಮಾಡಬೇಕು, ಅಂದ್ರೆ UI ಎಲ್ಲೋ ಮಾಡಬೇಕು, ಅದ್ರ ಹಿಂದಿನ ಕೋಡ್ ಎಲ್ಲೋ ಮಾಡಬೇಕು, ಹಂಗಿಲ್ಲ, ಕೋಡು ಮತ್ತು UI ಎರಡನ್ನೂ ಒಂದೇ ಕಡೆ ಮಾಡೋದು. ಓಕೆ, ದಟ್ ಈಸ್ ದ JSX ಸ್ಟೈಲ್. ಓಕೆ, ಈ ಥಿಂಗ್ಸ್ ಏನವಲ್ಲ ಇದು ಬೇಸಿಕಲಿ ನಿನಗೆ ರಿಯಾಕ್ಟ್ ಕೊಡ್ತದೆ. ಓಕೆ, ಓಕೆ, ಸೊ ಇದನ್ನ ಯೂಸ್ ಮಾಡಿಕೊಂಡು ಹೆಂಗೆ ನೆಕ್ಸ್ಟ್ ಸ್ಯಾಂಪಲ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದು. ಓಕೆ, ಇದನ್ನೆಲ್ಲ ನಂತರ ನಾನು ನಾಳೆ ಕ್ಲಾಸ್ನಾಗ ಹೇಳ್ತೀನಿ. ಓಕೆ, ಬಟ್ ಬೇಸಿಕಲಿ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಲೈಬ್ರರಿ. ನಾವೊಂದು ಸಿಂಪಲ್ ಲೈಬ್ರರಿ ಕಲೀಲಿಕತ್ತೀವಲ್ಲ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಓಕೆ, ಬಟ್ ಈ ಲೈಬ್ರರಿ ಏನದಲ್ಲ ಸಾಕಷ್ಟು ದೊಡ್ಡದದ. ಓಕೆ, ಅದಕ್ಕೆ ಏನಂತಂದ್ರೆ ಲಾಟ್ ಆಫ್ ಥಿಂಗ್ಸ್ ನಾವು ಲಾಟ್ ಆಫ್ ಟಾಪಿಕ್ಸ್ ಅವೆಲ್ಲ ಕಲಿಬೇಕಾಗ್ತದೆ.
ಓಕೆ. ಆಮೇಲೆ ಏನಪ್ಪ ಅಂತಂದ್ರೆ ನಿಂಗೆ ಆಲ್ಮೋಸ್ಟ್ ಎವ್ರಿ ಮಾಡರ್ನ್ ವೆಬ್ ಅಪ್ಲಿಕೇಶನ್ ರಿಯಾಕ್ಟ್ ಜೆ ಎಸ್ ಯೂಸ್ ಮಾಡ್ತಾವೆ. ಓಕೆ, ಅದಕ್ಕೇನಂತಂದ್ರೆ ರಿಯಾಕ್ಟ್ ಜೆ ಎಸ್ದು ಸ್ಕಿಲ್ಸಿಗೆ ಬಹಳಷ್ಟು ಡಿಮಾಂಡ್ ಅದ. ಓಕೆ ಓಕೆ, ಬಟ್ ಇದು ಬರಬೇಕಾಯ್ತು ಅಂತಂದ್ರೆ ನಿನಗೆ ಜಾವಾಸ್ಕ್ರಿಪ್ಟ್ ಬರಲಿಲ್ಲ ಅಂದ್ರೆ ಬರಲ್ಲ. ಓಕೆ, ಓಕೆ ಎಲ್ಲಾನು ಬೌನ್ಸ್ ಹಾಕೋತ ಹೋಗ್ತಾವ. ಓಕೆ, ಅದಕ್ಕೆ ನೀನು ಜಾವಾಸ್ಕ್ರಿಪ್ಟ್ ಕಂಪಲ್ಸರ್ಲಿ ರಿವೈಸ್ ಮಾಡಿ 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 ನಿನಗೆ ಎಷ್ಟು ಸಾಧ್ಯದ ಅಷ್ಟು ಏನಪ್ಪ ಅಂತಂದ್ರೆ ಸ್ಯಾಂಪಲ್ ಅಪ್ಲಿಕೇಶನ್ ಮಾಡಿ ಅದನ್ನೆಲ್ಲ ಮಾಡಿ ರೆಡಿ ಆಗ್ಬೇಕು. ಓಕೆ ಓಕೆ ಓಕೆ. ಸೊ ನಾಳೆ ಮತ್ತೆ ನನಗೆ ಟೈಮ್ ಕೊಡ್ತೀನಿ. ಅಲ್ಲಿ ಏನಂತಂದ್ರೆ ನಾಳೆ ಏನಂತಂದ್ರೆ ಒಂದು ಸಿಂಪಲ್ ರಿಯಾಕ್ಟ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿ. ಓಕೆ, ಹಾ ಅಲ್ಲಿಂದ ಏನಂದ್ರೆ ಅವ್ರು ಫಸ್ಟ್ ಡೆಮೋ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದು. ಸೊ ಅವಾಗ ಏನಂದ್ರೆ ನಿಂಗೆ ಗೊತ್ತಾಗ್ತದೆ ಕಾಂಪೋನೆಂಟನ್ನು ಹೆಂಗೆ ಕ್ರಿಯೇಟ್ ಮಾಡಬೇಕು, ಕಾಂಪೋನೆಂಟನ್ನು ಹೆಂಗೆ ಏನಂತಂದ್ರೆ ಆ್ಯಕ್ಚುಲಿ ಯೂಸ್ ಮಾಡಬೇಕು, ಕಾಂಪೋನೆಂಟಿಗೆ ವ್ಯಾಲ್ಯೂಸ್ ಹೆಂಗೆ ಸೆಟ್ ಮಾಡಬೇಕು. ಓಕೆ, ಒಂದು ಸಿಂಪಲ್ ಕಾಂಪೋನೆಂಟ್ ಫಾರ್ ಎಕ್ಸಾಂಪಲ್ ಏರ್ ಬಿ ಎನ್ ಬಿ ಒಳಗೆ ಒಂದು ಸರ್ಚ್ ಬಾಕ್ಸ್ ಒಂದು ಕಾಂಪೋನೆಂಟ್ ಅಂತ ಹೇಳಿದ್ರೆ ಇಂಥ ಒಂದು ಸಿಂಪಲ್ ಕಾಂಪೋನೆಂಟನ್ನು ಹೆಂಗೆ ಡೆವಲಪ್ ಮಾಡಬೇಕು. ಓಕೆ ಓಕೆ, ಆ ಥಿಂಗ್ಸ್ ಏನದಲ್ಲ ನಾಳೆ ಏನಂತಂದ್ರೆ ಇದು ಮಾಡಬೇಕು. ಇದಕ್ಕೆ ಬೇಸಿಕಲಿ ನೀನು ಏನು ಬೇಕಾಗ್ತದೆ, ನೋಡ್ ಜಿ ಎಸ್ ಬೇಕಾಗ್ತದೆ. ಓಕೆ, ಸೊ ಎನಿ ರಿಯಾಕ್ಟ್ ಅಪ್ಲಿಕೇಶನ್ ನಾವು ಮಾಡ್ಬೇಕಾರೆ ಅಫ್ಕೋರ್ಸ್ ನಾಳೆ ನಾವೇನು ಮಾಡ್ತೀವಿ, ಸಿಂಪಲ್ ಬ್ರೌಸರ್ ಬೇಸ್ಡ್ ಇದು ಯೂಸ್ ಮಾಡ್ತೀವಿ. ಲೈಕ್ ರಿಯಾಕ್ಟ್.ನ್ಯೂ ಅಂತಂದ್ರೆ ಇಲ್ಲಿ ನಮ್ಗೆ ಕೋಡ್ ಸ್ಯಾಂಡ್ ಬಾಕ್ಸ್ ಓಪನ್ ಆಗ್ತದೆ. ನಾವು ಬ್ರೌಸರ್ ಬೇಸ್ಡ್ ಅಪ್ಲಿಕೇಶನ್ಗೆ ನಾವೇನಪ್ಪ ಅಂತಂದ್ರೆ ರಿಯಾಕ್ಟ್ ಅಪ್ಲಿಕೇಶನನ್ನು ಡೆವಲಪ್ ಮಾಡ್ಬೋದು. ಓಕೆ, ಬಟ್ ಇದೇನದ ಇನಿಷಿಯಲ್ ಕಲಿಯೋ ಸಲುವಾಗಿ. ಓಕೆ, ವಿತೌಟ್ ಬಿಲ್ಡ್ ಪ್ರೊಸೆಸ್ಸು, ವಿತೌಟ್ ಲೋಕಲ್ ಸೆಟಪ್ಪು, ಅದನ್ನೆಲ್ಲ ಮಾಡ್ಲಾರ್ದೆ ನಾ ಏನಂತಾರೆ ಡೈರೆಕ್ಟ್ ರಿಯಾಕ್ಟ್ದ ಕಾನ್ಸೆಪ್ಟನ್ನು ಕಲಿಬೇಕು ಅನ್ನಂಗಿತ್ತು ಅಂತಂದ್ರೆ ನಾವೇನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇದ್ರೊಳಗೆ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡೋಣ. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಏನಪ್ಪ ಅಂತಂದ್ರೆ ನಿನಗೆ ಲೋಕಲ್ ವರ್ಕ್ ಸ್ಪೇಸ್ ಅಂತೂ ಬೇಕೇ ಆಗ್ತದೆ. ಯಾಕಂದ್ರೆ ನಾವು ಲಾರ್ಜರ್ ಅಪ್ಲಿಕೇಶನ್ಸಿಗೆ ಹೋದ್ವಿ ಅಂತಂದ್ರೆ ಅಲ್ಲೇನಂತಂದ್ರೆ ಈ ರೀತಿ ಸ್ಯಾಂಡ್ ಬಾಕ್ಸ್ ಎನ್ವೈರ್ಮೆಂಟ್ನಾಗ ಮಾಡಂಗಿಲ್ಲ. ಸೊ ನಿಂದು ಓನ್ ಏನಂತಂದ್ರೆ ವಿ ಎಸ್ ಕೋಡ್ ಸೆಟಪ್ ಇರಬೇಕು, ನೋಡ್ ಜೆ ಎಸ್ ಸೆಟಪ್ ಇರಬೇಕು, ಲೈಬ್ರರೀಸ್ ಇನ್ಸ್ಟಾಲ್ ಮಾಡಬೇಕು. ಸೊ ಆ ಎಲ್ಲ ಕಾನ್ಸೆಪ್ಟ್ಸ್ ಬರ್ತಾವೆ. ಓಕೆ, ಅದಕ್ಕೇನಂತಾರೆ ವೆರಿ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದ್ರೆ ನಿನ್ಗೆ ನೋಡ್ ಜೆ ಎಸ್ ಏನಂತಂದ್ರೆ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನೀವು ಹೋಗಿ ನೋಡ್ ಜೆ ಎಸ್ ಡೌನ್ಲೋಡ್ ಅಂತಂದ್ರೆ ನಿಮ್ಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತೆ, node.js.org. ಓಕೆ, ಇದ್ರೊಳಗೆ ಏನಂತಂದ್ರೆ ಲೇಟೆಸ್ಟ್ ವರ್ಷನ್ ಯಾವ್ದು ತೋರಿಸ್ತೋ ಅದನ್ನೇನಪ್ಪ ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು ನೀವು. ಬೇಸಿಕಲಿ ಏನಪ್ಪ ಅಂದ್ರೆ ಡೈರೆಕ್ಟ್ ಇನ್ಸ್ಟಾಲರಿಗೆ ಹೋಗಿ ಡೌನ್ಲೋಡ್ ನೋಡ್ ಜೆ ಎಸ್. ಓಕೆ, ಇದು ಮಾಡಿ ಇನ್ಸ್ಟಾಲ್ ಮಾಡಿದೆ ಅಂತಂದ್ರೆ ನಿನಗೆ ಇನ್ಸ್ಟಾಲೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇದೇನು ಸಿಂಪಲ್ ಇನ್ಸ್ಟಾಲೇಷನ್, ನಿನಗೇನು ಜಾಸ್ತಿ ಇದು ಇಲ್ಲ. ನೀನು ಡೌನ್ಲೋಡ್ ಮಾಡೋದು, ಆ ಡೌನ್ಲೋಡ್ ಆಗಿದ್ದನ್ನು ರನ್ ಮಾಡೋದು, ಅದು ಇನ್ಸ್ಟಾಲ್ ಮಾಡ್ತದೆ. ಇದಾದ್ಮೇಲೆ ಏನಂತಂದ್ರೆ ನೀನು ನೋಡ್ ಜೆ ಎಸ್ದು ವರ್ಷನ್ ಚೆಕ್ ಮಾಡಿದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನೋಡ್ ವರ್ಷನ್ ಅಂತೇಳಿ ಚೆಕ್ ಮಾಡಿದ್ರೆ ನಿನಗೇನಪ್ಪ ಅಂತಂದ್ರೆ ಅದು ವರ್ಷನ್ ತೋರಿಸ್ಬೇಕು, ನಿನಗೆ ಇನ್ಸ್ಟಾಲ್ ಆಗಿದ್ದು ವರ್ಷನ್ ತೋರಿಸ್ಬೇಕು. ಓಕೆ, ಇದು ಬಂತು ಅಂತಂದ್ರೆ ನಿನಗೆ ಇದು ಮತ್ತು ಎನ್ ಪಿ ಎಮ್ ನೀನು ನೋಡ್ ಇನ್ಸ್ಟಾಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎನ್ ಪಿ ಎಮ್ ಬಂದ್ಬಿಡ್ತದೆ. ಎನ್ ಪಿ ಎಮ್ ಇಸ್ ಇದು ನೋಡ್ ಲೈಬ್ರರಿ ಮ್ಯಾನೇಜರ್, ಇದು ಬೇಸಿಕಲಿ ಪ್ಯಾಕೇಜ್ ಮ್ಯಾನೇಜರ್ ಅಂತೇಳಿ. ಓಕೆ, ಸೊ ಇವೆರಡು ಬರ್ತವೆ. ಸೊ ಇವೆರಡು ಥಿಂಗ್ ಏನಪ್ಪ ಅಂತಂದ್ರೆ ಇದು ಇರಬೇಕು ನಮಗೆ. ಎನಿ ರಿಯಾಕ್ಟ್ ಜೆ ಎಸ್ ಅಥವಾ ಎನಿ ಬ್ಯಾಕ್ ಎಂಡ್ ಪ್ರೋಗ್ರಾಮ್ಸ್ ಮಾಡಬೇಕಾಯ್ತು ಎಲ್ಲದಕ್ಕೂ ಏನಂತಂದ್ರೆ ಇದು ಬೇಸಿಕ್ ರಿಕ್ವೈರ್ಮೆಂಟ್ ಇದೆ. ಓಕೆ, ಸೊ ಇದು ಇರಬೇಕು. ನಿನಗೆ ವಿ ಎಸ್ ಕೋಡ್ ಇರಬೇಕು. ಓಕೆ, ಆಬ್ವಿಯಸ್ಲಿ ವಿ ಎಸ್ ಕೋಡ್ ಇನ್ಸ್ಟಾಲೇಷನ್ ಇರಬೇಕು. ಪ್ಲಸ್ ನಿನಗೆ ಅವು ಲೈಬ್ರರಿ ಅದು ಇದು ಎಲ್ಲ ಏನದ ಲೈವ್ ಸರ್ವರ್ಸು ಅದು ಬೇಕು. ಹಾಗೆ ನಾವು ರಿಯಾಕ್ಟ್ ಜೆ ಎಸ್ಸಿಗೆ ಒಂದು ಎಕ್ಸ್ಟೆನ್ಷನ್ ಬರ್ತದೆ, ಅದು ಹಾಕೋತೀವಿ. ಅಂದ್ರೆ ಜಸ್ಟ್ ನಿನಗೆ ಹೈಲೈಟ್ ಮಾಡಿ ತೋರಿಸ್ಲಿಕ್ಕೆ ಅದಕ್ಕೆ ಅದು ಯೂಸ್ ಮಾಡ್ತೀವಿ. ಓಕೆ, ಸೊ ಅದಕ್ಕೇನಪ್ಪ ಅಂತಂದ್ರೆ ಇದು ಬೇಕು ಬೇಸಿಕಲಿ ಏನಂತಂದ್ರೆ ಸರ್ಟೆನ್ ಸಿಂಪಲ್ ಎಕ್ಸ್ಟೆನ್ಷನ್ಸ್ ಬೇಕು. ಅದನ್ನ ಹೇಳ್ತೀನಿ. ಬಟ್ ನಾಳೆ ಏನಪ್ಪ ಅಂತ ನಾವು ಸಿಂಪಲ್ ಇದನ್ನ ನೋಡ್ ಜೆ ಎಸ್ ಇನ್ಸ್ಟಾಲೇಷನು ಇದನ್ನ ಅವಾಯ್ಡ್ ಮಾಡಿ ಡೈರೆಕ್ಟ್ ಏನಪ್ಪ ಅಂತಂದ್ರೆ ಇದ್ರೊಳಗೆ ಮಾಡ್ತೀವಿ. ಓಕೆ, ಕೋಡ್ ಸ್ಯಾಂಡ್ ಬಾಕ್ಸ್ ಒಳಗೆ. ಓಕೆ, ಈ ಸ್ಯಾಂಡ್ ಬಾಕ್ಸ್ನಾಗ ಏನಪ್ಪ ಅಂತಂದ್ರೆ ಇನಿಷಿಯಲಿ ಕಲ್ಕೋತಗೋದು. ಅಂದ್ರೆ ಇಲ್ಲಿ ಇನಿಷಿಯಲಿ ಡಿಫ್ರೆಂಟ್ ಫೈಲ್ಸ್ ಏನವ ಇವು. ಓಕೆ, ಆಮೇಲೆ ನಾನು ಇದು app.js ಅಂದ್ರೆ ಏನು, ಓಕೆ, ಇಲ್ಲಿ ಏನು ನಾನು ಆ್ಯಕ್ಚುಲಿ ಡಿಫೈನ್ ಮಾಡ್ಲಿಕ್ಕತ್ತೀನಿ, ಈ ಥಿಂಗ್ಸನ್ನು ಕಲಿತು ಸಿಂಪಲ್ ಅಪ್ಲಿಕೇಶನ್, ಸಿಂಪಲ್ ಡೆಮೋ ಆ್ಯಪ್ನ ಇಲ್ಲೇ ಕ್ರಿಯೇಟ್ ಮಾಡೋದು ಫಸ್ಟ್. ಓಕೆ, ಅದರೊಳಗೆ ನಮಗೆ ರಿಯಾಕ್ಟ್ ಕಾನ್ಸೆಪ್ಟ್ ಅರ್ಥ ಆಗ್ತವೆ ಅಷ್ಟೇ. ಓಕೆ, ಅದನ್ನೇನಪ್ಪ ಅಂತಂದ್ರೆ ನಾಳೆಗೆ ಮಾಡೋಣ. ಓಕೆ ಓಕೆ